बिन्दुकलातीतं मकारं महादेवताने मकारं महादेवताने महादेवताने शिकारं सिद्धबुद्धदेवा वकारं वादभेदरहिता यकारं यल्लवस्तुताने गुरुब्रह्म गुरुविष्णु गुरुदेवो महेश्वरा गुरु साक्षात् परब्रह्म तस्मै श्री गुरवे नमः गुरुवे नमः वक्रतुण्ड महाकाय सूर्य समप्रभा निर्विघ्नं कुरु मे देवा सर्वकार्येषु सर्वदा सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायण्ये नमोऽस्तुते वल्लियन्ना भवहरिदित्तु मोडा स्वयंवल्ली सर्वज्ञानियादे नोडा वयंदु वचिसुवल्ली विश्ववन्द्यनादे नोडा बसवेश शरण बसवेश बसवेश शरण बसवेश शरण बसवेश शरण बसवेश शरण बसवेश प्रवचनकार निंब अणೆಪಟ್ಟಿಯ ಕೊಳಲು ನಾನು ಸಿರು ನೀನು ಕೊಳಲು ನಾನು ಸಿರು ನೀನು ಕೊಳಲು ನಾನು ಉಸಿರು ನೀನು ಕೊಳಲು ನಾನು ನುಡಿದುದರೆ ನಾಂತ್ವದಲ್ಲಿ ನುಡಿದು ಇದುವೆ ನಾನುಡಿದೆನೆಂದರೆ ಮೆಚ್ಚಬಹುದೇ ಈ ಜಗವು ಅಲ್ಲಲ್ಲ ಇದು ಕಾರಣ ನುಡಿಗಲಿಸಿದವ ನೀನು ನಡೆಗಲಿಸಿದವ ನೀನು ಉಣಗಲಿಸಿದವ ನೀನು ಉಡಗಲಿಸಿದವ ನೀನು ಅವನೇ ಶ್ರೀ ಗುರುಗಣಗರಿ
ಶ್ರೀ ಗುರು ಗನಗವಿ ಸಿದ್ದೇಶ್ವರರನ್ನು ಸ್ಮರಣೆ ಮಾಡಿಕೊಂಡು ಕನ್ನಡ ನಾಡಿನ ಭರತನಾಡಿನ ಸರ್ವ ಶರಣರನ್ನು, ಸಂತರನ್ನು, ತತ್ವಜ್ಞಾನಿಗಳನ್ನು, ದಾರ್ಶನಿಕ ಚಿಂತಕ ಪೀರ ಪೈಗಂಬರ ಫಕೀರರೆಲ್ಲರನ್ನ ಸ್ಮರಣೆ ಮಾಡಿಕೊಂಡು ಈ ಯಾವ ಮಹಾಪುರಾಣದ ಚರಿತ್ರ ನಾಯಕನಾಗಿರುವಂತಹ ಬರಗಾಲದ ಬಂಟ ಶ್ರೀ ಕಲಬುರಗಿಯ ಶರಣಬಸವೇಶ್ವರರನ್ನ ಸದಾವಕಾಲೆಯನ್ನ ಹೃದಯ ಮಂದಿರದಲ್ಲಿ ಪೂಜಿಸಿಕೊಂಡು ಗ್ರಾಮದ ಆರಾಧ್ಯ ದೇವತೆಯಾಗಿರುವಂಥ ಲಕ್ಕಮ್ಮ ತಾಯಿಯನ್ನು ಸದಾವಕಾಲೆಯನ್ನು ಋನ್ಮಂದಿರದಲ್ಲಿಟ್ಟುಕೊಂಡು ಪೂಜಿಸುತ್ತಾ ಈ ಯಾವ ಪುಣ್ಯ ಕಳೆದ 50 ಸಂವತ್ಸರಗಳಲ್ಲಿ ನಾನು ಕಳೆದ 50 ಸಂವತ್ಸರಗಳಲ್ಲಿ ಆಸೆ, ಹಸಿವೆ, ತೃಷೆ, ನಿದ್ರೆ, ನೀರಡಿಕೆಗಳಿಗಾಗಿ ವರ್ಷಗಳನ್ನು ಕಳೆದಿದ್ದೇನೆ. ನಾನು ಕಳೆದ 50 ಸಂವತ್ಸರಗಳಲ್ಲಿ ಮೋಜು, ಮಸ್ತಿ, ಮೆರವಣಿಗೆ, ಆತ್ಮಸ್ತುತಿ, ಪರನಿಂದೆಗಳಿಗಾಗಿ ವರ್ಷಗಳನ್ನು ಕಳೆದಿದ್ದೇನೆ. ನಾನು ಕಳೆದ 50 ಸಂವತ್ಸರಗಳಲ್ಲಿ ಇನ್ನೊಬ್ಬರ ಮನೆಯನ್ನು ಮುರಿಯುವ, ಇನ್ನೊಬ್ಬರ ಮನಸ್ಸನ್ನು ಕೆಡಿಸುವ, ಇನ್ನೊಬ್ಬರಿಗೆ ಹಾನಿ ಮಾಡುವ ಕಾರ್ಯಗಳಲ್ಲಿಯೇ ವರ್ಷಗಳನ್ನು ಕಳೆದಿದ್ದೇನೆ. ನಾನು ಕಳೆದ 50 ಸಂವತ್ಸರಗಳಲ್ಲಿ ಪರೋಪಕಾರ ಪುಣ್ಯದ ಕಾರ್ಯಗಳಿಗಾಗಿ ಮಾಸಗಳ ಲೆಕ್ಕದಲ್ಲಿ ಕಳೆದಿದ್ದೇನೆ. ನಾನು ಕಳೆದ 50 ಸಂವತ್ಸರಗಳಲ್ಲಿ ಶಿವಧ್ಯಾನ ಚಿಂತನೆಗಳಿಗಾಗಿ ಕ್ಷಣ ಲೆಕ್ಕದಲ್ಲಿ ಕಳೆದಿದ್ದೇನೆ ನೋಡ ಸ್ವತಂತ್ರ ಧೀರ ಸಿದ್ದೇಶ್ವರ. ಇದು ನಾ ಹೇಳೋ ಮಾತಲ್ಲ. ಕನ್ನಡ ನಾಡಿನ ಆಧುನಿಕ ವಚನಕಾರ ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ, ನನಗೆಲ್ಲ 50 ವರ್ಷ, ಅವ್ರು ಹೇಳೋ ಮಾತು. ನಾನು 50 ವರ್ಷ ಅಂದ್ರೆ ಅವ್ರಿಗೆ 50 ವರ್ಷ ಆದ ಜ್ಞಾನೋದಾಗೆ ಅವ್ರು ಅಂತಾರೆ, ನಾನು ಕಳೆದ 50 ಸಂವತ್ಸರಗಳಲ್ಲಿ ಆಸೆ, ಹಸಿವೆ, ತೃಷೆ, ನಿದ್ರೆ, ನೀರಡಿಕೆಗಳಿಗಾಗಿ ವರ್ಷ ಕಳೆದಿನಂತಾರೋ. ಮೋಜು, ಮಸ್ತಿ, ಮೆರವಣಿಗೆ ಭಾಳ ಮತ್ತೆ ಅವು. ಇವತ್ತು ಪ್ರಾರಂಭದ ದಿನ ಮೊದಲನೇ ವಚನ ಮೊದಲನೇ ಸಾಲ ಅಷ್ಟೇ ಹೇಳ್ತೀನಿ. ಏನು ಹೇಳ್ಯಾರವರು? ಆಸೆ, ಹಸಿವೆ, ತೃಷೆಗಳಿಗ. ನಮ್ಮ ಜೀವನ ಒಂದು 50 ವರ್ಷ ಐತೆ ಅಂತ ತಿಳ್ಕೊರಿ. 50 ವರ್ಷದೊಳಗೆ ಊಟ ಮಾಡ್ತೀವಲ್ಲ ನಾವೆಲ್ಲ, ಬೆಳಗ್ಗೆ ಒಂದು 20 ನಿಮಿಷ, ಮಧ್ಯಾಹ್ನ ಒಂದು 20 ನಿಮಿಷ, ರಾತ್ರಿ ಒಂದು 20 ನಿಮಿಷ ಅಂತ ಹೇಳಿದ್ರೆ 60 ನಿಮಿಷ ಆಯಿತು. ದಿನಕ್ಕೆ ಎಷ್ಟು ತಾಸು ಊಟ ಮಾಡಿದ್ವಿ ನಾವು? 1 ತಾಸು ಊಟ ಮಾಡಿದಲ್ವ? ದಿನಕ್ಕೆ 1 ತಾಸು ಊಟ ಮಾಡೋದನ್ನು ಮಾಡಿದ್ವಿ, ಏನೂ ಮಾಡಿಲ್ಲ ನಾವು. ನೆನ್ಪಿಟ್ಕೋಬೇಕು ನಾವು, ಲೆಕ್ಕಾಚಾರ. 1 ತಿಂಗಳಿಗೆ 30 ತಾಸು ಉಣ್ಣೋದನ್ನು ಮಾಡಿದ್ವಿ. 10 ವರ್ಷಕ್ಕೆ ತಿಂಗಳ ಲೆಕ್ಕದಾಗ ತಿಂಗಳ 2 ತಿಂಗಳು ಉಣ್ಣೋದನ್ನೇ ಮಾಡಿದ್ವಿ. ಸುಮಾರು ನಮಗೆ 50 ವರ್ಷ ಆಯುಸ್ ಐತಂದ್ರೆ ಸುಮಾರು 16 ವರ್ಷ ಏನು ಮಾಡಿದ್ವಿ? ಉಣ್ಣೋದನ್ನು ಮಾಡಿದ್ವಿ, ಏನೂ ಮಾಡಲಿಲ್ಲ. ಗೊತ್ತಾಯ್ತು ನೋಡಿ. ನಿದ್ರೆ, ನೀರಡಿಕೆ, ಹಸಿವೆ, ತೃಷೆ, ನಿದ್ರೆ. ನಮ್ಮ ಶರಣರ ಪರಂಪರೆಯೊಳಗೆ ಏನು ಹೇಳ್ಯಾರಂದ್ರೆ, ಹಗಲಿರುವಂಥದ್ದು ಕಾಯಕ ಮಾಡುವುದಕ್ಕಾಗಿ, ದುಡಿಯುವುದಕ್ಕಾಗಿ, ರಾತ್ರಿ ಇರ್ತಕ್ಕಂಥದ್ದು ಯಾವುದಕ್ಕಾಗಿ? ವಿಶ್ರಾಂತಿಗಾಗಿ. ನಮಗೆ 50 ವರ್ಷ ಆಯುಷ್ ಅಂತ ತಿಳ್ಕೊಂಡ್ರೆ ನಾವು 12 ತಾಸು ಎದ್ದಿದ್ದು, ರಾತ್ರಿ 12 ತಾಸು ಮಲಗುವುದನ್ನೇ ಮಾಡಿಬಿಟ್ರೆ ಅಂದ್ರೆ ಸುಮಾರು 50 ವರ್ಷಗಳಲ್ಲಿ ಅನಾಮತ್ತಾಗಿ 50 ವರ್ಷಗಳಲ್ಲಿ 25 ವರ್ಷಗಳನ್ನು ಮಲಗುವುದನ್ನೇ ಮಾಡಿದೇವೆ. ಮತ್ತೇನು ಮಾಡಲಿಲ್ಲ, ನಾವು ಮಕ್ಕೊಂಡು ಬಿಟ್ಟಿವಿ. ನಾವು 16 ವರ್ಷ ಊಟ ಮಾಡೋದ್ರ ಕಳೆದಿವಿ, 25 ವರ್ಷ ಮಲಗುವುದನ್ನು ಮಾಡಿದ್ವಿ, ಏನೂ ಮಾಡಿಲ್ಲ ನಾವು. ಇನ್ನು ಮೋಜು, ಮಸ್ತಿ, ಮೆರವಣಿಗೆ, ಆತ್ಮಸ್ತುತಿ, ಪರನಿಂದೆ, ಕಟ್ಟಿ ಮ್ಯಾಗ ಕೂತ್ಕೊಂಡು ಇನ್ನೊಬ್ಬರು ಮನೆ ಮಾತಾಡೋದು, ಅವೆಲ್ಲ ಭಾಳ ಲೆಕ್ಕ ಇದಾವೆ. ನಾವು ನಮ್ಮ ಬಗ್ಗೆ ಮಾತಾಡೇ ಇಲ್ಲ ಯಾವತ್ತು. ನಮ್ಮ ಉದ್ಧಾರ ನೋಡೇ ಇಲ್ಲ. ಅವ ಹೆಂಗ ಇವ ಹೆಂಗ, ಅವನ ಕಾಲ ಹೆಂಗೆ ಮುರಿದೇನೆ, ಇವನು ಗೋಣೆ ಹೆಂಗೆ ಮುರಿದೇನೆ. ನಾ ಹೇಳೋದು ಏನಂದ್ರೆ, ಇಷ್ಟು ವಯಸ್ಸು ಏನದಲ್ಲ, ಇಷ್ಟು ಆಯುಷ್ಯ ಏನದಲ್ಲ, ಭಗವಂತ ಕೊಟ್ಟ ಆಯುಷ್ಯ ರೀ ನಮಗಿದು ಸ್ವಾಮಿಗಳೇ. ಇದು ಸುಮ್ಮನೆ ಬಂದಿರತಕ್ಕಂಥದ್ದಲ್ಲ. ಇದು ಎಷ್ಟು ಲಕ್ಷ ಜೀವರಾಶಿಗಳು? 84 ಲಕ್ಷ ಜೀವರಾಶಿಗಳು. 1 ಅಲ್ಲ, 2 ಅಲ್ಲ, 3 ಅಲ್ಲ, 4 ಅಲ್ಲ, 83,99,999 ಏನು ಜೀವರಾಶಿಗಳಿದಾವಲ್ಲ, ಆ ಜೀವರಾಶಿಗಳಿಗೆ ಇಲ್ಲದಂತಹ ಸೌಭಾಗ್ಯವನ್ನು ಮನುಷ್ಯ ಜನ್ಮಕ್ಕೆ ಕೊಟ್ಟಾನ. ನಾವು ಕತ್ತೆಯಾಗಿ ಹುಟ್ಟಿಲ್ಲ,
ಹಂದಿಯಾಗಿ ಹುಟ್ಟಿಲ್ಲ, ದನ ಕರು ಪಕ್ಷಿ ಪ್ರಾಣಿ ಕಿಮಿಕೀಟ ಆಗಿ ಹುಟ್ಟಿಲ್ಲ, ಮನುಷ್ಯ ಜನ್ಮವನ್ನು ಕೊಟ್ಟಾನ. ಭಗವಂತ ನಮ್ಮನ್ನ ಮನುಷ್ಯನನ್ನಾಗಿ ಯಾಕೆ ಭೂಮಿ ಒಳಗೆ ಕಳಿಸಿದ ಅಂದ್ರೆ, ಏ ಮನುಷ್ಯ, ನಿನಗೆ ಮನುಷ್ಯ ಜನ್ಮವನ್ನು ಕೊಟ್ಟು ಕಳಿಸಿದ್ದೇನೆ. ನೀನು ಮನುಷ್ಯ ಜನ್ಮವನ್ನು ಹೊತ್ತುಕೊಂಡು ಹೋಗಿ ನಾಳೆ ಬರುವಾಗ ನೀನು ಏನಾಗಿ ಬರಬೇಕು ಅಂದರೆ ಮಹಾದೇವನಾಗಿ ಬರಬೇಕು. ನೀನು ಮನುಷ್ಯನಾಗಿ ಹೋಗು, ಬರುವಾಗ ಮಹಾದೇವನಾಗಿ ಬಾ. ನಾವು ಮನುಷ್ಯನಾಗಿ ಹೋಗಿ ಮಹಾದೇವನಾಗಿ ಬರೋದು ದೂರ ಉಳಿತು. ಮನುಷ್ಯನಾಗಿ ಹೋಗಿ ಮಹಾದೇವನಾಗಿ ಬರೋದು ದೂರ ಉಳಿತು. ಮನುಷ್ಯನಾಗಿ ಹೋಗಿ ಮನುಷ್ಯನಾಗಿ ಹುಟ್ಟಿ ಮನುಷ್ಯನಾಗೇ ಬೆಳೆದು ಮನುಷ್ಯನಾಗೇ ಇದ್ರೆ ಅದು ದೊಡ್ಡದು. ಮನುಷ್ಯನಾಗಿ ಬಂದ್ರೆ ದೊಡ್ಡದು. ಏನಾಗಿಬಿಟ್ಟು ನಾವು ಮನುಷ್ಯ ಒಂದಾಗೋದು ಬಿಟ್ಟು ಏನೆಲ್ಲ ಆದ್ವಿ. ಮನುಷ್ಯ ಅಂತ ಹಿರಿಯರು ಯಾವುದು ಕರೀತಾರಂದ್ರೆ, ಸುಮ್ಮನೆ ಮನುಷ್ಯರು ಹೊಟ್ಟೆಗೆ ಹುಟ್ಟಿದ್ರೆ ಮನುಷ್ಯರಾಗೋದಿಲ್ಲ. ಮನುಷ್ಯನೊಳಗೆ ಮಾನವತೆ ಗುಣ ಇದ್ರೆ ಮನುಷ್ಯ ಆಗ್ತಾನೆ. ನಾವು ನಮಗೆಲ್ಲ ಪುರಾಣಿಕರು ಬಂದರೆ ಹೇಳಿರ್ತಾರೆ ಏನೇನಾಗ್ಯಾರ ಮನುಷ್ಯರಂತ. ಸುಮಾರು ಬಂದರೆ ಹೇಳಿರ್ತಾರೆ, ಏನು ಹೇಳಿರ್ತಾರೆ, ಅವ ಏನೇನಾಗ್ಯಾರಂತ ಮನುಷ್ಯ ಬಂದಾಗ ಹೇಳಿರ್ತಾರೆ. ನೆನಪು ಮಾಡ್ತೀನಿ ನಿಮಗೆ. ಏನು ಹೇಳ್ಯಾರ ಅವರು? 10ಕ್ಕೆ ಅಕ್ಕಿ ಅಂತ ಹೇಳಿರಿ. ನಿಮಗೆ ಹೇಳಿರ? ಹೇಳ್ತೀನಿ ನೋಡ್ರಿ. 10ಕ್ಕೆ ಅಕ್ಕಿ, 20ಕ್ಕೆ ನಕ್ಕಿ. ಅಂದ್ರೆ ಯಾವ ವಯಸ್ಸಿಗೆ ಏನೇನು ಮಾಡಿದ ಅಂತವ. 10ಕ್ಕೆ ಅಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮುರುಕ, 40ಕ್ಕೆ ನಾಚಿ, 50ಕ್ಕೆ ಅರು, 60ಕ್ಕೆ ಮರು, 70ಕ್ಕೆ ಕಾಗಿ. ನೋಡಿ ಕಾಗಿ ಎದ್ದ ಕುಂತಿರ್ತಾರೆ ಮನೆ ಮುಂದೆ. 70ಕ್ಕೆ ಕಾಗಿ, 80ಕ್ಕೆ ಕೂಗಿ, 90ಕ್ಕೆ ಬಾಗಿ, 100ಕ್ಕೆ ಮುಗೀತ ಅವ್ನ ಕೆಲಸ. ಇದು ಯಾವಾಗಿನ ಲೆಕ್ಕ ಇವ? ಕೊರೋನಾ ಬಂತು ನೋಡು, 2018-19 ಅವಾಗ ಲೆಕ್ಕ ಇದೆ. ಈಗ ಲೆಕ್ಕ ಬೇರೆ ಐತೆ ಅದು. ಅವಾಗ ಒಂದು ಇಂದಿರಾ ಗಾಂಧಿ ಅವ್ರು ಕಾನೂನು ತಂದ್ರೆ ಏನದು? ಉಳುವವನೇ ಭೂಮಿಯ ಒಡೆಯ. ಕೊರೋನಾ ಬಂದ ಮೇಲೆ ಏನಾಗೈತೆ? ಉಳಿದವನೇ ಒಡೆಯ. ಇಲ್ಲಂದ್ರಿ ಹೊಲ ಇಲ್ಲ, ಮನೆ ಇಲ್ಲ, 2 ಮಕ್ಕಳು, ಪೇಟಿ ಇಲ್ಲ, ತಬಲೆ. ಉಳುವವನೇ ಭೂಮಿ ಒಡೆಯ, ಉಳಿದವನೇ ಒಡೆಯ. ಅದಕ್ಕೆ ಏನಾತ್ರಿ? ಯಾವಾಗ 100 ವರ್ಷ, ಎಷ್ಟು ವಯಸ್ಸಾಯ್ತು ನಮ್ಗೆ ತಂಗಿ? ಎಷ್ಟು? 100 ವರ್ಷ ಅಲ್ಲ, 100 ಇಲ್ಲಿಗೆ 60ಕ್ಕೆ ಬಂದೈತೆ ನೋಡಿ ಕೊರೋನಾ ಬಂದ. ಓಲಿ 60 ವರ್ಷ ಇವ ಮನುಷ್ಯನಾಗಿ ಬದುಕಿದ ನಾನು? ಇಲ್ಲ. ಹೆಂಗೆ ಬದುಕಿದ? ಚಂದ ಹೇಳ್ತಾನೆ ನೋಡೊಬ್ಬ ಆಧುನಿಕ ವಚನಕಾರ. 10ಕ್ಕೆ ಸೂಪರ್ ಅಂತ. 10 ವರ್ಷ ಹುಡ್ರಿರ್ತಾವಲ್ಲ ನೋಡಕ್ಕೆ ಆಲಗೆಲ್ಲದ ಹುಡ್ರು ಯಾರು ನೋಡಿದ್ರು ಮುಟ್ಟು ಎತ್ಕೋಬೇಕು ಅನಿಸ್ತೈತಿ, ಮುದ್ದಾಡ್ಬೇಕು ಅನಿಸ್ತದ. 10ಕ್ಕೆ ಸೂಪರ್, 20ಕ್ಕೆ ಪವರ್, ಶಕ್ತಿ ಬಂದ್ಬಿಟ್ಟಿರ್ತೈತೆ ಅವನು. ಏನು ಗುಡ್ಡ ಕೊಟ್ಟು ಪುಡಿ ಪುಡಿ ಮಾಡಲಿ ಏನಂತ ನಾವು, ಸಮುದ್ರ ಕುಡಿಲಿ ಏನಂತ ನಾವು. ಪವರ್ ಬಂದಿರ್ತೈತೆ. ಅವ ಮಾಡೋದಲ್ಲ, ಪವರ್ ಅದು ಮಾಡಿಸೋದು. 10ಕ್ಕೆ ಸೂಪರ್ ಇವ, 20ಕ್ಕೆ ಪವರ್. 10ಕ್ಕೆ ಸೂಪರ್, 20ಕ್ಕೆ ಪವರ್, 30ಕ್ಕೆ ಪ್ರಜ್ಜರ. 30 ವಯಸ್ಸು ಆದಮೇಲೆ ಮನ್ಯಾಗ ವಯಸ್ಸಿ ಬಂದು ಹಾಕಿರ್ತಾಳೆ, ತಂಗಿರ್ತಾಳೆ, ಮದುವೆ ಮಾಡ್ಬೇಕಾಗಿರ್ತದ. ವಯಸ್ಸಾದ ತಂದೆ ತಾಯಿ ಇರ್ತದ, ಸಾಕ್ಬೇಕಾಗ್ತದ, ತನ್ನ ಕಾಲ ಮೇಲೆ ತಾನು ನಿಂದಿರ್ಬೇಕಾಗ್ತದ. ಪ್ರಜ್ಜರ್ ಬಂತವನಿಗೆ, ಜವಾಬ್ದಾರಿ ಬಂತವನಿಗೆ. ಪ್ರಜ್ಜರ್ ಬಂದ ಮೇಲೆ ಅದು ಬರೋದಲ್ಲ. ಅದು ನೀವು ಹೇಳ್ದಂಗೆ ಶುಗರ್ ನೋಡೋರು ಗೊತ್ತದು. ಹೇಳ್ಯಾರನ್ನ ಯಾರು ಅದನ್ನು ಮೊದಲಿಂದ ಇಲ್ಲಲ್ಲ, ಅವ್ರಿಗೆ ಆಗೈತೆ. 10ಕ್ಕೆ ಇದು ಪುರಾಣ ಅಂದ್ರೆ ನಮ್ಮದೇ ಇದೆ, ಮತ್ತೆ ಬೇರೆ ಯಾರ್ದು ಅಲ್ಲದೆ. 10ಕ್ಕೆ ಸೂಪರ, 20ಕ್ಕೆ ಪವರ, 30ಕ್ಕೆ ಪ್ರಜ್ಜರ, 40ಕ್ಕೆ ಶುಗರ, 50ಕ್ಕೆ ಡೇಂಜರ, 60ಕ್ಕೆ ಡಮಾರ್. ಕಲ ಮುಗೀತು ಅವ್ನ ಕತ್ತೆ. ನಮ್ಗೆ ಮುಗೀತು. ಲಕ್ಷ್ಮೀ ಬಾಣ ಅನಿಸಿ ತಗೊಂಡು ಹೋಗ್ಬಿಡೋದು ಊರವರೆಗೆ. ಇದು ಜೀವನ ಏನಪ್ಪ? ಯಾಕೆ ಹುಟ್ಟಿದೆ ನೀನು? ಯಾಕೆ ಸತ್ಯ ನೀನು? ನೀನು ಯಾಕೆ ಸತ್ಯ ಅಂತ ಕೇಳಿದ್ರೆ ಯಾವತ್ತು ಹುಟ್ಟಿದ್ದೆ ಇವತ್ತು ಸತ್ಯ ಅನ್ನೋದು ಉತ್ತರ ಆಗಿರಬಾರ್ದು ನಮ್ಮದು. ಯಾಕೆ ಹುಟ್ತಿ ಅಂದ್ರೆ ಮುಂದೊಂದಿನ ಸಾಯಬೇಕಾಗ್ಯದ, ಅದಕ್ಕೆ ನಾವು ಹುಟ್ತೀನಿ ಅನ್ನೋದು ನಮ್ಮ ಉತ್ತರ ಆಗಿರಬಾರ್ದು. ನಾನು ಯಾಕೆ ಈ ಜಗತ್ತಿಗೆ ಬಂದೆ, ನನ್ನ ಕಾರ್ಯ ಏನು, ನನ್ನ ಉದ್ದೇಶ ಏನು ಅನ್ನುವಂಥದ್ದು ನಮ್ಗೆ ಏನಾಗಬೇಕು? ಮೂಲ ತಿಳುವಳಿಕೆ ಆಗಬೇಕು. ಅದನ್ನು ತಿಳಿಸುವುದಕ್ಕಾಗಿ ಏನು ಮಾಡ್ಯಾರ? ನಮ್ಮೂರೊಳಗೆ ಪುರಾಣ ಪ್ರವಚನ ಪ್ರಾರಂಭ ಮಾಡ್ಯಾರ. ವ್ಯರ್ಥವಾಗಿ ಹೋಗುವಂಥ ಮನುಷ್ಯ ಜನ್ಮವನ್ನು ಸಾರ್ಥಕತೆ ಮಾಡಿಕೊಳ್ಳುವುದಕ್ಕಾಗಿ ಜೀವನದಾಗ ವ್ಯರ್ಥ ಮಾಡೋಕ್ಕೆ ಭಾಳ ಅದಾವ ದಾರಿಯವ. ಸಾರ್ಥಕತೆ ಮಾಡಿಕೊಳ್ಳುವುದಕ್ಕಾಗಿ ಕೇವಲ ಇರತಕ್ಕಂಥದ್ದು ಒಂದೇ ಒಂದು ಮಾರ್ಗ. ಅದು ಯಾವುದಂದ್ರೆ ಪುರಾಣ ಪ್ರವಚನ ಕೀರ್ತನ ಸತ್ಸಂಗ ಧರ್ಮ ಮಾರ್ಗ ಮಾತ್ರ ಜೀವನದೊಳಗೆ. ಅದಕ್ಕೆ ವ್ಯರ್ಥವಾಗಿ ಹೋಗುವ ಈ ಜೀವನವನ್ನು ಸಾರ್ಥಕತೆ ಮಾಡಿಕೊಳ್ಳಬೇಕು ಅನ್ನುವ ಉದ್ದೇಶದಿಂದ ಏನು ಮಾಡ್ಯಾರ? ಪುರಾಣ ಪ್ರವಚನ ಹಾಕ್ಯಾರ. ನಿಮ್ಮ ಊರಿನ ಹಿರಿಯರೆಲ್ಲರೂ ಅದನ್ನೇ ಹಮ್ಮಿಕೊಂಡಾರ. ಆ ಕಾರಣಕ್ಕಾಗಿ ಇವತ್ತಿನ ದಿನದಿಂದ ಹಿಡ್ಕೊಂಡು 11 ದಿನಗಳ ಪರ್ಯಂತರ ಮಹಾಮಹಿಮ ಬರಗಾಲದ ಬಂಟ ಶರಣಬಸವೇಶ್ವರರ ಪುರಾಣ ಇಲ್ಲಿ ನಡೀತದೆ. ಮತ್ತು ಶರಣಬಸವೇಶ್ವರ ಚರಿತ್ರೆ ಅಂದ್ರೆ ಅದು ವ್ಯಕ್ತಿ ಚರಿತ್ರೆ ಅಲ್ಲ, ಅದು ಶಕ್ತಿಯ ಚರಿತ್ರೆ. ಶರಣಬಸವೇಶ್ವರ ಚರಿತ್ರೆ ಅಂದರೆ ವ್ಯಕ್ತಿಯ ಚರಿತ್ರೆ ಅಲ್ಲ, ಅದು ಶಕ್ತಿಯ ಚರಿತ್ರೆ.
ಬಂಜೆಯರ ನಂಜನ್ನು ನೀಗಿಸಿದ ಶರಣಬಸವೇಶ್ವರನ ಚರಿತ್ರೆ, ಬರಗಾಲದ ಬಂಟನೆಂದು ಪ್ರಖ್ಯಾತಿಯಾಗಿರುವಂಥ ಶರಣಬಸವೇಶ್ವರನ ಚರಿತ್ರೆ, ಭಕ್ತರ ಪಾಲಿನ ಕಾಮಧೇನು ಕಲ್ಪವೃಕ್ಷವಾಗಿರುವ ಶರಣಬಸವೇಶ್ವರ ಚರಿತ್ರೆ. ಆ ಚರಿತ್ರೆಯನ್ನು ಆಲಿಸುವ ಮುನ್ನ ಪುರಾಣದ ಪದ್ಧತಿಯಂತೆ ಪ್ರಾರ್ಥನೆ ಮಾಡೋಣ, ತದನಂತರ ಪುರಾಣವನ್ನು ಮುಂದುವರಿಸೋಣ. ಶಿವಸಾಂಬ ಜಯ ನಮಃ. ಪಾರ್ವತಿಪತಿ ಶಿವಹರ ಮಹಾದೇವ. ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ಕೃತಃ ಪರೋಪಕಾರಾಯ ಪುಣ್ಯ ಪರಪೀಡನ ಪಾಪ. ವ್ಯಾಸ ಮಹರ್ಷಿಗಳು ಬರೆದಿರ್ತಕ್ಕಂಥದ್ದು 18 ಪುರಾಣ. ವ್ಯಾಸ ಮಹರ್ಷಿಗಳು ವೇದ, ಪುರಾಣ, ಆಗಮ, ಶಾಸ್ತ್ರ, ಅರಣ್ಯಕಗಳೆಲ್ಲವನ್ನು ಕಲಿತಂಥವ್ರು, ಅರಿತಂಥವ್ರು. ಆ ವೇದ, ಪುರಾಣ, ಆಗಮ, ಶಾಸ್ತ್ರಗಳ ಸಾರ ಎಲ್ಲವನ್ನು ಪುರಾಣಗಳ ರೂಪದೊಳಗೆ ಬರ್ಕೋತ ಬಂದರು. 18 ಪುರಾಣ. ಜನಸ್ತೋಮ ಎಲ್ಲ ವ್ಯಾಸ ಮಹರ್ಷಿಗಳ ಆಶ್ರಮ ಕೊಟ್ಟಿತ್ತು. ಕೈ ಒಳಗೆ ಕಾಯಿ ಕರ್ಪೂರಗಳು ನಡ್ಕೊಂಡು ಒಬ್ಬ ರೈತ ಕೃಷಿಕೃತ್ಯ ಕಾಯಕ ಮಾಡುವಂಥ ರೈತ ಹೊರಟಿದ್ದ. ಎಲ್ಲ ಜನ, ಇಡೀ ಊರಿನ ಜನ, ಸುತ್ತಮುತ್ತಲ ಜನ ಹೊಂಟಿರೋದನ್ನು ನೋಡಿ ಕೇಳ್ತಾನೆ ಅವನಿಗೆ, ಅಲ್ಲ ನೀವೆಲ್ಲ ಎಲ್ಲಿಗೆ ಹೊಂಟಿರಿ ನೀವೆಲ್ಲ? ಅವರಂದರು, ವ್ಯಾಸ ಮಹರ್ಷಿಗಳು ಪುರಾಣ ಬರೆದರ ದೊಡ್ಡವರವರು, ಜ್ಞಾನಿಗಳು, ಅವ್ರ ಹತ್ರ ಹೋಗಿ ಪುರಾಣದ ಕೆಲವೊಂದು ನುಡಿಗಳನ್ನು ಕೇಳಿದ್ರೆ ಸಾಕು, ನಮ್ಮ ಜೀವನ ಪಾವನ ಆಗ್ತದ, ಅದನ್ನು ಕೇಳಕ್ಕೆ ಹೊಂಟೀವಿ ಅಂದರು. ಅವಾಗ ರೈತಂದ, ಪುರಾಣ ಕೇಳಿದ್ರೆ ಮುಕ್ತಿ ಸಿಗ್ತದೇನು, ಭಾಗ್ಯ ಸಿಗ್ತದೇನು? ಸಿಗ್ತದೆ, ಯಾಕೆ ಸಿಗುವುದಿಲ್ಲ? ಅವಾಗ ಅವಂದ ರೈತಂದ, ಆಯಿತು ಇದನ್ನು ಪರೀಕ್ಷೆ ಮಾಡೇ ಬಿಡ್ಬೇಕಂತ ತಿಳ್ಕೊಂಡು ರೈತ ಏನು ಮಾಡಿದ, ವೇದವ್ಯಾಸರ ಆಶ್ರಮಕ್ಕೆ ಬರ್ತಾನೆ. ಆಶ್ರಮಕ್ಕೆ ಬಂದಾಗ ವೇದವ್ಯಾಸರು ಆಗ ತಾನೇ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳನ್ನು ಬೋಧನೆ ಮಾಡಿ ಪೀಠಾಸನದ ಮೇಲೆ ಕೂತಿದ್ರು, ವ್ಯಾಸಪೀಠದ ಮೇಲೆ. ರೈತ ಹೋಗಿ ಅವನಿಗೆ ಕೇಳಿದ, ನಮಸ್ಕಾರ ಮಾಡಿದ ಮೇಲೆ ಆಶೀರ್ವಾದ ಮಾಡಿದರು ವ್ಯಾಸಪೀಠದ ಮೇಲೆ ಕುಳಿತಂಥ ವ್ಯಾಸರು. ಅವಾಗ ರೈತ ಕೇಳ್ತಾನೆ, ನೋಡ್ರಿ ನಿಮ್ಮ ಹೆಸರು ಭಾಳ ಕೇಳೀನಿ. ಒಂದಲ್ಲ ಎರಡಲ್ಲ 18 ಪುರಾಣಗಳನ್ನು ಬರೆದಿರೋಂಥ ವೇದ, ಪುರಾಣ, ಆಗಮೆಲ್ಲ ತಿಳಿದದಂತ ನಿಮಗೆ. ನಿಮ್ಮ ಕಡೆಯಿಂದ 4 ಒಳ್ಳೆಯ ಮಾತುಗಳನ್ನು ಹೋಗಕ್ಕೆ ಬಂದೀನಿ. ಆದ್ರೆ ಆ ಕೇಳುವ ಮುನ್ನ 3 ಕಂಡೀಷನ್ ಅದ. ನಾವು ಏನು 3 ಷರತ್ತ? 1ನೇ ಷರತ್ತು ಏನಂದ್ರೆ, ನೀವು ಮನೆ ಬಿಟ್ಟು, ಮಠ ಬಿಟ್ಟು, ಹೆಂಡತಿ ಮಕ್ಕಳು ಬಿಟ್ಟು ಮಠದಾಗ ಬಾ ಅಂದ್ರೆ ಬರಂಗಿಲ್ಲ. ಅವು ಷರತ್ತಾಕಿ ಕೇಳ್ತಾನೆ ಪುರಾಣ. 2ನೇದ್ದು, ಒಂದಲ್ಲ ಎರಡಲ್ಲ ಪುಣ್ಯಾತ್ಮ 18 ಬರ್ದೀನಿ. 1 ಮುಗಿಸೋದ್ರೊಳಗೆ ಕತಿ ಮುಗಿದು 12 ಆಗುತ್ತಾ? ಇನ್ನು 18 ಪುರಾಣ ಮುಗಿಸುವಷ್ಟು ಸಮಯ ನಂತಾಕಿಲ್ಲ. ಇನ್ನು 3ನೇದ್ದು ಏನಂದ್ರೆ, 18 ಪುರಾಣ ಓದಕ್ಕೆ ನನ್ನ ಆಯುಷ್ಯ ಮುಗಿದೋಕ್ಕದ, ನಾನು ಕೃಷಿಕೃತ್ಯ ಕಾಯಕ ಮಾಡುವವ, ಮನೆ ಬಿಟ್ಟು ಮಠಕ್ಕೆ ಬರಲ್ಲ, ಕಾರಣ ನಾನು ಸಂಸಾರಸ್ಥ. 18 ಪುರಾಣ ಓದುವಷ್ಟು ಸಮಯ ಇಲ್ಲ, ನಾನು ಕೃಷಿಯೋಗಿ. ನೀನು ಶಿವಯೋಗಿ ಆದರೆ ನಾನು ಕೃಷಿಯೋಗಿ. ಹಾಗಾಗಿ ನಂತಾಕಿರೋದು 1 ತಾಸು ಸಮಯನೂ ಇಲ್ಲ. ನೀವು ಕೊಟ್ಟ ಟೈಮೇ ಕೊಳ್ಳಿಲ್ಲ ಅವ ರೈತ. ನೀನು ಶಿವಯೋಗಿ ಆದರೆ ನಾನು ಕೃಷಿಯೋಗಿ, ನಂತಾಕಿರೋದು 1 ನಿಮಿಷ ಸಮಯ. ಈ 18 ಪುರಾಣಗಳ ಸಾರವನ್ನು ಒಂದೇ ಸಾಲೆಗಳಂದ. ವೇದವ್ಯಾಸರು ದಿಕ್ಕು ತಪ್ಪಿ ಹೋಗ್ತಾವ್ರಿ, ತಿಳ್ಳಾರ್ದಂಗೆ ಅದು ದಿಕ್ಕ. ಏನು 18 ಪುರಾಣ ಭಾಳ ಅಂದ್ರೆ 28 ಹೇಳಂದು ಹೇಳಬಲ್ಲೆ, ಈ 18 ಪುರಾಣನ ಒಂದೇ ಸಾಲೆ ಹೇಳಬೇಕಂತಲ್ಲಿವ? ಆದರೂ ಸಹಿತ ಹೇಳಬಲ್ಲರು ಅವರು. ಕಾರಣ, ಒಬ್ಬ ಪ್ರವಚನ, ಒಬ್ಬ ವಾಗ್ಮಿ, ಒಬ್ಬ ಪುರಾಣಿಕನಿಗೆ ಕಡ್ಡಿಯನ್ನು ಗುಡ್ಡ ಮಾಡುವುದು ಗೊತ್ತು, ಗುಡ್ಡವನ್ನು ಕಡ್ಡಿ ಮಾಡುವುದು ಗೊತ್ತು. ಈಗ ನೀ ಕೇಳಿದಂಗ ಮನೆ ಬಿಟ್ಟು ಮಠಕ್ಕೆ ಬರೋದು ಬೇಡ, 18 ಪುರಾಣ ಕೇಳೋದು ಬೇಡ. ಆದರೆ 18 ಪುರಾಣದ ಸಾರವನ್ನು ಒಂದೇ ಸಾಲ ಹೇಳ್ತೀನಿ. ಏನಂದ್ರೆ, ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ಕೃತಃ ಪರೋಪಕಾರಾಯ ಪುಣ್ಯ ಪರಪೀಡನ ಪಾಪ. 18 ಪುರಾಣಗಳ ಸಾರ ಏನಪ್ಪ ಅಂದ್ರೆ, ಇನ್ನೊಬ್ಬರಿಗೆ ಉಪಕಾರವನ್ನೇ ಮಾಡು, ಅಪಕಾರ ಮಾಡೋಕ್ಕೆ ಹೋಗಬೇಡ. ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆಲ್ಲ ಕಾಣಿರೋ, ಸತ್ಯ ನುಡಿಯುವುದು ದೇವಲೋಕ, ಮರ್ತ್ಯ ನುಡಿಯುವುದು ಮರ್ತ್ಯಲೋಕ, ಆಚಾರವ ಸ್ವರ್ಗ, ಅನಾಚಾರವ ನರಕ, ಕೂಡಲ ಸಂಗಮ ದೇವ. ಅದಕ್ಕೆ ಪುರಾಣ ಕೇಳೋದ್ರಿಂದ ಏನಾಗತ್ತ, ಪುಣ್ಯ ಬರ್ತದ ಹೇಳಿದ್ರು ಅವರು. ನಿಮ್ಮ ಸುಮ್ಮನೆ ವಚನಕ್ಕೊಂದು ವಚನ ಜೋಡಿಸಿ, ಏತಾಗಿ ಈ ಕಡೆ ನೋಡ್ಬೇಕು, ಮಾತಾಡಬಾರ್ದು. ವಚನಕ್ಕೊಂದು ವಚನ ಜೋಡಿಸಿ ಕತೆಗೊಂದು ಕತೆ ಜೋಡಿಸಿ ಹೇಳೋದಲ್ಲ. ಪುರಾಣ ಅಂದ್ರೆ ಏನು ತಿಳ್ಕೊಬೇಕು, ಮೊದಲಿಂದ ತಿಳ್ಕೊಳ್ಬೇಕು ನೀವು. ಇವತ್ತು ಪ್ರಾರಂಭದ ದಿನ ಅಲ್ಲ. ಪುರಾಣ ಅಂದ್ರೆ ಏನು ರೀ ಸ್ವಾಮ್ಯಾರ? ಕೇಳಿರಲಿ ನೀವು 4-5 ವರ್ಷ ಕೇಳಿರಲ್ಲವಾ? ಹೇಳ್ರಿ ಮತ್ತೆ, ಗೋಬೇಕು ಅಂತಾಗ ಯಾಕೆ ಕುಂತೀರ? ಪುರಾಣ ಅಂದ್ರೆ ಏನು? ಯಾರ್ದು? ಸದ್ದಾಮ್ ಹುಸೇನ್
ಬಿನ್ ಲಾಡನ್ ಪುರಾಣ ನೋಡಿ ವ್ಯತ್ಯಾಸ ತಿಳಿಸಿಬಿಡ್ತೀನಿ ಮೊದಲೇ ದಿನ ನಿಮಗೆ. ಯಾಕಂದರೆ ಮೊದಲ ದಿನ ಅದು ಬೇಸ್ಮೆಂಟ್ ಹಾಕಬೇಕು, ಅದು ನನ್ನ ಕರ್ತವ್ಯ. ಪುರಾಣ ಮತ್ತು ಪ್ರವಚನದ ವ್ಯತ್ಯಾಸ ತಿಳಿಸ್ತೀನಿ ಮತ್ತು ಅದರ ಮಹತ್ವ ಹೇಳ್ತೀನಿ ಇವತ್ತಿನ ದಿವಸ ಪ್ರಾಸ್ತಾವಿಕವಾಗಿ. ನೋಡಿ ಅದರೊಳಗೆ ಇದೆ, ಹೆಸರೊಳಗದ ಪುರಾಣ ಬೇರೆ ಪ್ರವಚನ ಬೇರೆ. ಇಲ್ಲಿ ಹೆಚ್ಚಿರೋದು ಪುರಾಣ, ಪ್ರವಚನ ಅಲ್ಲ. ಪ್ರವಚನ ಹೇಳ್ತದೆ ನೋಡ್ರಿ. ಏನು ಪ್ರವಚನ? ಪ್ರವಚನ 4 ಅಕ್ಷರ. ಪ್ರ ಅಂದ್ರೆ ಪ್ರಕಾಶಿಸುವಂಥದ್ದು, ವ ಅಂದ್ರೆ ವಚಿಸುವಂಥದ್ದು, ಚ ಅಂದ್ರೆ ಚಲಿಸುವಂಥದ್ದು, ನ ಅಂದ್ರೆ ನಯನಿಸುವಂಥದ್ದು. ಯಾವುದು ಪ್ರಕಾಶಿಸುತ್ತದೆಯೋ, ಯಾವುದು ವಚಿಸುತ್ತದೆಯೋ, ಯಾವುದು ನೈರಯಿಸುತ್ತದೆಯೋ, ಚಲಿಸುತ್ತದೆ, ಅದಕ್ಕೆ ಪ್ರವಚನ ಪ್ರವಚನ ಅಂತ ಕರೀತಾರೆ. ಪುರಾಣ ಅಂದ್ರೆ ಏನಾಗರ ಅದು ಅಕ್ಷರದಾಗ ಐತೆ ನೋಡಿ. ಏನು ಪುರಾಣ ತಂಗಿ ನೋಡಿ. ಪುರಾಣ ಅಂದ್ರೆ ಏನು? 3 ಅಕ್ಷರ ಐತಲ್ಲ. ಪೂ ಅಂದ್ರೆ ಪುರುಷಾರ್ಥಗಳನ್ನು ಗಳಿಸುವುದಕ್ಕಾಗಿ. ಯಾರ ಮುಂದೆ ಬಂದು ಕೇಳಿದ್ರೆ ಹೇಳಬೇಕಿಲ್ಲ, ನನಗೆ ಬೈತಾರೆ ಅವ್ರು ಹೆಂಗೆ ಪುರಾಣ ಹೇಳ್ಯಾರ. ಪೂ ಮೊದಲನೇ ಅಕ್ಷರ. ಪೂ ಅಂದ್ರೆ ಪುರುಷಾರ್ಥಗಳನ್ನು, ಯಾವುದು ಧರ್ಮ ಅರ್ಥ ಕಾಮ ಮೋಕ್ಷ ಗಳಿಸುವುದಕ್ಕಾಗಿ. ರಾ ಅಂದ್ರೆ ರಾಗ ದ್ವೇಷಗಳನ್ನು ಅಳಿಯುವುದಕ್ಕಾಗಿ. ಯಾವ? ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ. ನ ಅಂದ್ರೆ ನಿರ್ವಾಣ, ಅಂದ್ರೆ ಮುಕ್ತಿಯನ್ನು ಪಡೆಯುವುದಕ್ಕಾಗಿರುವ ಮಾರ್ಗ, ಅದು ಪುರಾಣ. ಅದಕ್ಕೆ ನಮ್ಮವರಂದ್ರು ಪುರಾಣವೆಂಬುದೊಂದು ಒಳೆ, ಅದರೊಳಗೆ ನೀ ಇಳೆ, ಕಶ್ಮಲವ ತೊಳೆ ಅಮರನಾಗಿ ಉಳೆ. ಇದು ಪುರಾಣ ನೋಡಿ, ಮತ್ತೇನು ಅಷ್ಟ ಪುರಾಣ ಅಂದ್ರೆ. ಇಂದಿನ ಕಾಲದಲ್ಲಿ ಇದಕ್ಕಿನ್ನು ಇತಿಹಾಸ ಅಂತಲೇ ಕರೀತಾರೆ. ಅಂದ್ರೆ ಜೀವನ ಚರಿತ್ರೆ. ಇತಿಹಾಸ ಅಂದರೆ ಇತಿಹಾಸ ಅಂದರೆ ಹಿಂಗಿತ್ತು ಅನ್ನೋದಕ್ಕೆ ಇತಿಹಾಸ ಅಂದರೆ ಇಂದ ನಡೆದ ಘಟನೆಗಳನ್ನು ಹೇಳೋದು. ಪುರಾಣ ಅಂದ್ರೆ ಪ್ರವಚನ ಅಂದ್ರೆ ಒಂದು ವಿಷಯವನ್ನು ತೆಗೆದುಕೊಂಡು ಅದನ್ನು ರಸವತ್ತವಾಗಿ ಹೇಳೋದಕ್ಕೆ ಪ್ರವಚನ ಅಂತ ಕರೆದ್ರೆ, ಒಬ್ಬೊಬ್ಬ ಮಹಾತ್ಮರ ಜೀವನ ಚರಿತ್ರೆಯನ್ನು ತೆಗೆದುಕೊಂಡು ಅವರು ನಡೆದು ಬಂದ ಆದಿಯ ಮೇಲೆ ಬೆಳಕು ಚೆಲ್ಲುವಂತಹ ಒಂದು ಪದ್ಧತಿ ಕ್ರಮ ಏನೈತಲ್ಲ, ಅದಕ್ಕೆ ಪುರಾಣ ಅಂತ ಕರೀತಾರೆ. ಆ ಪುರಾಣವನ್ನೇ ಇಲ್ಲಿ ಮಾಡಲಾಗ್ತದೆ. ಮತ್ತು ಪುರಾಣಕ್ಕೆ ನಿಮ್ಗೆ ಆ ಪುರಾಣದ ಪಾರಾಯಣದ ಮುಂಚೆ ನಿಮಗೆ ಪುರಾಣದ ಮಹತ್ವದ ಬಗ್ಗೆ ತಿಳಿಸ್ಬೇಕು. ನಾನು ತಮ್ಮ ಮಾತಾಡಬಾರ್ದು, ಸುಮ್ಕೊಳ್ಬೇಕು. ಪುರಾಣ ನಮ್ಮ ಪರಂಪರೆಯೊಳಗೆ ಹೆಂಗೆ ನಡೆದು ಬಂದದ ಜಯಘೋಷ ಮಾಡ್ರಿ, ಮಾತಾಡ್ಬಿಡ್ರಿ ದಯವಿಟ್ಟು. ಹಿಂದಿದ್ದರೆ ಮಾತಾಡ್ಬೇಡ್ರಿ, ಮುಂದಿದ್ದರೆ ಮಾತಾಡ್ಬೇಡ್ರಿ. ಜೈ ಮಂಗಲಂ ಜೈ ರಮ ಪಾರ್ವತೀಶ್ವರರ ಮಹಾದೇವ. ಲಕ್ಕಮ್ಮ ತಾಯಿ ಮಾತಾ ಕಿ, ಶರಣಬಸವೇಶ್ವರ ಮಹಾರಾಜ್ ಕಿ. ಪುರಾಣವೆಂಬುದು ಪುಂಡರ ಗೋಷ್ಠಿ ಅಲ್ಲ. ಪುರಾಣ ನಡೆದು ಬಂದ ಪರಂಪರೆಯನ್ನು ನೀವೆಲ್ಲ ನೋಡಬೇಕು. ಪುರಾಣ ಯಾಕೆ ಕೇಳಬೇಕು? ಪುರಾಣಕ್ಕೆ ಏನು ಶಕ್ತಿ ಅದ, ಪುರಾಣಕ್ಕೆ ಎಷ್ಟು ಶಕ್ತಿ ಅದ. ನಾನು ಭಾಳ ದೂರದ ಉದಾಹರಣೆ ಕೊಡೋಕೆ ಹೋಗೋದಿಲ್ಲ. ಇದು ನಿಮ್ಮ ಇಲ್ಲಿಕೆಲ್ಲ ಗೊತ್ತದಲ್ಲ, ಚಿತ್ತರಿಗೆ ವಿಜಯಮಾಂತೇಶ್ವರ ಮಠ. ಒಂದು ದೃಷ್ಟಾಂತ ಕೊಟ್ಟು ಮುಂದೆ ಹೋಗ್ತೀನಿ ನಾನು. ಪುರಾಣ ಯಾಕೆ ಕೇಳಬೇಕು? ಎಷ್ಟು ಶಕ್ತಿ ಅದ, ಹೇಳೋದು ಕೇಳೋದ್ರಲ್ಲಿ ಏನು ಶಕ್ತಿ ಅದ. ಇವತ್ತೇನು ಇಲಕಲ್ಲಿನ ಮೂಲ ಮಠ ಏನು ಕರಿತೀವಲ್ಲ, ಇಲಕಲ್ಲಿನ ಆ ಶಾಖಾ ಮಠ ಚಿತ್ತರಿಗೆ ವಿಜಯಮಾಂತೇಶ್ವರ ಮಠ ಮೂಲ ಮಠ ಅದು ಮೊದಲು. ಆ ಚಿತ್ತರಿಗೆ ಒಳಗೆ ನೀವು ಹೆಂಗೆ ಊರಿನ ಬನ್ನಟ್ಟಿಯ ಎಲ್ಲ ಹಿರಿಯರು ಕೂಡಿಕೊಂಡು ಪುರಾಣವನ್ನು ಹಚ್ಚಬೇಕು ಅಂತ ಹೆಂಗೆ ನಿರ್ಧಾರ ಮಾಡಿದ್ರಿ ಹಿರಿಯರೆಲ್ಲ, ಚರಜಂಗಮ ಹಿರಿಯರೆಲ್ಲ, ಅದೇ ಥರ ಆ ಚಿತ್ತರಿಗಿದೆ ಎಡೆಬಿದ್ರು ಬೀಳ್ತಾರೆ ಚಿತ್ತರಿಗೆ. ಅದ ಚಿತ್ತರಿಗೆ ಒಳಗೆ ಎಲ್ಲ ಹಿರಿಯರು ಕೂಡಿಕೊಂಡು ನಿರ್ಧಾರ ಮಾಡಿದ್ರಂತ ನಮ್ಮೂರ ಪುರಾಣ ಹಚ್ಚೋಣ. ಯಾವ ಪುರಾಣ ಹಚ್ಚೋಣ? ಬಸವ ಪುರಾಣ ಹಚ್ಚೋಣ. ಮತ್ತು ಬಸವ ಪುರಾಣ ಹಚ್ಚಬೇಕಾಗಿತ್ತಂದ್ರೆ ಮಠದ ಪೀಠಾಧಿಪತಿಗಳಾಗಿರುವಂಥ ವಿಜಯಮಾಂತೇಶ್ವರ ಹತ್ರ ಹೋಗ್ಬೇಕಲ್ಲ, ಅಪ್ಪಗಳ ಅಪ್ಪಣೆ ಆಗಬೇಕಲ್ಲ. ಅವಾಗ ವಿಜಯಮಾಂತೇಶ್ವರ ಇರುವಂಥ ಕಾಲ ಅದು ನಡೆದ ಘಟನೆ. ಚಿತ್ತರಿಗೆ ವಿಜಯಮಾಂತೇಶ್ವರ ಅಪ್ಪಗಳ ಹತ್ರ ಬಂದ್ರಂತ. ಬಂದ ಕಾಶಿ ಅವ್ರು ಸಾಷ್ಟಾಂಗ ನಮಸ್ಕಾರ ಮಾಡಿ ಕೇಳ್ತಾರೆ, ಅಪ್ಪರೇ ನಾವು ಚಿತ್ತರಿಗೆ ಒಳಗೆ ಬಸವ ಪುರಾಣ ಮಾಡ್ಬೇಕಂತ ಮಾಡೀವಿ, ಮತ್ತು ತಮ್ಮ ಅಪ್ಪಣೆ ಕೊಡಬೇಕು. ವಿಜಯಮಾಂತೇಶ್ವರ ಅಪ್ಪಗಳಿಗೆ ಭಾಳ ಆನಂದ ಆಗಿಬಿಡ್ತದೆ, ಆನಂದ ಆಗ್ತದೆ. ಅವ್ರಂತಾರ, ಯಪ್ಪ ಬಸವ ಪುರಾಣ ಅಂದ್ರೆ ಸಾಮಾನ್ಯನೋ, ಸತ್ತಂತವನನ್ನು ಬದುಕಿಸುವ ಶಕ್ತಿ ಅದಕ್ಕದ, ಸತ್ತಂತಿರುವನು ಬಡದೆಚ್ಚರಿಸುವ ಶಕ್ತಿ ಬಸವ ಪುರಾಣಕ್ಕದ, ಅಚ್ಚರಿ ಬಸವ ಪುರಾಣ ಅಂದರು ಅವರು. ಅವಾಗ ಅಪ್ಪರಂದರು, ಸರಿ ಬಸವ ಪುರಾಣ ಹಚ್ಬೇಕಾರೆ ಬಸವ ಪುರಾಣ ಯಾರಿಂದ ಹೇಳಿಸ್ಬೇಕು ಅದನ್ನು? ಪುರಾಣ ಬಸವ ಪುರಾಣವನ್ನು ಅಂತಿಂಥವ್ರಿಂದ ಹೇಳಿಸೋದಲ್ಲ. ಬಸವ ಪುರಾಣ ಮಹಾಪುರಾಣ ಅದು. 3 ತಿಂಗಳು ಹೇಳಿದ್ರೆ ಮುಗಿಯಂಗಿಲ್ಲ ರೀ. ಹೇಳೋರ್ದು ಮುಗಿದದ ಕತಿ, ಕೇಳೋರ್ದು ಮುಗಿದದ, ಬಸವ ಪುರಾಣ ಮುಗಿಯಂಗಿಲ್ಲ. ಹಾಂ, ಹಂಗೆ ವಿಜಯಮಾಂತೇಶ್ವರ ಅಂತಾರೆ ಯಾರ ಕಡೆಯಿಂದ ಹೇಳಿಸ್ತೆ ಅಂದಾಗ ಅಲ್ಲೇ ಒಬ್ಬ ಭಕ್ತರಿದ್ರಂತ. ಅವ್ರಂತಾರ, ಅಪ್ಪರೇ ಅವ್ರವ್ರನ್ನ ಯಾಕೆ ಹೇಳೋದು? ಸಾಕ್ಷಾತ್ ಬಸವ ಸ್ವರೂಪಿಗಳಾಗಿರುವಂಥ ಸಂತೇಕಲೂರಿನ ಕೃಷಿ ಋಷಿ ಘನಮಠ ಶಿವಯೋಗಿಗಳಿಂದ ಬಸವ ಪುರಾಣವನ್ನು ಹೇಳಿಸೋಣ ಅಂತ ತಿಳ್ಕೊಂಡು ನಿರ್ಧಾರ ಮಾಡಿದರು. ಕಾರಣ ಘನಮಠ ಶಿವಯೋಗಿಗಳು ಬಸವಣ್ಣನನ್ನೇ ಆಸಿಕೊಂಡು, ಬಸವಣ್ಣನ್ನೇ ಒದ್ದುಕೊಂಡು, ಬಸವಣ್ಣನ್ನೇ ಬಸವ 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 ಅಂತ ಬಸವ ಪಾಕವನ್ನೇ ಪ್ರಸಾದ ಮಾಡಿದವರು. ಸಂತೇಕಲೂರಿಗೆ ಹೋದರು. ನೀವು ಹೆಂಗೆ ಭಿನ್ನ ಕೊಟ್ಟಿದ್ರಿ ನಮ್ಗೆ, ಹಂಗೆ ಭಿನ್ನ ಕೊಟ್ಟರು. ಅಪ್ಪರೇ ಇಂಥ ದಿನ ಇಂಥ ಸಮಯ ನೀವು ಬರಬೇಕು, ಪುರಾಣ ಮಾಡಬೇಕು.
ಆ ಶುಭ ದಿನ, ಶುಭ ವೇಳೆ, ಶುಭಗಳಿಗೆ ಇಂದಿನಂಗೆ ಅವತ್ತು ಬಂದಿತ್ತು. ಆ ಸಮಯದೊಳಗೆ ಸಂತೆಕಲ್ಲೂರಿನ ಘನಮಠ ಶಿವಯೋಗಿಗಳು ಎಲ್ಲಿಗೆ ಬಂದ್ರು ಅಂದ್ರೆ ಚಿತ್ತರಿಗೆ ಬಂದರು. ಚಿತ್ತರಿಗೆ ಬಂದಾಗ ಹಿಂಗೆ ವಿಶಾಲವಾಗಿರುವಂಥ ಮಠ ಕಲ್ಪನೆ ಮಾಡ್ಕೊಳ್ಬೇಕು. ಪುರಾಣ ಹಿಂಗೆ ಒಂದು ಕಟ್ಟಿ ಮ್ಯಾಗ ಹಿಂಗೆ ಎತ್ತರದ ಸ್ಥಳದ ಮೇಲೆ ಕಲಾವಿದರು, ಗವಾಯಿಗಳು ಎಲ್ಲ ಕುಂತಾರ. ಘನಮಠದಪ್ಪಗಳು ಮಧ್ಯದಲ್ಲಿ ಕೂತಾರ. ಪುರಾಣ ಪ್ರಾರಂಭ ಮಾಡುವ ಮುನ್ನ ಅಲ್ಲೊಂದು ಪದ್ಧತಿ ಐತೆವ. ಏನು ಪದ್ಧತಿ ಅಂದ್ರೆ, ಹೆಂಗೆ ನೀವು ಪುರಾಣ ಪ್ರಾರಂಭದ ಮುನ್ನ ದೀಪವನ್ನು ಹೊತ್ತಿಸಿದ್ರು, ಬೆಳಗಿಸಿದ್ರು, ಹಂಗೆ ಚಿತ್ತರಿಗೆ ಒಳಗೆ ಒಂದು ಪರಂಪರೆ ಅದ. ಏನು ಪರಂಪರೆ ಅಂದ್ರೆ, ಪುರಾಣ ಪ್ರಾರಂಭ ಮಾಡುವ ಮುನ್ನ ಶಟಸ್ಥಲ ಧ್ವಜವನ್ನು ಆರಿಸಬೇಕು. ಯಾವುದು ಶಟಸ್ಥಲ? ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯಸ್ಥಲ. ಶಟಸ್ಥಲ ಧ್ವಜ ಆರಿಸಬೇಕು. ನಿಯಮದಂತಲ್ಲಿ ಶಟಸ್ಥಲ ಧ್ವಜವನ್ನು ಆರಿಸಿದ ಮೇಲೆ ಊರಿನ ಜನ ಕೇಳ್ತಾರೆ ಬಂದು ಘನಮಠದಪ್ಪಗಳಿಗೆ, ಅಪ್ಪರೇ ಈ ಶಟಸ್ಥಲ ಧ್ವಜವನ್ನು ಏನು ಮಾಡೋದು, ಎಲ್ಲಿ ಕಟ್ಟೋಣ? ಅಲ್ಲಿ ಕಟ್ಟಿಬಿಡೋಣ ಡಬ್ಬಿಗೆ. ಘನಮಠದಪ್ಪರಂತಾರೆ, ಇಲ್ಲ, ಅದು ಶಟಸ್ಥಲ ಧ್ವಜ ಅಂದರೆ ಅದು ದೊಡ್ಡ ಕಿಮ್ಮತ್ತಿಂದು ಧರ್ಮದ ಧ್ವಜ. ಅದನ್ನು ನಾವು ಕೂಡುವಂಥ ಸಮವಾಗಿ ಕಟ್ಟೋದಲ್ಲ. ಅದನ್ನು ಎತ್ತರದ ಸ್ಥಳದಾಗ ಕಟ್ಟಬೇಕು ಅಂದರು. ಯಾರು? ಘನಮಠದಪ್ಪ. ಅವಾಗ ವಿಚಾರ ಮಾಡಿದ್ರು, ಎತ್ತರ ಸ್ಥಳ ಅಂದರೆ ಏನು ಹುಡುಕ್ಬೇಕಂತ ಹುಡುಕಿದ್ರು. ಏನಾಗಿತ್ತಂದ್ರೆ ಚಿತ್ತರಿಗೆ ಮಠ, ಆಗಿನ ಕಾಲದೊಳಗೆ ಮಠ ಇತ್ತಲ್ಲ, ಮಠದ ಮುಂದೆ ಹೆಂಗೆ ಬೇನಿ ಗಿಡ ಅದಲ್ಲ, ಬೇನಿ ಗಿಡ, ಹಂಗೊಂದು ಬೇನಿ ಕೊಡ್ಡ ಅಂದ್ರೆ ಬರಡಾಗಿರ್ತಕ್ಕಂಥ ಮರ ಇತ್ತು. ಎತ್ತರ ಸ್ಥಳ. ಘನಮಠದಪ್ಪರಂತಾರೆ, ಯಪ್ಪ ಇದು ಸ್ಥಳಗಿರಬಾರ್ದು, ಶಟಸ್ಥಲ ಧ್ವಜ ಮ್ಯಾಗ ಕಟ್ರಂದ್ರು. ಆ ಗಿಡ ಎಂತದಂದ್ರೆ ಬರಡು ಅಂದ್ರೆ ಅದು ಒಣಗಿ ಆಗಲಿ 16 ವರ್ಷ ಆಗಿತ್ತು. ಎಲಿ ಇದ್ದಿಲ್ಲ, ಏನಿದ್ದಿಲ್ಲ. ಅದಕ್ಕೆ ಮೇಲೆ ಹೋಗಿ ಗಿಡಕ್ಕೆ ಶಟಸ್ಥಲ ಧ್ವಜವನ್ನು ಕಟ್ಟಿದ್ರು. ಇತ್ತ ಕಡೆ ಘನಮಠ ಶಿವಯೋಗಿಗಳು ಬಸವ ಪುರಾಣವನ್ನು ಪ್ರಾರಂಭ ಮಾಡಿದ್ರು. ಬಿಡಿಬಿಡಿಸ್ತಾ ಪ್ರತಿಯೊಂದು ಸಂಧಿಗಳನ್ನು ವಿರಳವಾಗಿ ಸಂಪೂರ್ಣ ಬಸವ ಪುರಾಣವನ್ನು ಹೇಳ್ತಾ ಹೋದ್ರು. ಬಸವ ಪುರಾಣವನ್ನು ಹೇಳ್ತಾ ಹೊಂಟಂಥ ಸಂದರ್ಭದೊಳಗೆ ಹೆಂಗಂಗ ಬಸವ ಪುರಾಣ ಏರಿಕೆ ಹಾಕುವಂತ ಹೊತ್ತು ಹಂಗಂಗ ಆ ಒಣಗಿರ್ತಕ್ಕಂಥ ಬೇವಿನ ಗಿಡ ಚಿಗಿತು ಹಚ್ಚ ಹಸಿರಾಗಿತ್ತಂತ. ಪುರಾಣ ಮುಗಿದ್ರೊಳಗಾಗಿ ಚಿಗಿತು ಹಚ್ಚ ಹಸಿರಾಗಿತ್ತು. 10 ವರ್ಷ ಚಿಗಿತಿಲ್ಲವ? 10 ವರ್ಷ ಇಟ್ಟಕ ಮುಗಿತೇನದು? ಮುಗಿದಿಲ್ಲ. ಅವಾಗಂದ್ರು ಸಾಮಾನ್ಯ ಇದು ಬಸವ ಪುರಾಣಕ್ಕೆ ಶಕ್ತಿ ಅದ. ಮುಂದೆ ಆತು, ಸಂಪನ್ನ ಆತು, ಪ್ರಸಾದ ಆತು, ಎಲ್ಲ ಆತು, ಪುರಾಣ ಮುಗಿತು. ಎಲ್ಲ ಮುಗಿದ ಮೇಲೆ ಕೆಲವೊಂದಿಷ್ಟು ವರ್ಷಗಳ ಕಳೆದ ಮೇಲೆ ಚಿತ್ತರಿಗೆ ವಿಜಯ ಮಾಂತೇಶ್ವರ ಮಠದ ಜೀರ್ಣೋದ್ಧಾರ ಕಾರ್ಯ ಬಂತು. ಅಂದ್ರೆ ಮಠ ಹಳೇದಾಗಿತ್ತವ, ಶಿಥಿಲಾವಸ್ಥೆ ಆಗಿತ್ತು. ಹೊಸದಾಗಿ ಕಟ್ಟಬೇಕಂದ್ರೆ ಈಗ ಅವಾಗ ಚಿತ್ತರಿಗೆ ವಿಜಯ ಮಾಂತೇಶ್ವರರು ಬಂದು ಏನು ಮಾಡಿದ್ರಪ್ಪ, ಇದು ಮಠ ಹಳೇದಾಗದ, ಮಠ ಕೆಡಿ ಬಿಡೋಣ ಅಂತ ಕೆಡವಕ್ಕೆ ಪ್ರಾರಂಭ ಮಾಡಿದ್ರು. ಮುಂದೇನು ಬೇನಿ ಗಿಡ ಇತ್ತಲ್ಲ, ಆ ಬೇನಿ ಗಿಡ ಇತ್ತಲ್ಲ ಅದನ್ನು ತೆಗೀರಂದರು. ಇಡೀ ಚಿತ್ತರಿಗೆಯ ಜನ ಎಲ್ಲರೂ ಬಂದಂತಾರೆ, ಅಪ್ಪರೇ ಏನಂತ ತಿಳ್ಕೊಂಡಿರಿ ನೀವು? ಬೇವಿನ ಗಿಡ ಚಿಗುತ್ತದ, ಬಡ್ಡೆ ಆಗಿದ್ದು ಸಾಮಾನ್ಯ ಏನದು? ಶಟಸ್ಥಲ ಧ್ವಜದ ಮೇಲೆ. ಸಂತೆಕಲ್ಲೂರಿನ ಅಪ್ಪಂಗಳು ಬಸವ ಪುರಾಣ ಹೇಳಿದ್ದಕ್ಕಾಗಿ ಆ ಮರ ಕೊಡ್ಡಾಗಿರುವ ಮರ 16 ವರ್ಷದ ಕೊಡ್ಡ ಮರ ಚಿಗುತ್ತದ, ಅದನ್ನು ತೆಗೆದ ಬೇಡ್ರಿ, ಅಪಚಾರ ಹಾಕದ. ಚಿತ್ತರಿಗೆಯ ವಿಜಯ ಮಾಂತ ಅಪ್ಪಂಗಳಂತಾರೆ, ಯಪ್ಪ ಎಟ್ಟ ಮೂಡ್ರದಿರ ನೀವು, ಅಂಧಕಾರ ಹೋಗಿಲ್ಲ ನಿಮಗೆ. ನೀವೇನು ತಿಳ್ಕೊಂಡಿರಿ? ಬಸವಣ್ಣವರು ಹೇಳಿರ್ತಕ್ಕಂಥ ಬಸವಣ್ಣವರು ಪುರಾಣ ಏನು ಘನಮಠದಪ್ಪ ಹೇಳ್ಯಾರಲ್ಲ, ತಪ್ಪೇನಿಲ್ಲ. ಅವರು ಬಸವ ಸ್ವರೂಪಿಗಳು. ಬಸವ ಪುರಾಣ ತಿಳಿಯಾಗಿ ಹೇಳ್ಯಾರ, ಕರೆ ಅದು ನಿಮಗೆ ತಿಳಿದಿಲ್ಲ. ಮೂಢನಂಬಿಕೆ ಮೌಢ್ಯಗಳನ್ನೇ ಆಸೆ ಹೊತ್ತುಕೊಂಡಿರಲ್ಲ ನೀವೆಲ್ಲ. ಈಗೋ ಆ ಮೂಲೆಗೆ ಇರ್ತಕ್ಕಂಥ ಮರ ಐತಲ್ಲ, ನೀವೇನು ತಿಳ್ಕೊಂಡಿರಿ ಅಂದ್ರೆ ಘನಮಠದಪ್ಪಗಳು ಬಸವ ಹೇಳಿದಂಥ ಬಸವ ಪುರಾಣ ಕೇವಲ ಇಲ್ಲಿಯ ಮರ, ಗಿಡ, ಕಲ್ಲು, ಕಟ್ಟಿಗೆಗೆ ಅಷ್ಟ ತಿಳಿದು ಅಂತ ಅನ್ಕೊಂಡಿರಿ. ಯಪ್ಪ ಇವತ್ತು ನಾವೊಂದು ಮಾತು ಹೇಳ್ತೇನೆ ಕೇಳ್ರಿ. ಸಂತೆಕಲ್ಲೂರಿನ ಬಸವ ಸ್ವರೂಪಿಗಳಾಗಿರುವ ಘನಮಠ ಶಿವಯೋಗಿಗಳು ಹೇಳಿರುವಂಥ ಬಸವ ಪುರಾಣ ಕಲ್ಲು, ಕಟ್ಟಿಗೆ, ಮಣ್ಣು ಮನುಷ್ಯರಿಗೆಲ್ಲ ಸಾಕ್ಷಾತ್ ಬಸವಣ್ಣನಿಗೆ ಮುಟ್ಟಿದ್ದೇ ಆಗಿದ್ದರೆ, ಈಗೋ ಆ ಕೆರೆಯ ದಂಡೆಯ ಮೇಲೆ ಒಂದು ಕೊಡ್ಡ ಆಗಿರುವಂಥ ಕೊಡ್ಡ ಬಿದ್ದದ, ಆ ಕೊಡ್ಡಿ ಕಟ್ಟೆ ಬರೀ ಅದು ಚಿಗ್ತೈತಿ ಹೋಗಂದ್ರು. ವಿಜಯ ಮಾಂತೇಶ್ವರ ಅಂದ್ರೆ ಸಾಮಾನ್ಯ ಅಲ್ಲ, ಅವರು ಪವಾಡ ಪುರುಷರೇ. ಹೆಂಗೆ ಮಿಕ್ಕಲಿಕ್ಕೆ ಸಾಧ್ಯ ಅಂತದ ಮಾತಾ. ಅವಾಗ ಇದೊಂದು ಪರೀಕ್ಷೆ ನಡೆದ ಬೀಳಲಿ, ಪವಾಡ ನಡೆದ ಬೀಳಲಿ ಅಂತ ತಿಳ್ಕೊಂಡು ಅಲ್ಲಿರುವಂಥ ಗಿಡದ ಮೇಲಿರುವ ಶಟಸ್ಥಲ ಧ್ವಜವನ್ನು ಆ ಕೆರೆಯ ದಂಡೆಯ ಮೇಲೆ ಕೊಡ್ಡ, ಸುಮ್ಮನೆ ಬೇರಿಲ್ಲ ಏನಿಲ್ಲ, ಸುಮ್ಮನೆ ಕೊಡ್ಡ ಬಿದ್ದಿರುವಂಥ ಆ ಕೊಡ್ಡಿಗೆ ಹೋಗಿ ಶಟಸ್ಥಲ ಧ್ವಜವನ್ನು ಕಟ್ಟಿ ಬಂದಿರ. 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ ತಿಂಗಳ ಒಳಗಾಗಿ ಆ ಕೊಡ್ಡ ಹಚ್ಚ ಹಸಿರಾಗಿತ್ತಂತ ಚಿಗಿತ. ಜಯ ಮಂಗಲಂ ಜಯ ನಮಃ ಪಾರ್ವತೀಶ್ವರರ ಮಹಾದೇವ. ಜಗಜ್ಜನನಿ ಮಾತಾ ಕಿ, ಚಿತ್ತರಿಗೆ ವಿಜಯ ಮಾಂತೇಶ್ವರ ಮಾತಾ ಕಿ. ನೋಡಿ ಅಂದ್ರೆ ನಾ ಯಾಕೆ ಹೇಳಕತ್ತೀನಂದ್ರೆ, ಪುರಾಣಕ್ಕೆ ಒಂದು ಪರಂಪರೆ ಅದ, ಪುರಾಣಕ್ಕೆ ಒಂದು ಶಕ್ತಿ ಅದ. ಪುರಾಣವೆಂಬುದು ಪುಂಡರಗೋಷ್ಠಿ ಅಲ್ಲ,
ಅಲ್ಲಮ್ಮ ಪ್ರಭು ಹೇಳಿದ್ದು ಬೇರೆ ಅರ್ಥದ ಸಮಯ ಬರಲಿ ಹೇಳ್ತೀನಿ ನಾನು. ಅದು ನಮಗೂ ಏನಾಗ್ಯ ನಮ್ಮ ಪುರಾಣ ಪುಂಡ್ರಗೋಷ್ಠಿ ಆಗ್ಯಾವ. ಯಾಕಂದ್ರೆ ಗರ್ಮಡದಪ್ಪಗಳಿಲ್ಲ ಹೇಳಾರಿಲ್ಲ, ನುಂಗಪ್ಪಗಳಿರಲ್ಲ. ನಮ್ಮ ಹಿಡ್ಕೊಂಡು ಹೇಳ್ಬೇಕಲ್ಲ. ಒಬ್ಬ ಪುರಾಣ ಹೇಳಕ್ಕೆ ಹೋಗಿದ್ದಂತೆವ. ಹಾಂ, ನಮ್ಮ ಚಂದಣ್ಣ ಕರ್ಕೊಂಬಂದಿದ್ದ ನಮ್ಮ ಹತ್ರನ ಅಕ್ಕಮಾದೇವಿ ಪುರಾಣ ಇಟ್ಟಿದ್ದು. ವರ್ಷ ದೇವಿ ಪುರಾಣ ಇಡಬೇಕಲ್ಲ. ಎಲ್ಲ ಮುಗೀತು. ಇಟಿಗೆ ಭೀಮಮ್ಮ ಮುಗಿದ್ಲು, ಗುಡ್ಡಾಪುರ ದಾನಮ್ಮ ಮುಗೀತು, ಸಜ್ಜಗುಡಿ ಶರಣಮ್ಮ ಆದ್ಲು, ಸೌದತ್ತಿ ಎಲ್ಲಮ್ಮ ಆದ್ಲು. ಅಕ್ಕಮಾದೇವಿ ಇಡೋಣ ಅಂತ ತಿಳ್ಕೊಂಡು ಅಕ್ಕಮಾದೇವಿ ಪುರಾಣ ಇಟ್ಟಿದ್ರಂತ ಇವರು ಇಳೆ ಕೊಟ್ಟು ಕರ್ಕೊಂಬಂದಿದ್ರು. ಅವು ಬಂದವ ಪುರಾಣ ಪ್ರಾರಂಭ ಮಾಡ್ದ. ಅವ್ರಿಗೊಂದು ಚಟ ಇತ್ತಂತ. ಏನು ಮಾಡೋದು, ಮಾತಿಗೊಂದು ಜೈಕಾರ ಹಾಕ್ತಿದ್ದವ. ಅಕ್ಕಮಾದೇವಿ ಪುರಾಣ ಪ್ರಾರಂಭ ಆಯ್ತು. ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವರರ ಮಹಾದೇವನವ. ಅಕ್ಕಮಹಾದೇವಿ ಉಡುತಡಿಯಲ್ಲಿ ಜನಿಸಿದಳು. ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವರರ ಮಹಾದೇವ. ಅಕ್ಕ ಮಹಾದೇವಿ ಉಡುತಡಿಯಿಂದ ಕಲ್ಯಾಣಕ್ಕೆ ಬಂದಳು. ಜಯ ಮಂಗಲಂ ಜಯ ನಮ ಪಾರ್ವತಿ. ಉಡುತಡಿಯಿಂದ ಎಲ್ಲಿಗೆ ಕಲ್ಯಾಣಕ್ಕೆ ಬಂದ ಜೈನ ಮಾತಿಲ್ಲ. ಅದು ಕಲ್ಯಾಣದೊಳಗೆ ಅಲ್ಲಮ್ಮ ಪ್ರಭುದೇವರು ಎದುರಿಗೆ ಬಂದರು. ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ. ಇಬ್ಬರು ಮಾತಾಡಿದ್ರು ಜೈ ಮಂಗಲಂ ಜಯ ನಮ ಪಾರ್ವತಿ ಶಿವ. ನಾ ಹೇಳ್ತೀನಿ ನಿಮಗೆ ಚಂದ್ರಣ್ಣ, ಒಂದು ತಾಸು ಪುರಾಣ ಮುಗಿಯೋದ್ರೊಳಗಾಗಿ 100ರಿಂದ 120 ಬೇರೆ ಅಂತಿದ್ನಂತ ಪುರಾಣ. ಮತ್ತು ಜಯಮಂಗಲದಾಗ ಮುಗ್ದದ. ಅವ ಜಯಮಂಗಲಂ ಜಯನಮ ಅಂದಾಗ ಮತ್ತು ಇವರು ಕಮಿಟಿಯವ್ರು ಕರ್ಕೊಂಬಂದಿರ್ತಾರೆ, ಸುಮ್ಮಿರ್ತಾರೆ. ನಾವು ಅವರೆಲ್ಲ ಚುಸ್ತಿರ್ತಾರೆ, ಏನು ಕರ್ಕೊಂಬಂದೆ ಮಾರಾಯ ಅನ್ನ. ಅವರೆಲ್ಲ ಕುಡ್ಕೊಂಡು ಏನು ಮಾಡಿದ್ರಂತ ಬಂದ್ರಂತ, ರೂಮಿಗೆ ಬಂದ್ರಂತ. ಇಳಿಸಿರ್ತಾರೆ ನೋಡ್ರಿ ಪುರಾಣಿಕರು. ಅಲ್ಲಿ ಬಂದ್ರೆ ಸ್ವಾಮಿಗಳು ನಮಸ್ಕಾರ ಮಾಡಿ, ಏನು ರೀ ಪುರಾಣಿಕರ ನಿಮ್ಮನ್ನು ಕರ್ಕೊಂಬಂದೀವಿ, ಏನು ಪುರಾಣ ತುಂಬ ಬರೇ ಜೈ ಮಂಗಲಂ ಜೈ ನಮ್ಮ ಪಾರ್ವತಿ ಶಿವಾರರ ಅಂತಿರಲ್ರಿ, ಏನು ರೀ ಸ್ವಲ್ಪ ಕಡಿಮೆ ಮಾಡಿರಿ, ಪುರಾಣ ಮುಂದುವರೆಸ್ರಿ. ಅದು ನನ್ಗೊಂದು ಕುಂತರ ಪುರಾಣ ಯಾವಾಗ ಮುಗಿಬೇಕಾ? ಆವಾಗ ಪುರಾಣಿಕನ್ನಂತ ನನಗೆ ಜೈ ಮಂಗಲಂ ಜೈ ನಮ್ಮ ಪಾರ್ವತಿ ಶಿವ ಅನ್ಲಿಕ್ಕೆ ಬರಲಿಲ್ಲ ಅಂದ್ರೆ ಪುರಾಣ ಹೇಳಕ್ಕೆ ಬರಂಗಿಲ್ಲ ನನಗೆ, ಅದು ಅನ್ನಬೇಕನ್ನಂತ. ಅವಾಗ ಊರಂದ್ರಂತ ನೀವು ಜೈಕಾರ ಹಾಕಿದ್ರೆ ನಮಗೆ ಪುರಾಣ ಕೇಳೋಕ್ಕಾಗಂಗಿಲ್ಲ. ಅವ ಅಂದ ನನಗೆ ಜೈಕಾರ ಹಾಕಲಿಲ್ಲ ಅಂತ ಪುರಾಣ ಹೇಳಕ್ಕೆ ಬರಂಗಿಲ್ಲ. ಅವ್ರ ಊರು ಮಂದಿ ಅಂದ್ರಂತ ಕಮಿಟರ್, ಇದು ಎಲ್ಲಿಂದ ಕರ್ಕೊಂಬಂದಿಯಪ್ಪ, ಮೂಲಾಗೈತಿ ಇರಲಿ ಇದೊಂದು ವರ್ಷವಲ್ಲಿ. ಅವಾಗೆಲ್ಲ ಪುರಾಣ ಹಿಂಗೆ ಮಾಡ್ಕೋತ ಒಂದು ತಿಂಗಳೇ ಪುರಾಣ ಜೈ ಮಂಗಲಂ ಜೈ ನಮ್ಮ ಪಾರ್ವತಿ ಮುಗೀತು. ಪುರಾಣ ಮುಗಿದ ಮೇಲೆ ಹಂಗೈತಾನೆ. ಯುವರಾಜರ ಏನು ಮಾಡ್ತಾರೆ, ಕೊನೆಗೆ ಶಾಲು ಒದಿಸಿ ಎಲ್ಲ ಕೊಟ್ಟು ದಕ್ಷಿಣ ಕೊಡ್ಬೇಕಲ್ಲ, ಹಂಗೆ ಹೋಗಿ ನಾವು ಎಲ್ಲ ಶಾಲು ಒದಿಸಿ ಎಲ್ಲ ಮುಡಿಸಿ ಕೈಯಾಗ ದಕ್ಷಿಣ ಕೈಯಾಗ ಕೊಟ್ರಂತ. ಕೈಯಾಗ ಕೊಟ್ಟಾಗ ಮೊದಲಿಗೆ ಬರೋತ್ನಾಗ 40,000 ಮಾತಾಡಿದ್ರಂತ, 10,000 ಕೈಯಾಗ ಕೊಟ್ರಂತವ್ರು. ಅವ ಎಣಿಸಿದಂತ ಪುರಾಣಕ್ಕೆ ಎಣಿಸಿ ನೋಡಿದಂತ. ಅಲ್ರಿ ಏನ್ರಿದು 10,000 ಐತಲ್ಲ ಅಂದಾಗ ಇಡೀ ಊರು ಮಂದಿ ಕಮಿಟಿಯವ್ರು ಕುಡ್ಕೊಂಡು ಜೈ ಮಂಗಲಂ ಜಯ ನಮ ಪಾರ್ವತಿ ಶಿವರರ ಮಹಾದೇವ. ಅರ್ಥ ಆಯ್ತು? ಅವ ದಿನ ಕಾಡಿದ್ದವ ಜೈ ಮಂಗಲಂ ಪಾರ್ವತಿ. ಇವು ಒಂದೇ ಸಲ ಮುಡಿಸ್ಕೊಂಡ್ಬಿಟ್ರು ಅವರು ಕಮಿಟಿ. ಅದಕ್ಕೆ ಭಾಳ ದರಿಗಿರ್ತಾರೆ ಕಮಿಟಿಯವರು. ಅದಕ್ಕಿದು ಜೈ ಮಂಗಲಂ ಜೈ ನಮ ಪಾರ್ವತಿ ಪುರಾಣ ಅಲ್ಲೇ ಇದು ಶರಣಬಸಪ್ಪನ ಪುರಾಣ ಇದು. ಅದಕ್ಕೆ ಶರಣಬಸಪ್ಪನ ಪುರಾಣವನ್ನು ಭಕ್ತಿಯಿಂದ ಕೇಳಬೇಕಾಗ್ತದ. ಯಾರು ಭಕ್ತಿಯಿಂದ ಕೇಳುತ್ತಾರೆ ನೆನ್ಪಿಟ್ಕೊಡ್ರಿ, ಯಾರಿಗೆ ಮಕ್ಕಳಾಗಿಲ್ಲ ಸುದ್ದಿ ಮುಡಿಸಿರುವತ್ತಿಂದ. ಸುಮ್ಮನೆ ಟೈಮ್ ಪಾಸ್ಗೆ ಹೇಳುವಂಥ ಮಾತುಗಳಿಲ್ಲಂತೆ. ಯಾರ್ಯಾರು ಮಕ್ಕಳಾಗಿಲ್ಲ, ನಾಳೆ ದಿವಸ ತೊಟ್ಲದ ಅರ್ಜೆಂಟ್ ಹೇಳಿ ನಾನು, ಯಾಕಂದ್ರೆ ದೊಡ್ಡ ಪುರಾಣ ಇದು, ಕೊನೆಗೆ ಹೇಳ್ತೀನಿ. ನಾಳೆ ತೊಟ್ಲದ ಯಾರ್ಯಾರು ಮಕ್ಕಳಾಗಿಲ್ಲ ಅವ್ರಿಗೆ ಮಕ್ಕಳಾಗಲಾರ್ದಂಥವ್ರು ತೊಟ್ಟಲು ಕೊಡಿಸುವಂಥದ್ದು ಏನೇನದಲ್ಲ ನಿಯಮ, ಅವ್ನು ಕೊಡಿಸಿದ್ರೆ ಖಂಡಿತ ಮಕ್ಕಳಾಗೆ ಆಗ್ತದೆ. ದಕ್ಕಮ್ಮ ಗುಡಿಗೂ ಮುಂದೆ ಕುಂತು ಹೇಳಕತ್ತೀನಿ ಈ ಮಾತು. ಅದಕ್ಕೆ ಶಕ್ತಿ ಅದ ಅಂತ ಹೇಳೋದು. ಅದಕ್ಕೆ ಅಂಥ ಮಹಾಪುರಾಣ ಅಂದರೆ ಬಂಜೇರ ನಂಜನು ನಗಿಸಿದಂಥ ಬರಗಾಲದ ಬಂಟನಾಗಿರೋ ಶರಣಬಸವೇಶ್ವರ ಪುರಾಣ. ಅದು ಸಾಮಾನ್ಯ ಪುರಾಣ ಅಲ್ಲ, ಅದು ಎರಡನೇ ಬಸವ ಪುರಾಣ. ಯಾಕಂದರೆ ಎರಡನೇ ಬಸವಣ್ಣನೇ ಶರಣಬಸವೇಶ. ಅಂತಹ ಶರಣಬಸವೇಶ್ವರ ಪುರಾಣವನ್ನು ನಾವು ನೀವೆಲ್ಲರೂ ಕೇಳೋಣ. ಆ ಕೇಳುವ ಮುನ್ನದೊಳಗೆ ಪುರಾಣದ ಪಾರಾಯಣದೊಂದು ಪದ್ಧತಿ. ಪುರಾಣದೊಳಗೆ ನಮ್ಮ ಗವಾಯಿಗಳಾಗಿರುವಂಥ ಚಂದ್ರಣ್ಣವರು ಆ ಪುರಾಣದ ಮೊದಲ 5 ನುಡಿಗಳ ಪಾರಾಯಣವನ್ನು ಮಾಡ್ತಾರೆ. ತದನಂತರ ಪುರಾಣದ ವಿಷಯವನ್ನು ಮುಂದುವರಿಸೋಣ. ಶಿವಸಾಂಬ ಜೈ ನಮ. ಜೈ ಘೋಷ ಮಾಡ್ಯವ. ಶಿವಸಾಂಬ ಜೈ ನಮ ಪಾರ್ವತಿಪತಿ ಶಿವ ಹರ ಹರ. ಅಂತು ಪೀಠಿಕ ಸಂಧಿ ಪ್ರಾರಂಭ. ಶ್ರೀ ಶರಣಬಸವೇಶ್ವರ ಪೀಠಿಕಾ ಸಂಧಿ ಪ್ರಾರಂಭ. ಶ್ರೀ ಶರಣ ಸತ್ಹೃದಯ ವಶ ಜಿತಪಾಶ ನಿತ್ಯಾನಂದ ಕೋಶ ಮಹೇಶ ನಿಖಿಲಾಚಾಂಡ ರಕ್ಷಣ ಶಿಕ್ಷಣಾಧೀಶ ಕ್ಲೇಶ ಸಂಸ್ಕೃತಿ ವಿಷ ವಿಮೋಚನಾಶ ಗೌರಿ ರುತ್ಪ್ರಕಾಶ ಸದಾಶಿವಾಂಗಿಗಳಿಗೆ ಮಂಗಲಮತಿಯ ನಗಿಸಿ ವಿರುತ ಭಕ್ತ ಭಯವರತಾಕರೇ ಧನುಜನ್ ಸಂಕುಲ ಕರ್ಪ ಸಂಹರೇ ಗಣಜ
ಸಂಹಾರಿ ಗಿರಿಕೋರಿ ಮುನಿಜ ಹೃದಯವಂತರಚರಿ ಯಶೋಬರಿ ಮನಶಿಜಾರಿಯ ಮನದ ಮೈಶ್ರೀ ಏನಿ ಪಶಾಕರಿಯನ್ನು ನವಕ್ಕಿವ ದಯತೋರಿ ಮಡಕೆ ಮಾಡುವ ಮೊದಲು ಮಣ್ಣೆ ಮೊದಲು. ಗಡಿಗೆ ಅದಂದ್ರೆ ಇಲ್ಲಿ ಕೇಳ್ರವರ ಈ ಕಡೆ ಲಕ್ಷ ಇರ್ಬೇಕು, ಮಾತಾಡಬಾರ್ದು ನಿಮ್ಮ ಪುರಾಣದಲ್ಲಿ. ಗಡಿಗೆ ಆದ ಅಂದ್ರೆ ಗಡಿಗೆ ಐತೆ ಅಂದ್ರೆ ಗಡಿಗೆ ಮಾಡಿದ ಒಬ್ಬ ಇರ್ಬೇಕು, ಹೌದಿಲ್ಲವ? ಅವ್ರನ್ನೇನಂತ ಕರಿತೀವಿ? ಕುಂಬಾರ ಅಂತ ಕರಿತೀವಿ. ದೇವಸ್ಥಾನದೊಳಗೆ ಒಂದು ಶಿಲೆ ಅದ, ಮೂರ್ತಿ ಅದಂದ್ರೆ ಮೂರ್ತಿ ಮಾಡಿದ ಒಬ್ಬ ಇರ್ಬೇಕು. ಅವನು ಏನಂತ ಕರಿತೀವಿ? ಶಿಲ್ಪಿ ಅಂತ ಕರಿತೀವಿ. ನನ್ನ ಕೈಯಾಗ ಪುರಾಣ ಬುಕ್ ಅದ, ಶರಣಬಸಪ್ಪನ ಪುರಾಣ ಬುಕ್ ಅದ ಅಂದ್ರೆ ಪುರಾಣ ಬರೆದವ್ರೊಬ್ರು ಇರ್ಬೇಕಲ್ಲ, ಅವ್ರು ಏನಂತ ಕರಿತೀವಿ? ಪುರಾಣ ಕರ್ತು ಅಂತ ಕರಿತೀವಿ, ಪುರಾಣ ಕವಿಗಳು ಅಂತ ಕರಿತೀವಿ. ಈ ಕಲಬುರಗಿ ಶರಣಬಸವೇಶ್ವರರ ಪುರಾಣವನ್ನು ಬರೆದಿರುವಂತಹ ಆ ಪುರಾಣದ ಕರ್ತು ಯಾರು ಅಂದ್ರೆ ಭಾಳ ಮಂದಿ ಬರ್ದಾರೆ. ಎಲ್ಲ ಬಸವರಾಜ್ ಬರ್ದಾರ, ಪಂಡಿತ ಪಂಚಾಕ್ಷರಿ ಪುಟ್ಟರಾಜ ಗವಾಯಿಗಳು ಬರ್ದಾರ, ರಾಘವಾಂಕನು ಬರ್ದಾರ, ಭಾಳ ಮಂದಿ ಬರ್ದಾರ. ಆದ್ರೆ ಈ ಪುರಾಣವನ್ನು ಭಾಳ ಮಂದಿ ಬರೆದ್ರೊಳಗೆ ಅದರೊಳಗೆ ಅತ್ಯುತ್ತಮವಾಗಿರ್ತಕ್ಕಂಥ ಪುರಾಣ ಅಂದರೆ ಪಂಡಿತ್ ದ್ಯಾಂಪುರ್ ಕಲಿನಾಥ್ ಕವಿಗಳವರು ಈ ಪುರಾಣವನ್ನು ಬರೆದಿದ್ದಂಥ ಪುರಾಣವನ್ನು ಆಯ್ಕೆ ಮಾಡ್ಕೊಂಡಿವಿ ನಾವು. ಪುರಾಣ ಅಂದ್ರೆ ಕವಿಗಳು ಭಾಳ ಮುಖ್ಯ ಆಗ್ತವೆ, ಮಾತಾಡಬಾರ್ದು. ಕವಿಗಳು ಎಷ್ಟು ಪ್ರಕಾರ ನೋಡಿ, ಇದಕ್ಕೆ ಮಾತಾಡೋಕ್ಕಿಲ್ಲ, ಬರೀ ಮಾತಾಡಿದ್ರೆ ಮಾತಾಡುತ್ತೆ. ನೀವೇನಾರ ಮಾತಾಡಿದ್ರೆ ಪ್ರಶ್ನೆ ಕೇಳ್ತೀವಿ ನೋಡಿ, ನನಗೊಂದು ಚಾಳೆ ಐತೆ. ಪುರಾಣದಲ್ಲಿ ನೋಡಿ, ಕವಿಗಳಲ್ಲಿ 3 ಪ್ರಕಾರದ ಕವಿಗಳು ಬರ್ತಾರಂತೆ. ಎಷ್ಟು ಪ್ರಕಾರ? 3 ಪ್ರಕಾರ ಕವಿಗಳು. ಯಾರಾಗಾದರೆ 3 ಕವಿಗಳು? ಒಬ್ಬವನು ವರಕವಿ, ಎರಡನೆಯದವರು ನರಕವಿ, ಮೂರನೇದವ್ರು ಯಾರಂದ್ರೆ ಶಿವಕವಿ ಅಂತ ಕರೀತಾರೆ. ಹಾಗಾದರೆ ಯಾರು ವರಕವಿ, ಯಾರು ನರಕವಿ, ಯಾರು ಶಿವಕವಿ, ಯಾರು ಅನ್ನಬೇಕು? ಯಾರು ವರಕವಿ ಅಂದ್ರೆ ಸುಮ್ಮನೆ ಪೆನ್ನ ಪೇಪರ ತೊಗೊಂಡು ಬರ್ಕೋತ ಕೂತ್ರ ತಂತಾನೆ ಬರೆದು ಬಿಡ್ತಾರೆ ನೋಡು, ಸುಮ್ಮನೆ ತ್ರಾಸಿಲ್ಲಾರ್ದು, ಅವ್ರಿಗೆ ವರಕವಿ ಅಂತ ಬರಿತೀವಿ. ಯಾರು? ದ ರಾ ಬೇಂದ್ರೆ ವರಕವಿ ಅಂತೀವಿ. ದ ರಾ ಬೇಂದ್ರೆ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರ ನಾ ಹೆಂಗ ನೋಡಲಿ ನಿನ್ನ. ನಮ್ಮ ಹುಡುಗರು ಕೆಟ್ಟಾಗಿ ಅಪಾರ್ಥ ಮಾಡ್ಕೊಂಡು ಪುರಾಣ ಹೇಳ್ದಾಗ ಸರಿಯಾಗಿ ಕೇಳಾರ್ದಾಗ ಏನೇನೋ ತಿಳ್ಕೊಂಡು ಜೀವನ ಚಲನಚಿತ್ರ ಮಾಡ್ಕೊಂಡ್ಬಿಟ್ಟವು. ಅದು ಸಂದರ್ಭ ಏನಂದ್ರೆ ಹುಡುಗಿಗಾಡಿದ್ದಲ್ಲದು. ವಯಸ್ಸಿ ಬಂದ ಮಗಳು ಸತ್ತಿರ್ತಾಳ, ಮಗ ಸತ್ತಿರ್ತಾನ, ಹೆಂಡತಿ ಕಣ್ಣು ದೃಷ್ಟಿ ಅಳ್ತಿರ್ತಾಳ ನೋಡಿ, ಮಗ ಸತ್ತ ಅಂತ ಕಣ್ಣು ದೃಷ್ಟಿ ಎದುರಿಸೋಕ್ಕಾಗ್ಲಾರ್ದಾಗ ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದ್ರೆ ನಾ ಹೆಂಗೆ ನೋಡಲಿ ನಿನ್ನ. ವರಕವಿಗಳು ದೇವರಿಂದ ವರ ಪಡೆದು ಬಂದವು. ಎರಡನೇದ್ರು ಬರ್ತಾರೆ ನೋಡಿ, ಎರಡನೇದು ಯಾರು ಅಂದರೆ ನರಕವಿಗಳು ಅಂತ ಬರ್ತಾರೆ. ನರಕವಿಗಳು ಅಂದ್ರೆ ನಮ್ಮ ನಿಮ್ಮಂಥವ್ರು. ಎಂಥವ್ರು ಅಂದ್ರೆ ಸುಮ್ಮನೆ ಪ್ರಾಸ ಕೂಡಿಸುವುದಕ್ಕಾಗಿ ಯಾರು ತ್ರಾಸ ತೊಗೊಂಡು ಬರೀತಾರೆ ನೋಡಿ, ಪ್ರಾಸ ಕೂಡಿಸೋದು, ಅವ್ರಿಗೆ ನರಕವಿಗಳು ಅಂತ ಕರಿತೀವಿ. ಅವ್ರದ್ದು ಏನು ಕೆಲಸ? ಸುಮ್ಮನೆ ಪ್ರಾಸ ಕೂಡಿಸೋದು. ಹಿಂಗೊಂದು ಕವಿ ಸಮ್ಮೇಳನ ನಡೆದಿತ್ತಂತ. ಆ ಕವಿ ಸಮ್ಮೇಳನದೊಳಗೆ ಹಿಂಗೆ ಮೈಕ್ ಕೊಟ್ಟಾಗ ಅವರೆಲ್ಲ ಅಧ್ಯಕ್ಷರು ಕೂತ್ಕೊಂಡು ಬರೆಯಕತ್ತಿದ್ರು, ಯಾರು ಫಸ್ಟ್ ಯಾರು ಸೆಕೆಂಡ್ ಅಂತ. ಕೈಯಾಗ ಪೆನ್ನು ಪೇಪರ್ ಕೊಟ್ಟು ಹೇಳಿದ್ರು, ಈ ಸದ್ಯ ಇಲ್ಲಿ ಕಣ್ಣು ಮುಂದೆ ಏನು ಕಾಣ್ತದ ಅದ್ರ ಮೇಲೆ ಬರಿಬೇಕಾಗಿತ್ತು, ಅದೊಂದು ಪಂದ್ಯ. ಅವಾಗ ಒಬ್ಬ ಬರೆದ್ರಂತ ಒಂದು ಪೆನ್ ತೊಗೊಂಡು ಒಬ್ಬ ಕವಿ ಬರೆದು, ಏನೋ ಭಾಳ ಮಂದಿ ಬರೆದ್ರು, ಒಬ್ಬ ಬರೆದ ನವಕವಿ. ಆಗ ಇದ್ದರು ಹಿರಿಯ ಕವಿಗಳು, ಈಗಿದ್ದಾರೆ ಕಿರಿಕಿರಿಯ ಕವಿಗಳು. ಕಿರಿಕಿರಿ ಕವಿಗಳು. ಅವ ಬರೆದನಂತ ಮುಂದೆ ನೋಡಿ ಬರೀಬೇಕಲ್ಲ, ಅಲ್ಲಿ ಲೈಟ್ ಕಂಬ ಇತ್ತಲ್ಲ, ಲೈಟ್ ಕಂಬ ನೋಡಿದ ಉತ್ತೊಂದು ಚಂದಪ್ಪ ಕಂಡ ಅವನಂತ, ಅಲ್ಲಿ ನೋಡು ಚಂದ್ರಬಿಂಬ, ಇಲ್ಲಿ ನೋಡು ಲೈಟ್ ಕಂಬ ಅಂದವ. ಇದು ಕಾವೇನ್ರಿ? ಅಲ್ಲಿ ನೋಡು ಚಂದ್ರಬಿಂಬ, ಇಲ್ಲಿ ನೋಡು ಲೈಟ್ ಕಂಬ ಅಂದರು. ಅವಾಗ ಊರವ್ರು ಅಂದರು, ಬುದ್ಧಿ ಐತೆ ನೀನು, ಏನದು ಅರ್ಥ ಇರಬೇಕಿಲ್ಲ, ಕವಿ ಬರ ಬೇರೆ ಅಂದ್ರು. ಅವ್ರು ಸಿಟ್ಟು ಬಂತವನಿ. ಅಲ್ಲಿ ಊರ ಮುಂದೆ ಗುಡ್ಡ ಎತ್ತು, ಅಲ್ಲಿ ನೋಡು ಗುಡ್ಡ, ಗಡ್ಡ ಬಿಟ್ಟಿದ್ದಾವ, ಅಲ್ಲಿ ನೋಡು ಗುಡ್ಡ, ಇಲ್ಲಿ ನೋಡು ಗಡ್ಡ ಅಂದವ. ಸಿಟ್ಟು ಬಂತು ಮತ್ತೆ ಅವ್ರಿಗೆ. ಅರ್ಥ ಇರ್ಬೇಕು, ಬರೆದ್ರ ಅರ್ಥ ಇರ್ಬೇಕಲ್ಲ, ಏನದು ಗುಡ್ಡ ಗಡ್ಡ ಬೈದ್ರು. ಸಿಟ್ಟು ಬಂತವನಿಗೆ. ಅವಂದ, ಅಲ್ಲಿ ನೋಡು ಗುಡ್ಡ, ಇಲ್ಲಿ ನೋಡು ಗಡ್ಡ, ಗುಡ್ಡ ಗಡ್ಡಗಳ ಮಧ್ಯೆ ವ್ಯತ್ಯಾಸ ತಿಳಿಯದವರೇ ಶತ ದಡ್ಡ ಅಂದವ. ಅವ್ ಕೇಳ್ತಾನೆ ಬಂದಿರ್ತಾವ, ಮತ್ತೆ ಅವಾಗಪ್ಪ ಕುಂತವ ತಿರುಪುಗಾರ. ಇವ್ರಿಗೆ ಯಾರಂತಾರವ? ನರಕವಿಗಳು ಅಂತ. ಅದಕ್ಕೆ ಹೇಳಿದ್ರೆ ನಿಮ್ಗೆ ಮಾತಾಡೋಕೆ ಹೋಗ್ಬೇಡ್ರಿ ಅಂತಿದ್ದು, ತಿಳಿಬೇಕಾದಂಥ ವಿಷಯ ಅದು. ನರಕವಿಗಳು ಅಂತ ಕರೀತಾರೆ. ಇನ್ನು ಮೂರನೇದು ಶಿವಕವಿಗಳು ಅಂತ ಬರ್ತಾರ. ಯಾರು ಶಿವಕವಿಗಳಂದ್ರೆ ಅನವರತ ಸಾಕ್ಷಾತ್ ಶಿವಶರಣರನ್ನ, ಬಸವಾದಿ ಶಿವ ಪ್ರಮುಖರನ್ನ, ಶಿವನನ್ನ ಕುರಿತು ಅನವರತ
ತಾಯಿ ಜಗಜ್ಜನನಿಯನ್ನು ಕುರಿತು ಅನವರತ ಬರೀತಾರಲ್ಲ ಅವರು ಶಿವಕವಿಗಳು, ಶಿವನನ್ನು ಕುರಿತು ಬರೆಯುವ ಶಿವಕವಿಗಳು. ಅಂಥ ಶಿವಕವಿಗಳು ಯಾರಂದ್ರೆ ನಮ್ಮ ದ್ಯಾಂಪುರ್ ಪಂಡಿತ್ ಕಲಿನಾಥ್ ಶಾಸ್ತ್ರಿಗಳವರು ಶಿವಕವಿಗಳು. ಹಾಗಾಗಿ ಅಂಥವ್ರಿಗೆ ಇಂಥ ಪವಿತ್ರವಾಗಿರುವಂಥ ಪುಸ್ತಕವನ್ನು ಬರೆದಾರ. ಇದೊಂದು ಹೇಳೇ ಬಿಡ್ತೀನಿ, ಪುಸ್ತಕಗಳಲ್ಲಿ 2 ಥರದ ಪುಸ್ತಕಗಳಂತ. ಪುಸ್ತಕಗಳಲ್ಲಿ 2 ಥರದ ಪುಸ್ತಕಗಳು. ಒಂದು ಕೈ ತೊಳೆದುಕೊಂಡು ಮುಟ್ಟುವ ಪುಸ್ತಕ, ಮುಟ್ಟಿದ ಮೇಲೆ ಕೈ ತೊಳ್ಕೊಳ್ಳೋ ಪುಸ್ತಕ. ಮುಟ್ಟಿದ ಮೇಲೆ ಕೈ ತೊಳ್ಕೊಳ್ಳೋ ಹೇಳೋದು ಬೇಡ ನಿಮಗೆ. ಅದು ಕೈ ತೊಳೆದುಕೊಂಡು ಮುಟ್ಟುವ ಪುಸ್ತಕ ಯಾವುದಂದ್ರೆ ಕಲಬುರಗಿ ಶರಣಬಸವೇಶ್ವರರ ಪುಸ್ತಕ, ಬಸವ ಪುರಾಣದ ಪುಸ್ತಕ. ಅವೆಲ್ಲ ಮತ್ತು ವ್ಯತ್ಯಾಸ ತಿಳಿಬೇಕು ನಮ್ಮ ಮಕ್ಕಳಿಗೆಲ್ಲ. ನಾವು ಪುಸ್ತಕಗಳನ್ನು ಕೊಡಬೇಕು. ಪುರಾಣ ಅಂದ್ರೆ ಸುಮ್ಮನೆ ಉದ್ದುದ್ದಕ್ಕೆ ಕತ್ತಿ ಹೇಳೋದು, ಕತ್ತಿಗೊಂದು ಕತ್ತಿ, ಆಸೆಗೊಂದು ಆಸೆ ಕುಡಿಸೋದಲ್ಲ. ಹಾಸ್ಯ ಮಾಡೋಂಗಿದ್ರೆ ಹೇಳಿದೆ ಮೊನ್ನೆ ನಾ ಯಾರಿಗೋ ಪ್ರಾಣಿ ಚಂದ ಮಾಡ್ತಾನೆ ಹಾಸ್ಯ, ಮತ್ತೇನು ಬಂತದ್ದು? ಪುರಾಣನೇ. ನಗೆ 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 ಹಬ್ಬ ಆಗಬಾರ್ದು. ಪುರಾಣ ಏನೇ ಇರಲಿ, ಅದೇನಂತೀವಲ್ಲ ಪುಸ್ತಕ ಇದೆಯಲ್ಲ, ಪುಸ್ತಕಗಳನ್ನು ಕೊಡಬೇಕು ನೀವು ಮಕ್ಕಳಿಗೆ. ಬಸವಣ್ಣವರು ವಚನ ಪುಸ್ತಕ ಕೊಡಬೇಕು, ಓದಲೇಬೇಕು. ಮೊಬೈಲ್ ಕಸ್ಕೋಬೇಕು ಮೊದಲ. ಆದರೆ ಹುಡುಗರು ಹೆಂಗದೇವ ಈಗ 10 ಗುಟ್ಟನೇನು ಮಾಡಿದ್ದೇವ ಮೊಮ್ಮಗ, 10 ಗುಟ್ಟನ ಮೊಬೈಲ್ ಅಂದವ, ಕೊಯ್ ಅಂತ ಬಂದ. ನಾವು ಮೊಬೈಲ್ ಕೊಟ್ಟರು ಹುಡುಗ ಅಪ್ಪಕ್ಕವ. ಇದೆಂತ ಅದಕ್ಕೆ ತಿಳ್ಕೊಬೇಕು ವ್ಯತ್ಯಾಸ. ಪುಸ್ತಕಕ್ಕೂ ಮೊಬೈಲ್ಗೂ ವ್ಯತ್ಯಾಸ ಹೇಳಬೇಕು. ಅವು ಮಾತಾಡ್ತಾವಂತ. ಪುಸ್ತಕ ಅಂತಂತೆ ಏ ಮನುಷ್ಯನೇ, ಏ ತಮ್ಮ ಹೇಳ್ತದ ಪುಸ್ತಕ, ಏ ಮನುಷ್ಯನೇ ನೀನು ನನ್ನೊಮ್ಮೆ ತಲೆ ತಗ್ಗಿಸಿ ನೋಡು. ಪುಸ್ತಕ ಅಂತದ ಪುಸ್ತಕ. ಏ ಮನುಷ್ಯನೇ ನೀನೊಮ್ಮೆ ನನ್ನನ್ನು ತಲೆ ತಗ್ಗಿಸಿ ನೋಡು, ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ, ತಲೆ ಎತ್ತಿ ತಿರುಗುವಂತೆ ಮಾಡುತ್ತೇನೆ. ಯಾರು ಹೇಳೋದು? ಪುಸ್ತಕ ಹೇಳ್ತದೆ. ಮೊಬೈಲ್ ಹೇಳ್ತೈತವ ಏನಂತದ ಅದು ಅಂತದ. ಏ ಮನುಷ್ಯನೇ ನೀನೊಮ್ಮೆ ನನ್ನನ್ನು ತಲೆ ತಗ್ಗಿಸಿ ನೋಡು, ನೀನೊಮ್ಮೆ ನನ್ನನ್ನು ತಲೆ ತಗ್ಗಿಸಿ ನೋಡು, ನೀನೊಮ್ಮೆ ನನ್ನನ್ನು ತಲೆ ತಗ್ಗಿಸಿ ನೋಡಿದರೆ ಮುಂದೆ ಜಗತ್ತಿನಲ್ಲಿ ತಲೆ ಎತ್ತದಂತೆ ಮಾಡುತ್ತೇನೆ ಅಂತ ಮೊಬೈಲ್ ಅಂತದ್ದು. ಅದೆಲ್ಲ ಮತ್ತೆ ನೋಡಿರಲಿ ಎಷ್ಟು ಅವು ಮಂತ್ರಿ ಪದವಿ ಎಲ್ಲ ವಿಧಾನಸಭೆದಾಗ ಅದಕ್ಕೆ ಹೋಗ್ಯಾವ. ತೆಗೆದು ಬಿಡ್ತದೆ. ಅದಕ್ಕೆ ನಾವು ಕೈಯಾಗಿ ಏನು ಕೊಡಬೇಕು ಮಕ್ಕಳಿಗೆ ಅಂದ್ರೆ ಮೊಬೈಲ್ ಕಸ್ದು ಪುಸ್ತಕ ಕೊಡಬೇಕು, ಮೊದಲ ಪುಸ್ತಕ. ಹಂಗೆ ಇಂಥ ಶ್ರೇಷ್ಠವಾಗಿರುವಂಥ ಪುಸ್ತಕವನ್ನು ಯಾವ ಶರಣಬಸವೇಶ್ವರರ ಪುರಾಣವನ್ನು ದ್ಯಾಂಪುರ್ ಕಲಿನಾಥ ಶಾಸ್ತ್ರಿಗಳವರು ಬರೀತಾರೆ. ನಮ್ಮ ಪಾರಾಯಣ ಮಾಡಿದ್ರೆ ಗವೈಗಳು ಚಂದ್ರಣ್ಣವರು ಅಲ್ಲೇನು ಬರೆದಾರಂದ್ರೆ ಅದರೊಳಗೆ ಪುರಾಣದ ಪ್ರಾರಂಭದಲ್ಲಿ ಪಂಡಿತ ಕಲಿನಾಥ ಶಾಸ್ತ್ರಿಗಳವರು ಪ್ರಾರಂಭ ಮಾಡುವ ಮುನ್ನ ಮನೆದೇವನನ್ನು, ಗುರುದೇವನನ್ನು, ಗ್ರಾಮದೇವನನ್ನು, ಗ್ರಾಮ ದೇವತೆಯನ್ನು ಸ್ಮರಣೆಯನ್ನು ಮಾಡಿ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬು ಫಲಸಾರ ಭಕ್ಷಿತಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಗಜಾನನ ಸ್ಮರಣೆಯನ್ನು ಮಾಡಿ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಹಂ ಪ್ರಾರ್ಥನೆ ದೇವಿ ವಿದ್ಯಾಬಲಂತ ದೇವಿ ಅಂತ ತಿಳ್ಕೊಂಡು ಸರಸ್ವತಿಯ ಸ್ಮರಣೆಯನ್ನು ಮಾಡಿ ಶರಣಬಸವೇಶ್ವರಲ್ಲಿ ವಿನತ ಭಾವದಿಂದ ಹೇಳ್ತಾರೆ, ಪಾ ಶರಣಬಸವೇಶ ನಿನ್ನ ಪುರಾಣವನ್ನು ಬರೆಯಕತ್ತೀನಿ ನಾನು, ನಿನ್ನ ಪುರಾಣ ಬರೆಯಕತ್ತೀನಿ ಅನ್ನುವಂಥ ಅಹಂಕಾರ ನನಗಿಲ್ಲ. ಗಂಟೆಯನ್ನು ಪಿಡಿದೋರುವ ಟಿಂಟೆನಿಸಲು ನಾದ ಮುಂದೆಲ್ಲ ಸುಳಿದು ತಾನಾಗಿ ನುಡಿಯುವುದು ಎನ್ನುವಂತೆ ನೀನು ಸಾಕ್ಷಾತ್ ನೀನು ಭಗವಂತನಾದ ನೀನು ನನ್ನ ಹೃದಯ ಗರ್ಭದೊಳಗೆ ಎದೆಯೊಳಗೆ ಕುಳಿತುಕೊಂಡು ನೀನು ಹೆಂಗೆ ಪುರಾಣ ಶರಣಬಸಪ್ಪನ ಪುರಾಣ ಬರ್ಸ್ಕೋತ ಹೋಗಿ ಹಂಗೆ ಬರ್ಸ್ಕೋತ ಹೋಗಿ ನಾನು ಕೈಯೊಳಗೆ ಶಕ್ತಿಯಾಗು ಶರಣಬಸವೇಶ. ಕಾರಣ ಅಹಂಕಾರ ಬರಬಾರ್ದಂಥ ಪುರಾಣ ಬರೋರಿಗೆ ಆಯ್ತು ಹೇಳೋರಿಗೆ ಆಯ್ತು. ಕೇಶ ಶಿವಪ್ಪ ಅಂತ ಏನಂತನ್ರಿ, ನನ್ನದಿದು ನಾನು ಬರೆದೆನೆನ್ನ ಬೇಡ, ನನ್ನದಿದು ನಾನು ಬರೆದೆನೆನ ಬೇಡ, ನನ್ನದಿದು ನಾನು ಬರೆದೆನೆಂದರೆ ನೀನಾಗ ಬಿದ್ದ ಮೇರ ಪರ್ವತದಿಂದ ಪತಾಳದೊಳಗೆ ಆಗಲೇ ಅಂದ. ಇದು ನಾನಾ ಬರೆದೀನಿ, ಇದು ನಂದ ಅಂದಂದ್ರೆ ಮ್ಯಾಲಿಂದ ಬಿದ್ದಿ ಅಂತ ಅರ್ಥ. ಎಲ್ಲೇ ಪರ್ವತದಿಂದ ಪಾತಾಳದೊಳಗೆ ಮತ್ತೆ ಮ್ಯಾಗ ಹೇಳಕ್ಕೆ ಆಗಂಗಿಲ್ಲ. ಯಾವುದಾದ್ರೂ ಒಬ್ಬ ಮನುಷ್ಯನನ್ನು ಸರ್ವನಾಶ ಮಾಡಬೇಕಾಗಿತ್ತು ಅಂದ್ರೆ ಅವನ ಬಂದೂಕಿನಿಂದ ಹೊಡೆಯೋದು ಬೇಕಾಗಿಲ್ಲ. ಸುಮ್ಮನೆ ಅಹಂಕಾರ ತಲೆ ಒಳಗೆ ಹೋತಂದ್ರೆ ಅವನ ನಾಶ ಆಗಿ ಹೋಗ್ತಾನೆ. ಅದಕ್ಕಂತಾರ ಯಾವ ನೋಡಿ ಎಷ್ಟು ವಿನೂತ ಭಾವ. ಅವರ ಬರ್ದಾರ ಪುರಾಣ, ಭಾಳ ಪುರಾಣ ಬರ್ದಾರೆ. ಇಟಗಿ ಭೀಮಂ ಪುರಾಣನೂ ಬರ್ದಾರ ಪಂಡಿತ್ ಕಲಿನಾಥ ಶಾಸ್ತ್ರಿಗಳು. ಅವ್ರಂತಾರೆ ಇದು ನಾನು ಬರೆದನಂತಿಲ್ಲ, ಯಪ್ಪ ನಾನು ಲೇಖನಿ ಆಗುವೆ ಶರಣಬಸವೇಶ. ಆ ಲೇಖನಿ ಒಳಗೆ ನೀನು ಮಸಿಯಾಗಿ ಕುಳಿತುಕೊಂಡು ಇಡೀ ನಿನ್ನ ಪುರಾಣವನ್ನು ನೀನು ಬರೆಸು ಅಂತ ತಿಳ್ಕೊಂಡು ಪ್ರಾರ್ಥನೆಯನ್ನು ಮಾಡಿ ಪುರಾಣವನ್ನು ಪ್ರಾರಂಭ ಮಾಡ್ಯಾರ. ಶ್ರೀಕಾರವನ್ನು ಹಾಕಿ ಗುರುಕಾರವನ್ನು ಹಾಕಿ ಪಂಡಿತ್ ಕಲಿನಾಥ್ ಶಾಸ್ತ್ರಿಗಳು. ಆ ಪುರಾಣವನ್ನು ಬರಿತಾ ಒಟ್ಟು ಎಷ್ಟು ಬರೆದಾರಂದ್ರೆ ಒಟ್ಟು 30 ಸಂಧಿ ಒಳಗೆ ಸರಿಯಾಗಿ 918 ಪದಗಳನ್ನು ಒಳಗೊಂಡಿರುವ 30 ಸಂಧಿಗಳೊಳಗೆ ಯಾವ ಶರಣಬಸವೇಶ್ವರರ ಮಹಾಪುರಾಣವನ್ನು ಬರೆದಾರ. ಆ ಪುರಾಣವನ್ನು ಬರೆದ ಮೇಲೆ ಇದೈತಲ್ಲ, ಆ ಪುರಾಣ ಬರೆದ ಮೇಲೆ ಎಲ್ಲ ಪುರಾಣಗಳು ಒಂದು ಪದ್ಧತಿ ಅದು. ಏನು ಪದ್ಧತಿ ಅಂದ್ರೆ ಆ ಶಿವಲೋಕದ ವರ್ಣನೆ ಬಗ್ಗೆ ಹೇಳ್ತಾರೆ.
ನಮ್ಮ ಧರ್ಮದೊಳಗೆ ಯಾವುದೇ ಪುರಾಣ ಅಲ್ಲಿ ಶಿವಲೋಕದ ವರ್ಣೆಯನ್ನು ಮಾಡದೆ ಮುಂದೆ ಹೋಗೋದೇ ಇಲ್ಲ ಪುರಾಣ. ಆ ಶಿವಲೋಕದ ವರ್ಣನೆ ಸಂಕ್ಷಿಪ್ತ ಹೇಳ್ತೀನಿ, ಮೊದಲನೇ ದಿನ ಇರೋದ್ರಿಂದ. ಯಾವುದು ಶಿವನ ಕೈಲಾಸ? ಕೈಲಾಸದ ವರ್ಣನೆ ಬರೀತಾರೆ ಅವರು 2ನೇ ಸಂಧಿ ಒಳಗೆ. ಏನು ಶಿವನ ಕೈಲಾಸ? ಯಾವುದು ಕೈಲಾಸ? ಯಾವುದು ಶಿವನ ಕೈಲಾಸ? ಶಿವನ ಕೈಲಾಸ ಅದು ಶಿವನ ನಿವಾಸ. ನಮ್ಮೆಲ್ಲರ ಶ್ವಾಸ ಭಕ್ತರ ವಿಶ್ವಾಸ. ಎಷ್ಟೊಂದು ಬರೀತಾರೆ ನೋಡಿ. ಕೈಲಾಸ ಅದು ಶಿವನ ನಿವಾಸ, ನಮ್ಮೆಲ್ಲರ ಶ್ವಾಸ ಭಕ್ತರ ವಿಶ್ವಾಸ. ಸುಮಾರು ಭೂಮಿಯಿಂದ 23,000 ಅಡಿ ಎತ್ತರದಲ್ಲಿರುವ ಕೈಲಾಸ. ಆ ಕೈಲಾಸದೊಳಗೆ ಯಾರದರ? ಕೈಲಾಸ ನಮ್ಮೆಲ್ಲರಿಗೂ ನಿವಾಸ ಅಂದ್ರೆ ಮನೆ. ನಮಗೆಲ್ಲರಿಗೂ ಹೆಂಗೆ ಮನೆ ಅದ? ಪರಮಾತ್ಮನ ಒಂದು ಮನೆ ಅದ. ಹೆಂಗದ ಮನೆ ಅಂದ್ರೆ ಆ ಚಂದ್ರಕಾಂತ ಶಿಲೆಯ ಬೆಟ್ಟದ ಮಧ್ಯದೊಳಗೆ ಆ ಪ್ರಕಾಶಿಸುವಂಥ ಕೋಟಿ ಸೂರ್ಯರು ಪ್ರಕಾಶಿಸುವಂಥ ಕಲ್ಪನೆ ಮಾಡ್ಕೋಬೇಕು. ನಾ ಹೇಳೋದು ನಿಮಗೆ, ಆ ಕೋಟಿ ಸೂರ್ಯರು ಪ್ರಕಾಶಿಸುವಂಥ ಆ ಚಂದ್ರಕಾಂತ ಅಂತ ಕೈಲಾಸದೊಳಗೆ ಶಿವ ಏನು ಮಾಡ್ಯಾನಂದ್ರೆ ಪಂಚಭಕ್ತ ದಶಭುಜ ತ್ರಿನೇತ್ರ ತ್ರಿಯಾಯುಧ ತ್ರಿಜನ್ಮ ಪಾಪ ಸಂಹಾರನಾಗಿರುವ ಶಿವನು ಕೊಳ್ಳೊಳಗೆ ಹಾವು ಸುತ್ಕೊಂಡಾನ, ಕೈ ಒಳಗೆ ತ್ರಿಶೂಲ್ ಹಿಡ್ಕೊಂಡಾನ, ತಲೆ ಮೇಲೆ ಗಂಗಿ ಹೊತ್ಕೊಂಡಾನ. ಕಣ್ಮುಂದು ಚಿತ್ರ ತಗೋರಿ. ಎಲ್ಲಿ ಕುಂತಾನಂದ್ರೆ ಕೈಲಾಸದೊಳಗೆ ಕುಂತಾನ. ಕೈಲಾಸದೊಳಗೆ ಆ ಪರಮಾತ್ಮನ ಬಲಭಾಗದೊಳಗೆ ಷಣ್ಮುಖ ಗಣೇಶ ವೀರಭದ್ರರು ನಿಂತಿದಾರ. ಎಡಗಡೆಗೆ ಕಿನ್ನರು ಕಿಂಪುರುಷರು ಗಂಧರ್ವರು ಗಾಯನ ಮಾಡಾಕತ್ತಾರ. ರಾವಣಾದಿ ಮಣಿಭದ್ರಾದಿ ಶುದ್ಧ ಸತ್ಪುರುಷರು ಶರಣರು ಸಂತರು ಮಹಂತರು ಸಿದ್ಧಿ ಪುರುಷರೆಲ್ಲರೂ ಎಡಗಡೆ ನಿಂತುಕೊಂಡಾರ. ಆ ಪರಮಾತ್ಮನ ಮುಂದುಗಡೆ 3 ಕಾಲಿನ ಭೃಂಗಿ ನಾಟ್ಯವನ್ನು ಮಾಡ್ತಾ ಇದ್ರೆ ನಂದೀಶ ನದ್ದಳೆಯನ್ನು ಬಾರಿಸಕತ್ತಾನ. ಆ ಸಮಯದೊಳಗೆ ಜಗದೊಡೆತೆಯಾಗಿರ್ತಕ್ಕಂಥ ಜಗಜ್ಜನನಿ ಅಂಬಾಭವಾನಿ ದುರ್ಗಾ ಪರಮೇಶ್ವರಿ ಪಾರ್ವತಿ ದೇವಿ ಚಿನ್ನದ ತಟ್ಟೆಯೊಳಗೆ ರನ್ನದ ಆರತಿಯನ್ನು ತೆಗೆದುಕೊಂಡು ಬಂದು ಸಾಕ್ಷಾತ್ ಪರಶಿವನಿಗೆ ಆ ರನ್ನದ ತಟ್ಟೆಯನ್ನು ಬೆಳಗ್ತಾ ಆ ಪರಶಿವನ ಎಡದೊಡೆಯನ್ನು ಏರಿ ಕೂಡುವುದಷ್ಟೇ ತಡ ಗಂಟೆಗಳು ತಮ್ಮಷ್ಟಕ್ಕೆ ತಾವು ಬಾರಿಸಿಕೊಂಡವ, ನಗಾರಿಗಳು ಡಣ್ಣನೆ ಬಾರಿಸಿಕೊಂಡವ, ಚಾಮರಗಳು ಸಾವಿರ ಸಂಖ್ಯೆಯೊಳಗೆ ಚಾಮರಗಳು ಬೀಸವ, ಶಂಖಗಳ ಓಂಕಾರಗಳ ಮಧ್ಯೆ ಎಲ್ಲರೂ ಕೂಡಿಕೊಂಡು ಎಲ್ಲ ಗಾಯನವನ್ನು ಮಾಡಕತ್ತಾರ. ಪರಮಾತ್ಮನನ್ನು ಕುರಿತು ಏನು ಮಾಡಕತ್ತಾರ? ಶಿವ 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 ಎನ್ನಬಾರದು. ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸೋ ಮನವೇ, ಶಿವನಾಗಿ ಶಿವನ ಪೂಜಿಸೋ. ಶಿವ 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 ಎಂದೊಮ್ಮೆ ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸೋ ಮನವೇ, ಶಿವನಾಗಿ ಶಿವನ ಪೂಜಿಸೋ. ಶಿವ 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 ಎಂದೊಮ್ಮೆ ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸೋ ಮನವೇ, ಶಿವನಾಗಿ ಶಿವನ ಪೂಜಿಸೋ.
ಎಂದು ಒಮ್ಮೆ ಶಿವನನ್ನು ಪೂಜಿಸು. ಹಂಗ ಯಾವ ಕೈಲಾಸದೊಳಗೆ ಎಲ್ಲ ಗಾನ ಗಂಧರ್ವರು ಸಿದ್ಧಿ ಪುರುಷರೆಲ್ಲ ಕೂಡಿಕೊಂಡು ಪರಮಾತ್ಮನ ಸ್ತೋತ್ರವನ್ನು ಮಾಡಕತ್ತಾರ. ಆ ಸ್ತೋತ್ರ ಮಾಡುವ ಸಂದರ್ಭದೊಳಗೆ ತ್ರಿಲೋಕ ಸಂಚಾರಿಯಾಗಿರ್ತಕ್ಕಂಥ ನಾರದ ಮಹರ್ಷಿಗಳು ಏನು ಮಾಡ್ಯಾರ ಅಂದ್ರೆ ಆ ಶಿವನ ಒಡ್ಡೋಲಕ್ಕೆ ಬಂದಾರ. ಶಿವನ ಒಡ್ಡೋಲಕ್ಕೆ ಬಂದು ಪಂಚಭಕ್ತ ದಶಭುಜ ತ್ರಿನೇತ್ರ ತ್ರಿಯಾಯುಧ ತ್ರಿಜನ್ಮ ಪಾಪ ಸಂಹಾರ ನಮಸ್ತುತೆ 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 ಅಂತ ತಿಳ್ಕೊಂಡು ಆ ಪ್ರಾರ್ಥನೆಯನ್ನು ಬಂದು ಮಾಡಿದಂಥ ಸಂದರ್ಭದೊಳಗೆ ತ್ರಿಲೋಕದ ಒಡೆಯನಾಗಿರ್ತಕ್ಕಂಥ ಮುಕ್ಕಣ್ಣನಾಗಿರುವಂಥ ಪರಮೇಶ್ವರ ಅಭಯಸ್ತವನ್ನು ನೀಡಿ ನಾರದನಿಗೆ ಪ್ರಶ್ನೆ ಮಾಡ್ತಾನೆ, ಯೋಗಕ್ಷೇಮನ ವಿಚಾರ ಮಾಡ್ತಾನೆ. ನಾರದ ಯಾರಂದ್ರೆ ಆಗಿನ ಕಾಲದಾಗ ವಾಟ್ಸಪ್ ಇದ್ದಂಗೆ, ಟ್ವಿಟ್ಟರ್ ಇದ್ದಂಗೆ, ಮೆಸೆಂಜರ್, ಯಾವ ಲೋಕದೊಳಗೆ ಏನೇನಾಗೈತೆ ಅಂತ ಸುದ್ದಿ ತಿಳಿಸೋರು ಯಾರು? ನಾರದರು. ಹೆಂಗಿರ್ತಾರೆ ನಾರದರು? ಹಳೆ ಪಿಕ್ಚರ್ ನೋಡ್ರಿ ನೀವೆಲ್ಲ, ತಲೆ ಮ್ಯಾಗ ಜುಟ್ಟ, ಕಾಲಾಗ ಆವಿಗಿ, ಕೈಯಾಗ ಒಂದು ತಂಬೂರಿ, ಕಾವಿ ಕಷಾಯ, ಬಾಯಾಗ ಯಾವಾಗಲೂ ನಾರಾಯಣ ನಾರಾಯಣ. ಹಂಗೆ ನಾರದರು ಬಂದು ಶಿವನಿಗೆ ನಮಸ್ಕಾರವನ್ನು ಮಾಡ್ಯಾರ. ಮಾಡಿದ ಮೇಲೆ ಶಿವನು ಭೂಲೋಕದ ಸಮಸ್ತ ವರದಿಯನ್ನು ಕೇಳಕತ್ತಾರ, ಯೋಗಕ್ಷೇಮವನ್ನು ವಿಚಾರ ಮಾಡಕತ್ತಾರ. ಏನು ಯೋಗಕ್ಷೇಮವನ್ನು ವಿಚಾರ ಮಾಡಕತ್ತಾರಂದ್ರೆ ಇರಲಿ, ಹಂಗೆ ಕೇಳ್ರಿ, ಏನಾಗಲ್ಲ. ಕೇಳ್ದತ್ತಿಲ್ಲ ನಿಮ್ಗೆ? ಇರಲಿ ಕೇಳ್ದತ್ತಿಲ್ಲ ನಿಮಗೆಲ್ಲ? ಜೋರ ಜಯಘೋಷ ಮಾಡ್ರಿ. ಜಯ ಮಂಗಲಂ ಜಯ ನಮ ಪಾರ್ವತೀಶ್ವರರ. ಎಲ್ಲರೂ ಏನು ಮಾಡ್ಯಾರ ಅಂದ್ರೆ ಕೇಳ್ರಿ, ಮಾತಾಡ್ಬಿಡ್ರಿ, ದಯವಿಟ್ಟು ಮಾತಾಡ್ಬಿಡ್ರಿ. ಹಾಂ, ಕರೆಂಟ್ ಇಲ್ಲ, ಇದು ಬಂದ್ ಮಾಡಿರಿ, ಇದು ತೆಗೀರಿ. ಎಲ್ಲರೂ ಆಫ್ ಮಾಡ್ರಿ, ಅದನ್ನೆಲ್ಲ ಆಫ್ ಮಾಡಿರಿ. ಕೇಳಿಲ್ಲ, ಗಲಾಟೆ ಮಾಡಬೇಡ್ರಿ. ಯಾವ ಶಿವಲೋಕದೊಳಗೆ ನಾರದರು ಏನು ಬಂದಾರಲ್ಲ, ನಾರದರು ಬಂದಾಗ ಮಾತಾಡ್ಬೇಡತ್ತಂಗೆ ನೀವೆಲ್ಲ. ನಾರದರು ಬಂದಂಥ ಸಂದರ್ಭದೊಳಗೆ ಅವ್ರಿಗೆ ಪ್ರಶ್ನೆ ಮಾಡ್ತಾರ, ಭೂಲೋಕದೊಳಗೆ ಎಲ್ಲ ಸರಿಯಾಗಿ ನಡೆಯಕತ್ತದೇನು? ಧರ್ಮ ಅರ್ಥ ಕಾಮ ಮೋಕ್ಷಾದಿಗಳನ್ನು ಜನರು ಪರಿಪಾಲನೆ ಮಾಡಕತ್ತಾರೆ ಅಂತ ಕೇಳಿದಾಗ ನಾರದ ಮಹರ್ಷಿಗಳಂತಾರ, ಭಗವಂತ ನಿನಗೆ ತಿಳಿಲಾರ್ದೇನದು? ಸೃಷ್ಟಿ ಸ್ಥಿತಿ ಲಯ ಇವೆಲ್ಲವುಗಳನ್ನು ಪರಿಪಾಲನೆ ಮಾಡ್ತಕ್ಕಂಥವು ನೀನು, ಲಯಕರ್ತನಾಗಿರ್ತಕ್ಕಂಥವು ನೀನು. ಜಗತ್ತಿನೊಳಗೆ ಏನಾಗ್ಯದ ಅಂದ್ರೆ ಅಷ್ಟಾವರಣದ ಪಾಲನೆ ಇಲ್ಲ, ಪಂಚಾಚಾರದ ಪಾಲನೆ ಇಲ್ಲ, ಅಷ್ಟಾವರಣದ ಆಚರಣೆ ಇಲ್ಲ, ಷಟಸ್ಥಲಗಳ ಧರ್ಮ ಮಾರ್ಗ ಇಲ್ಲ. ಭೂಲೋಕದೊಳಗೆ ಹೆಂಗಾಗ್ಯದಂದ್ರೆ ಧರ್ಮದ ಮೇಲೆ ಅಧರ್ಮದ ಯಾತ್ರೆ ನಡೆದದ. ಭಗವಂತ ಈಗೋ ಎಷ್ಟು ಕೆಟ್ಟದಂದ್ರೆ 12ನೇ ಶತಮಾನದೊಳಗೆ ನೀನು ಹೆಂಗ ಬಸವಣ್ಣನನ್ನು ಜಗತ್ತಿನ ಉದ್ಧಾರ ಮಾಡುವುದಕ್ಕಾಗಿ ಕಳಿಸಿದೆಯೋ, ಕಾಯಕ ದಾಸೋಹದ ಬೀಜವನ್ನು ಭೂಮಿ ಒಳಗೆ ಬಿತ್ತುವುದಕ್ಕಾಗಿ ಕಳಿಸಿದೆಯೋ, ಆ ಬಸವಣ್ಣ ಪುಣ್ಯಾತ್ಮ ಹೇಳಿದ ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಅಂತ ಆ ಪುಣ್ಯಾತ್ಮ ಹೇಳೋದ. ಆದರೆ ಈಗ ಭೂಲೋಕದ ಪರಿಸ್ಥಿತಿ ಏನಾಗ್ಯದಂದ್ರೆ ಎಲ್ಲಿ ನೋಡಿದರಲ್ಲಿ ಕೊಲೆ ನಡೆದದ, ಎಲ್ಲಿ ನೋಡಿದರಲ್ಲಿ ಸುಳ್ಳು ಹೇಳಕತ್ತಾರ, ಎಲ್ಲಿ ನೋಡಿದರಲ್ಲಿ ಮತ್ಸರ ಭಾವದ. ಅಣ್ಣ ತಮ್ಮಂದ್ರಿಗಾಗಿ ಬರಕತ್ತಿಲ್ಲ, ಮನೆಯೊಳಗೆ ಬಂಧುಗಳ ಮಧ್ಯೆ ಜಗಳ ಆಗ್ಯದ. ವರದಕ್ಷಿಣೆಯ ಆಸೆಗಾಗಿ ಹೆಣ್ಣು ಮಕ್ಕಳನ್ನು ಸಿಂಹ ಎಣ್ಣೆಚ್ಚಿ ಸುಡುವವರಿಗೆ ಸಂಖ್ಯೆಗೇನು ಕಡಿಮೆ ಇಲ್ಲ ಭಗವಂತ. ಹಾಗಾಗಿ ನೀನು ಮತ್ತೊಮ್ಮೆ ಈ ಜಗತ್ತಿಗೆ ಅವತರಿಸಿ ಬರಬೇಕು ಅಂತ ತಿಳ್ಕೊಂಡು ಯಾರು ಹೇಳಕತ್ತಾರ? ಯಾರು ಹೇಳಕತ್ತಾರ? ನಾರದ ಮಹರ್ಷಿಗಳು ಶಿವನಿಗೆ ಹೇಳಕತ್ತಾರ. ಆಗ ಪರಮಾತ್ಮ ಶಿವ ಅಂತಾನ, ಯಪ್ಪ ನಾರದ ಮಹರ್ಷಿಗಳೇ, ಪ್ರತಿಯೊಂದು ಬಾರಿಯೂ ಸಹಿತ ನಾನೇ ಅವತರಿಸಿ ಬರಬೇಕಂತಿಲ್ಲ. ಧರ್ಮೋ ರಕ್ಷತಿ ರಕ್ಷಿತಃ. ಪ್ರತಿ ಸಾರಿ ನಾನೇ ಅವತರಿಸಿ ಬರಬೇಕಂತಿಲ್ಲ. ಇಂದಿನ ಕಾಲದೊಳಗೆ ಶುಂಭ ನಿಶುಂಭ ಮಹಿಷಾಸುರ ರಕ್ತಬೀಜಾಸುರರ ಸಂಹಾರ ಮಾಡುವುದಕ್ಕಾಗಿ ತಾಯಿ ಜಗದಂಬೆ ಜಗಜ್ಜನನಿ ಅಂಬಾಭವನಿ ದುರ್ಗಾ ಪರಮೇಶ್ವರಿಯಾಗಿ ಅವತರಿಸಿ ಬಂದಳು. ಚಂಡಿ ಚಾಮುಂಡಿಯಾಗಿ ಅವತರಿಸಿ ಬಂದಲಲ್ಲ, ನಾನು ಸಹಿತ ಭಸ್ಮಾಸುರ ಅವರೆಲ್ಲರನ್ನ ನಿಶ್ಶೇಷ ಮಾಡುವುದಕ್ಕಾಗಿ ಅವತರಿಸಿ ಬಂದಿದ್ದೇನೆ. ವಿಷ್ಣು ಪರಮಾತ್ಮನು ಸಹಿತ ದಶಾವತಾರವನ್ನು ಅವತರಿಸಿ ಬಂದಿದ್ದಾನ ಎಲ್ಲರನ್ನು ಸಂಹಾರ ಮಾಡುವುದಕ್ಕಾಗಿ. ಹಾಗೆ ಪ್ರತಿ ಸಾರಿಯೂ ಸಹಿತ ನಾನೇ ಭೂಲೋಕದೊಳಗೆ ಅವತರಿಸಿ ಬರಬೇಕಂತೇನಿಲ್ಲ. ಈಗೋ ನನ್ನಷ್ಟೇ ಸಮರ್ಥನಾಗಿರುವಂಥ ನಂದೀಶನೇ ಅವತರಿಸಿ ಬರ್ತಾನ. ಈಗೋ ಮುಂದೆ ನಂದೀಶ್ ನಿಂತಾನಂತ ತೋರಿಸ್ತಾನೆ. ನಂದೀಶನೇ ಮುಂದೆ ಯಾರು ನಿಂತಿದ್ರು? 3 ಕಾಲಿನ ಭೃಂಗಿ ಮತ್ತು ನಂದೀಶ ನಿಂತಿದ್ದಲ್ಲ, ಮದ್ದಳೆ ಬಾರಿಸ್ಕೋತ.
ಆ ನಂದೀಶನಿಗೆ ಕೇಳಿದಾಗ ನಂದೀಶ ಕೈ ಮುಗಿದುಕೊಂಡಂತಾನೆ, ಯಪ್ಪ ನಂದೀಶ, ಈ ಜಗತ್ತಿನೊಳಗೆ ಅನ್ಯಾಯ ಅಕ್ರಮ ನಡೆದದ, ಧರ್ಮದ ಮೇಲೆ ಅಧರ್ಮ ನಡೆದದ ಯಾತ್ರೆ, ಹಾಗಾಗಿ ಭೂಲೋಕದಲ್ಲಿ ಅವತರಿಸಿ ಬರುವೆಯಾ ಅಂತ ಕೇಳ್ತಾನೆ ಪರಮಾತ್ಮ. ಯಾರಿಗೆ? ನಂದೀಶನಿಗೆ. ಆಗ ನಂದೀಶ್ ಅಂತಾನೆ, ಯಪ್ಪ ಭಗವಂತ, ನೀ ನನ್ನನ್ನು ಭೂಲೋಕಕ್ಕೆ ಕಳಿಸಿ ತಬ್ಬಲಿಯನ್ನಾಗಿ ಮಾಡಬೇಕಂತ ಮಾಡಿ. ಏನು ನೋಡಿ ಏನಂತಾನೆ, ಭೂಲೋಕಕ್ಕೆ ನನ್ನನ್ನು ಕಳಿಸಿ ತಬ್ಬಲಿಯನ್ನಾಗಿ ಮಾಡಬೇಕಂತ ಮಾಡಿ. ಏನು? ಬ್ರಹ್ಮ ಪದವಿ ಏನೊಲ್ಲೆ, ಇಂದ್ರ ಪದವಿ ಏನೊಲ್ಲೆ, ವಿಷ್ಣು ಪದವಿ ಏನವಲ್ಲೆ. ಯಾರಂತಾರ? ನಂದೀಶ್ ಅಂತಾನೆ. ಬ್ರಹ್ಮ ಪದವಿ ಏನೊಲ್ಲೆ, ಇಂದ್ರ ಪದವಿ ಏನೊಲ್ಲೆ, ವಿಷ್ಣು ಪದವಿ ಏನೊಲ್ಲೆ, ನನಗೆ ಮತ್ತಾವ ಪದವಿಯೂ ಬೇಡ, ನನಗೆ ನಿನ್ನ ಪಾದ ಸ್ಥಳದಲ್ಲಿರುವಂಥ ಅವಕಾಶವನ್ನು ಕೊಟ್ಟು ಬಿಡು ಸಾಕು, ಅಷ್ಟೇ ಸಾಕಂತಾನೆ. ನಮಗಾಗಿದ್ರ ಪರಮಾತ್ಮ ನಿನಗೆ ನಮಗೆ ಕೇಳಿದ್ದಂದ್ರೆ ಇಡೀ ಒಂದು ಲಿಸ್ಟ್ ಮಾಡ್ತೀವಿ ಅಂತಿದ್ವಿ, ಎಂದಾಗ ಒಂದು ನಿಮಿಷ ಉಸಿರಿಡಿ ಒಂದು ಲಿಸ್ಟ್ ಮಾಡ್ತೀವಿ ಅಂತಿದ್ವಿ. ಆದ್ರೆ ನಂದೀಶ್ ಅಂತ ನನಗೆ, ಯಪ್ಪ ನನ್ನನ್ನು ಎಲ್ಲೈತಂದ್ರೆ ಸ್ವರ್ಗ ಅಲ್ಲೆಲ್ಲ ಕಳ್ಸೋಕೆ ಹೋಗಬೇಡ, ನನ್ನ ಇಂದ್ರ ಪದವಿ ಕೊಡ್ತಂದ್ರೆ ಬೇಡ, ಬ್ರಹ್ಮ ಪದವಿ ಬೇಡ, ಸೃಷ್ಟಿಕರ್ತ ಮಾಡುವಂಥ ಬ್ರಹ್ಮ ಪದವಿ ಬೇಡ, ಸ್ಥಿತಿಕರ್ತನಾಗಿರುವಂಥ ವಿಷ್ಣು ಪದವಿ ಬೇಡ, ದೇವತೆಗಳ ಒಡೆಯನಾಗಿರುವಂಥ ಇಂದ್ರ ಪದವಿ ನನಗೆ ಬೇಡ. ನನಗೇನೆಂದರೆ ನೀನು ಸದಾವಕಾಲ ಕೈಲಾಸದೊಳಗೆ ನಿನ್ನ ಪಾದ ಸ್ಥಳದಲ್ಲಿ ಇರುವಂಥ ಅವಕಾಶವನ್ನು ಮಾತ್ರ ಕಲ್ಪಿಸಿಕೊಟ್ಟು ಬಿಡು. ಯಾರಂದರು? ನಂದೀಶ ಅಂದ. ಅವಾಗ ಪರಮಾತ್ಮ ಅಂತಾನ, ಯಪ್ಪ ನಂದೀಶ, ನೀನೇ ಹಿಂಗಂದ್ರೆ ಹೆಂಗೆ? ಒಂದು ವೇಳೆ ನೀನೇ ಹಿಂಗಂದಂಗೆ ಇಂದಿನ ಕಾಲದೊಳಗೆ ಬುದ್ಧನ ಹತ್ತಿರ ಏನಾದರೂ ಅಂಗುಲಿ ಮಾಲ ಹೋಗದೆ ಇದ್ದಿದ್ರೆ ಅಂಗುಲಿ ಮಾಲ ಹೆಂಗೆ ಸಂತಾಗ್ಲಿಕ್ಕೆ ಸಾಧ್ಯ ಇತ್ತು? ನೋಡಿ ಎಂಥ ಕಿಮ್ಮತ್ತಿನ ಮಾತು ಹೇಳ್ತಾರೆ. ಬುದ್ಧನ ಹತ್ರ ಅಂಗುಲಿ ಮಾಲ ಹೋಗದಿದ್ರೆ ಅವ ರಾಕ್ಷಸ ಆಗಿರ್ತಿದ್ದ. ಒಂದು ವೇಳೆ ನಾರದ ಮಹರ್ಷಿಗಳ ಹತ್ತಿರ ರತ್ನಾಕರ ಹೋಗದಿದ್ರ ಆ ರತ್ನಾಕರ ಕಳ್ಳನಾಗೇ ಉಳಿತಿದ್ದ ವಿನಃ ವಾಲ್ಮೀಕಿ ಆಗ್ತಿರ್ಲಿಲ್ಲ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವರ ಮಹಾದೇವ. ಜಗಜ್ಜನನಿ ಮಾತಾ ಕಿ, ಶರಣಬಸವೇಶ್ವರ ಮಹಾರಾಜ್ ಕಿ. ಎಲ್ಲಿ ಬಂದೈತೆ ನಮ್ಮ ಪುರಾಣ ಕರೆಂಟ್ ಹೋದಾಗ? ಮನೆಯಾಗಿದ್ದಾರೆ ಗೊತ್ತಿಲ್ಲ, ಮನ್ಯಾಗ ಕುಂತಾರ ಅವ್ರು ಇನ್ನೂ ಧಾರಾವಾಹಿ ಮುಂದೆ. ಓದ್ ನೋಡಿ, ಅದಕ್ಕೆ ಕರೆಂಟ್ ಹೋಗಿರ್ತಾವ, ನೆನಪಿಟ್ಕೋಬೇಕು. ಎಲ್ಲಿ ಬಂದೈತೆ, ನಮ್ಮ ನೆನಪಿನ ಶಕ್ತಿ ಕಮ್ಮಿ ಐತಿ, ನೀವು ನೆನಪು ಮಾಡ್ಬೇಕು. ಎಲ್ಲಿ ಬಂದೈತೆ ಪುರಾಣ? ನಂದೀಶ್ ಅಂತ ನಂದೀಶಿಗೆ ಪರಮಾತ್ಮ ಅಂತ ನೀ ಭೂಲೋಕದಲ್ಲಿ ಅವತರಿಸಿ ಬಾ ಅಂದಾಗ, ಯಪ್ಪ ನಿನ್ನ ಬಿಟ್ಟು ನಾವು ಹೋಗಂಗಿಲ್ಲ ಅಂದಾಗ, ಯಪ್ಪ ನಿನ್ನಂಗನ ಪಂಚಾಕ್ಷರ ಅಜ್ಜ ಆನಗಲ ಗುರುಕುಮಾರ ಮಹಾಸ್ವಾಮಿಗಳು ನಾನು ಜಗತ್ತಿಗೆ ಕಳಿಸಿದ್ನಲ್ಲ, ಯುಗ ಪುರುಷ ಆಗಿ ಜಗತ್ತನ್ನು ಉದ್ಧಾರ ಮಾಡಿ ಬಾ, ಭಕ್ತರ ಬದುಕನ್ನು ಬಂಗಾರ ಮಾಡಿ ಬಾ ಅಂತ ಕಳಿಸಿದ್ನಲ್ಲ. ಒಂದು ವೇಳೆ ಆನಗಲ್ಲ ಗುರುಕುಮಾರ ಮಹಾಸ್ವಾಮಿಗಳೇನಾದರೂ ನಿನ್ನಂಗೆ ಒಲ್ಲೆ ಅಂದಿದ್ರಂದ್ರೆ, ಭೂಲೋಕದೊಳಗೆ ಜನ್ಮಿಸಲಿಲ್ಲ ಅಂದಿದ್ರಂದ್ರೆ, ಪಂಚಾಕ್ಷರ ಅಜ್ಜವರಿಗೆ ಯಾರು ಗುರುತಿಸ್ತಿದ್ರು? ಒಂದು ವೇಳೆ ಪಂಚಾಕ್ಷರ ಅಜ್ಜವರು ಜಗತ್ತಿನೊಳಗೆ ಜನ್ಮಿಸದೇ ಇರಲಿಲ್ಲ ಅಂದಿದ್ರೆ ಪುಟ್ಟರಾಜ ಕವಿ ಗವಾಯಿಗಳವ್ರು ಹೆಂಗೆ ಬರ್ತಿದ್ರು ಜಗತ್ತಿನೊಳಗೆ? ಒಂದು ವೇಳೆ ಪುಟ್ಟರಾಜ ಕವಿ ಗವಾಯಿಗಳೇನಾದರೂ ಜಗತ್ತಿನೊಳಗೆ ಜನ್ಮಿಸಿ ಬರದೇ ಇದ್ದಿದ್ರಂದ್ರೆ, ಭಕ್ತರು ಉದ್ಧಾರ ಮಾಡಲಿಲ್ಲ ಅಂದ್ರೆ, ಇವತ್ತಿನ ದಿವಸ ಈ ಕಲಾ ಅನ್ನುವಂಥದ್ದು ಹೆಂಗೆ ಬೆಳೀತಿತ್ತಪ್ಪ ಜಗತ್ತಿನೊಳಗೆ? ಒಂದು ವೇಳೆ ಏನಾದರೂ ಆನಗಲ್ಲ ಗುರುಕುಮಾರ ಮಹಾಸ್ವಾಮಿಗಳು ಏನಾದರೂ ಜನ್ಮಿಸಿ ಬರದೇ ಇದ್ದಾರೆ, ಒಂದು ವೇಳೆ ಪಂಚಾಕ್ಷರ ಅಜ್ಜನವರು ಹುಟ್ಟಿ ಬರದೇ ಇದ್ದಾರೆ, ಒಂದು ವೇಳೆ ಏನಾದರೂ ಪುಟ್ಟರಾಜ ಕವಿ ಗವಾಯಿಗಳವರು ಜನ್ಮಿಸಿ ಬರೆದಿದ್ರು ಏನಾಕಿತ್ತಂದ್ರೆ ಕಣ್ಣಿಲ್ಲದವರು, ಕಾಲಿಲ್ಲದವರು, ಕುರುಡ್ರೆಲ್ಲರೂ ಬಸ್ ಸ್ಟ್ಯಾಂಡ್ನೊಳಗೆ ಭಿಕ್ಷೆ ಬೇಡಬೇಕಾಗಿತ್ತು. ಕೈ ಒಳಗೆ ಭಿಕ್ಷಾ ಪಾತ್ರೆ ಹಿಡಿದುಕೊಂಡು ಭಿಕ್ಷಾ ಬೇಡುವಂಥ ಮಕ್ಕಳ ಕೈ ಒಳಗಿರುವಂಥ ಪಾತ್ರೆಯನ್ನು ಕಸಿದು ಕೈ ಒಳಗೆ ವಾದ್ಯವನ್ನು ಕೊಟ್ಟಂಥವ್ರು ಪುಟ್ಟರಾಜ ಕವಿ ಗವಾಯಿಗಳು. ಏನಂದೀಶ ಕೇಳು, ಜಗತ್ತಿನೊಳಗೆ ಎಲ್ಲಿ ನೋಡಿದಡಲ್ಲಿ ಅಧರ್ಮ, ಮೋಸ, ಭ್ರಷ್ಟಾಚಾರ, ವಂಚನೆ ನಡೆದದ. ಹಾಗಾಗಿ ನೀನು ಋಷಭೇಶ, ನಂದೀಶ ನೀನು ಋಷಭ ಶರಣಬಸವೇಶ್ವರನಾಗಿ ಜಗತ್ತಿನೊಳಗೆ ಅರಳುಗುಂಡಿಗೊಳಗೆ ಜನ್ಮಿಸಿ ಬರಬೇಕಾಗದ, ಹೋಗುವಂಥವನಾಗು ಅಂದಾಗ ಪರಮಾತ್ಮನ ಮಾತನ್ನು ಮೀರದಾದ ನಂದೀಶ ಅವಾಗ ಅಪ್ಪಣೆಯನ್ನು ಹೇಳ್ತಾನೆ, ಅಪ್ಪ ನೀ ಇಷ್ಟು ಹೇಳಿದ ಮೇಲೆ ನಿನ್ನ ಮಾತನ್ನು ಮೀರುವಂತಿಲ್ಲ. ಈಗೋ ನಾನು ಭೂಲೋಕದೊಳಗೆ ಅವತರಿಸಿ ಬರುವವನಿದ್ದೇನೆ, ನಿನ್ನ ಅಪ್ಪಣೆಯಂತೆ ನಾನು ಅವತರಿಸಿ ಬರುತ್ತೇನೆ. ಮತ್ತೊಮ್ಮೆ ಭೂಲೋಕದೊಳಗೆ ಕಾಯಕ ದಾಸೋಹದ ಮಹತ್ವದ ಆ ಭಕ್ತಿಯ ಬೀಜವನ್ನು ಬಿತ್ತಿ ಬೆಳೆಯುತ್ತೇನೆ ಅಂತ ತಿಳ್ಕೊಂಡು ನಂದೀಶ್ ಏನು ಮಾಡ್ಯಾನವ, ಶಿವನ ಅಪ್ಪಣೆಯನ್ನು ತಲೆಯ ಮೇಲೆ ಹೊತ್ತುಕೊಂಡು ಭೂಲೋಕದತ್ತ, ಸ್ವರ್ಗದಿಂದ ಭೂಲೋಕದತ್ತ ಪ್ರಯಾಣವನ್ನು ಮಾಡ್ಯಾನ. ಎಲ್ಲಿಗೆ ಬಂದ ನಂದೀಶ? ಅದನ್ನು ಪುರಾಣದ ನುಡಿ ಮುಖಾಂತರ ನಾವೆಲ್ಲ ಕೇಳೋಣ. ಮುಂದಿನ ಪುರಾಣ ಇದು ನೋಡಿ, ಜೈಕರ ಪ್ರಾರಂಭ ಮಾಡಿ. ಶಿವಸಾಂಬ ಜೈ ನಮಃ ಪಾರ್ವತಿಪತಿ ಶಿವಹರ
ಮಹಾದೇವ ಬೇಡುತ್ತಿರುವುದೇ ಕಾಮವದು ಕೈ ಗೂಡದಿರುವುದೇ ಕ್ರೋಧವು ಉತ್ತಮ ಕೇಳುವುದೇ ನೋಮವತ್ತೋದರಿ ಬೆಳೆಯುವುದೇ ಮಹಾಮಹಿಮನಾಗಿರುವಂತಹ ನಂದೀಶ ಶಿವನ ಅಪ್ಪಣೆಯನ್ನು ಹೊತ್ತುಕೊಂಡು ಭೂಲೋಕದತ್ತ ಸಂಚಾರ ಮಾಡ್ತಾ ಆಕಾಶ ಮಾರ್ಗವಾಗಿ ಬರಾಕತ್ತಾನ. ನಂದೀಶ ಋಷಭ ಶರಣಬಸವೇಶ್ವರನಾಗಿ ಎಲ್ಲಿಗೆ ಬರಬೇಕಾಗದ? ಅರಳಗುಂಡಿಗೆ ಬರಬೇಕಾಗದ. ಆಕಾಶ ಮಾರ್ಗದಲ್ಲಿ ನಿಂತುಕೊಂಡು ನೋಡಿರುವಂತಹ ನಂದೀಶ ಈ ಭೂಮಿ ಏನದಲ್ಲ, ಭೂಮಿ ನೋಡಿದಾಗ ಹೆಂಗೆ ಕಾಣ್ತದೆ ಅಂದ್ರೆ ಗುಂಡಕ. ಭೂಮಿ ಹೆಂಗದ? ಗುಂಡಕ. ಭೂಮಿ ಕಾಣ್ತದ, ಈ ಜಗತ್ತು ಕಾಣ್ತದ. ಆ ಗೋಲಾಗಿರುವಂಥ ಭೂಮಿಯ ವಿಶೇಷ ಏನಂದ್ರೆ ಈ ಭೂಮಿ ಒಂದು ಪಟ್ಟ, ಈ ಜಗತ್ತೇನೈತಲ್ಲ ಬ್ರಹ್ಮಾಂಡ, ಆ ಬ್ರಹ್ಮಾಂಡದೊಳಗೆ ಒಂದು ಪಟ್ಟ ಭೂಮಿ ಇದ್ರೆ 3 ಪಟ್ಟು ನೀರು ಐತಂತವ. 3 ಪಟ್ಟು ನೀರು. ಆ ಒಂದು ಪಟ್ಟು ಭೂಮಿಯೊಳಗೆ 7 ಖಂಡಗಳನ್ನಾಗಿ ಮಾಡ್ಕೊಂಡಿವಿ ನಾವೆಲ್ಲ. ಶಾಲೆ ಓದುವ ಮಕ್ಕಳಿಗೆ ಗೊತ್ತದು. ಎಷ್ಟು ಖಂಡಗಳು ತಂಗಿ? ಯಾವ್ಯಾವು? ಆಫ್ರಿಕಾ, ಅಮೆರಿಕಾ, ಏಷ್ಯಾ, ಆಸ್ಟ್ರೇಲಿಯಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಅಟ್ಲಾಂಟಿಕ್. ಎಷ್ಟಾದವು? ನಮ್ದು ಯಾವುದು ಖಂಡ? ಹಾಂ. ನಂದೀಶ್ ಎಲ್ಲಿಗೆ ಬರಬೇಕಾಗದ? ಬ್ರಹ್ಮಾಂಡ ನೋಡ್ಯಾನ. 1 ಪಟ್ಟು ಭೂಮಿ 3 ಪಟ್ಟು ನೀರದ. ಆ 1 ಪಟ್ಟು ಭೂಮಿ ಒಳಗೆ ಆ 6 ಖಂಡಗಳನ್ನು ಬಿಟ್ಟು ಏಷ್ಯಾ ಖಂಡಕ್ಕೆ ಬರಬೇಕಾಗದ. ಒಟ್ಟು ಎಷ್ಟು ಜಗತ್ತಿನೊಳಗೆ ಎಷ್ಟು ದೇಶಗಳಿದಾವೆ ಅಂದರೆ 195 ದೇಶ ಇದೆ. 195 ಏಷ್ಯಾ ಖಂಡಕ್ಕೆ ಬಂದ ನಂದೀಶ. ಆ ಏಷ್ಯಾ ಖಂಡದೊಳಗೆ ಎಷ್ಟು ದೇಶ ಇದೆ ಅಂದ್ರೆ ಸುಮಾರು 49 ದೇಶಗಳಿದಾವೆ. ಆ ಏಷ್ಯಾ ಖಂಡದೊಳಗೆ ಎಲ್ಲಿ ಬರಬೇಕಾಗಿತ್ತು ನಂದೀಶ ಅಂದ್ರೆ ಭಾಳ ದೇಶಗಳಿದಾವೆ. ಅದ್ರಾಗ ಭವ್ಯವಾಗಿರ್ತಕ್ಕಂಥ ಪುಣ್ಯವಾಗಿರುವ ಭಾರತ ದೇಶಕ್ಕೆ ಬರಬೇಕಾಗ್ಯದ. ಮತ್ತು ಭಾರತ ದೇಶಕ್ಕೆ ಬಂದಿರುವ ನಂದೀಶ ಎಲ್ಲಿಗೆ ಬರಬೇಕಿತ್ತು? ಭಾರತ ದೇಶದೊಳಗೆ 29 ರಾಜ್ಯಗಳಿದಾವೆ. ಎಲ್ಲಿಗೆ ಬರಬೇಕಾಗಿತ್ತು? 28 ಅದಾವನ್ರಿ. ನಾವೊಂದು ಮಾಡ್ಕೊಂಡು ಹೆಚ್ಚಿಗೆ ತೆಲಂಗಾಣ ಏನಾಗಿರ್ಬೇಕು. ಆಮೇಲೆ ಎಲ್ಲಿಗೆ ಬಂದ? ಭಾಳಷ್ಟು ರಾಜ್ಯಗಳಿದೆ. ಉತ್ತರ ಪ್ರದೇಶ, ಅವು ಮಧ್ಯಪ್ರದೇಶ, ಅವೆಲ್ಲ ಬೇಡ. ಅವೆಲ್ಲ ಬಿಟ್ಟು ಎಲ್ಲಿ ಬರಬೇಕಾಗಿತ್ತು? ಭವ್ಯವಾಗಿರುವ ಕನ್ನಡ ನಾಡಿಗೆ ಬರಬೇಕಾಗಿತ್ತು. ಆ ಕರ್ನಾಟಕದೊಳಗೆ ಎಲ್ಲಿ ಬರಬೇಕಾಗಿತ್ತು? ಕರ್ನಾಟಕ ಅಂದ್ರೆ ಎಲ್ಲಿ ಬೇಕಲ್ಲಿ ಎಲ್ಲ ನೋಡಿ. ಅಪ್ಪಣೆ ಎಲ್ಲಿರ್ತದೆ ಅಲ್ಲೇ ಜನ್ಮ ಆಗ್ತದೆ. ಎಷ್ಟು ನೀವು ಪುಣ್ಯಶಾಲಿಗಳು. ಚಿತ್ತರಿಗೆ ವಿಜಯಮಾಂತೇಶ್ವರ ಮಠ. ಚಿತ್ತರಿಗೆ ವಿಜಯಮಾಂತೇಶ್ವರರು ಏನಾದ್ರೆ ಅಂದ್ರೆ ಚಿತ್ತೂರೊಳಗೆ ಅವರು ಏನಾಗ್ಯಾರಂದ್ರೆ ಬಂದು ನೆಲೆ ನಿಂತು ಹೋಗ್ಯಾರ. ಅವರು ಎಷ್ಟು ಪುಣ್ಯನೇ. ಲಕ್ಕಮ್ಮ ತಾಯಿ, ಜಗನ್ಮಾತೆ ಲಕ್ಕಮ್ಮ ತಾಯಿ ಅದ ಹುನಗುಂದದಾಗ ವಾಸ ಮಾಡಬೇಕಾಗಿತ್ತು, ಇಲಕಲ್ಲಾಗ ವಾಸ ಮಾಡಬೇಕಾಗಿತ್ತು. ಏನ್ರಿ ಬಾಗಲಕೋಟೆ ಜಿಲ್ಲಾ ಐತಂತ, ಜಿಲ್ಲಾದೊಳಗೆ ಲಕ್ಕಮ್ಮ ಆಗಬೇಕಾಗಿತ್ತು. ಅದ್ರ ಲಕ್ಕಮ್ಮ ವಿಚಾರ ಮಾಡಿದ್ಲು, ನಾನು ಲಕ್ಕಮ್ಮ ಇದ್ದೀನಿ, ಬನ್ನಟ್ಟಿ ಜನರಿಗೆಲ್ಲ ನಾನು ಲಕ್ ಅಂದ್ರೆ ಅದೃಷ್ಟಶಾಲಿ ಆಗಬೇಕಂತ ಲಕ್ ಬನ್ನಟ್ಟಿಗೆ ಬಂದಾಳ ಲಕ್ಕಮ್ಮ. ನಿಮ್ಮೆಲ್ಲರ ಪಾಲಿನ ಲಕ್ ಅಂದ್ರೆ ಅದೃಷ್ಟ ದೇವತೆ ಯಾರಂದ್ರೆ ಭಾಗ್ಯ ದೇವತೆ ಲಕ್ಕಮ್ಮ. ಹಂಗ ಆಗ ಅಪ್ಪಣೆ ಇರ್ತದೆ ಭಗವಂತನಿಂದ. ಹಂಗ ಭವ್ಯವಾಗಿರುವ ಕರ್ನಾಟಕದೊಳಗೆ ನಾವು ಮದ್ರಾಸ್ ಕರ್ನಾಟಕ, ಮೈಸೂರು ಕರ್ನಾಟಕ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಅಂತ ಮಾಡ್ಕೊಂಡಿವಿ. ಮತ್ತೆ 4 ಮಾಡ್ಕೊಂಡಿವಿ. ಆ ಹೈದರಾಬಾದ್ ಕರ್ನಾಟಕದೊಳಗೆ ಭಾಳಷ್ಟು ಜಿಲ್ಲೆಗಳು ಬರ್ತಾವೆ. ಅದರೊಳಗೆ ಗುಲ್ಬರ್ಗ ಒಂದು ಜಿಲ್ಲೆ. ಆ ಗುಲ್ಬರ್ಗ ಜಿಲ್ಲೆಯ ಎಲ್ಲಿ ಬಂದ ಶರಣಬಸವೇಶ್ವರನಾಗಿ ಗುಲ್ಬರ್ಗ ಜಿಲ್ಲೆಯ ಅರಳಗುಂಡಿಗೆ ಅನ್ನುವಂಥ ಗ್ರಾಮ ಬರ್ತದೆ. ಅರಳಗುಂಡಿಯೊಳಗೆ ಗ್ರಾಮಕ್ಕೆ ಬಂದ. ಆ ಅರಳಗುಂಡಿಗೆ ಗ್ರಾಮದೊಳಗೆ ಯಾರಿದ್ರು ಅಲ್ಲಿ ವ್ಯಕ್ತಿ ಪರಿಚಯನ ಮಾಡ್ತಾರೆ. ಯಾರು? ನಮ್ಮ ಪಂಡಿತ ದ್ಯಾಂಪುರ್ ಕಲಿನಾಥ ಶಾಸ್ತ್ರಿಗಳು. ಅರಳಗುಂಡಿಗೆ ಎನ್ನುವಂಥ ಪುಣ್ಯವಾಗಿರತಕ್ಕಂಥ ಗ್ರಾಮ. ಆ ಗ್ರಾಮದೊಳಗೆ ಇರುವ 2 ಶಿವದಂಪತಿಗಳಿದ್ದಾರೆ. ಯಾರು ಶಿವದಂಪತಿಗಳಂದ್ರೆ ಆದಯ್ಯ ಮಡಿಯಮ್ಮ ಎನ್ನುವಂಥ 2 ಶಿವದಂಪತಿಗಳು. ಎಂಥವನು ಆದಯ್ಯ, ಎಂಥವಳು ಮಡಿಯಮ್ಮ. ಅಷ್ಟಾವರಣ ಪಂಚಾಚಾರ ಷಡಸ್ಥಲಗಳ ಪರಿಪಾಲಕ ಆದಯ್ಯ. ಗುರು ಲಿಂಗ ಜಂಗಮರ ಸದಾ ಸೇವಕ ಆದಯ್ಯ. ಇನ್ನು ಮಡಿಯಮ್ಮ ಎಂಥವಳು ಮಡಿಯಮ್ಮ ಎಷ್ಟು ಚಂದ ಬರೀತಾರೆ ದ್ಯಾಂಪುರ್ ಕಲಿನಾಥ ಶಾಸ್ತ್ರಿಗಳವರು. ಅಂದ್ರೆ ಎಂಥವಳು ಮಡಿಯಮ್ಮ ಅಂದ್ರೆ ತರುಣಿಮಣಿ ಭಕ್ತಿಯ ಪುಷ್ಕರಣಿ. ಎಂಥವಳು ಮಡಿಯಮ್ಮ ಅಂದ್ರೆ ತರುಣಿಮಣಿ ಭಕ್ತಿಯ ಪುಷ್ಕರಣಿ, ಶಿವಲೋಕ ನಿಶ್ರೇಣಿ, ಅನುರೂಪದ ಅರ್ಧಾಂಗಿಣಿ, ಸದ್ಗುಣ ಸಂಪನ್ನೆ, ತಾಯಿಯ ಹೃದಯದವಳು, ಕರುಣೆಯ ಕಡಲು, ಪ್ರೀತಿಯ ಬಡಲು. ಅವಳು ಯಾರಂದ್ರೆ ಮಡಿಯಮ್ಮ, ಆದಯ್ಯನವರ ಧರ್ಮಪತ್ನಿ. ಅವರ ಸಂಸಾರ ಹೆಂಗೆ ಸಾಗಿತ್ತಂದ್ರೆ ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಒನ್ನಿರಲು, ಇಚ್ಛೆಯನ್ನು ಅರಿತು ನಡೆವ ಸತಿ ಇರಲು.
ಸ್ವರ್ಗಕ್ಕೆ ಕಿಚ್ಚು ಹೆಚ್ಚೆಂದ ಸರ್ವಜ್ಞ. ಸತಿಪತಿಗಳು ಒಂದಾದ ಭಕ್ತಿ ಶಿವನೊಪ್ಪುವಂತೆ ಅವ್ರು ಹೆಂಗೆ ಬದುಕಿದ್ರಂದ್ರ ಶಿವನೊಪ್ಪುವಂತೆ ಜೀವನವನ್ನು ಸಾಗಿಸ್ಕೋತ ಅರಳುಗುಂಡಿ ಒಳಗೆ ಹೊಂಟಿದ್ರು. ಅವ್ರಿಗೆ ಯಾವುದಕ್ಕೂ ಸಂಪತ್ತಿಗೂ ಕೊರತಿರಲಿಲ್ಲ. ದೊಡ್ಡದಾಗಿರ್ತಕ್ಕಂಥ ಮನೆ ಇತ್ತು, ಮೈತುಂಬ ಬಂಧು ಬಾಂಧವರು ಬಳಗ ಇತ್ತು, ಹೊಲ ಇತ್ತು, ಅನುಸರಿಸಿಕೊಂಡು ಹೋಗುವಂಥ ಮೈದುನ ಇದ್ದ. ಹೊಟ್ಟ್ಯಾಗ ಹುಟ್ಟಿದ ತಂಗಿಗಿಂತಲೂ ಹೆಚ್ಚಾಗಿರ್ತಕ್ಕಂಥ ಮೈದುನನ ಹೆಂಡತಿ ತಂಗಿಯಾಗಿದ್ದಳು ಸಂಗಮಾಂಬೆ. ಇನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡುವಂಥ ಪತಿದೇವ ಯಾರು ಆದಯ್ಯ ಸ್ವಾಮಿಗಳವರಿದ್ದರು. ಆದರೆ ಎಲ್ಲ ಇತ್ತು ಕರೆ, ಆದರೆ ಒಂದು ಸಂಪತ್ತಿರಲಿಲ್ಲ ಅವರಿಗೆ. ಹೊಲ ಮನೆ ಬಂಧು ಬಳಗ ಹೆಣ್ಮಕ್ಳಿಗೆ ಸಂಪತ್ತು ಯಾವುದ್ರಿ? ಸಂತಾನವೇ ಸಂಪತ್ತು ಅವ್ರಿಗೆ. ಎಲ್ಲ ಸಂಪತ್ತಿತ್ತು ಕರೆ, ಆದರೆ ಸಂತಾನದ ಭಾಗ್ಯನೇ ಇರಲಿಲ್ಲ. ಆ ಸಂತಾನದ ಭಾಗ್ಯ ಇರಲಿಲ್ಲ. ಹಾಗಾಗಿ ಆಕೆ ದಿನಾಲೂ ಆ ಭಗವಂತನಲ್ಲಿ ಬೇಡ್ಕೊಳ್ತಾ ಇದ್ಲು. ಊರುದೇವ ನಂದೀಶ ನಂದಿನಾಥನಲ್ಲಿ ಕೈ ಮುಡಿದು ಶಿವನಲ್ಲಿ ಬೇಡ್ಕೊಳ್ತಿದ್ದೆ, ಅಪ್ಪ ತಂದೆ ಭಗವಂತ, ನಮಗೆಲ್ಲ ಸಂಪತ್ತದ ಕರೆ, ಆದರೆ ಸಂತಾನದ ಭಾಗ್ಯ ಇಲ್ಲ. ಈ ಯಾವ ಅರಳಗುಂಡಿಯ ಆದಾಯನವರ ಮನೆತನದ ಪೀಳಿಗೆಯನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿತ್ತು ಅಂದ್ರೆ ಒಂದು ಕಂದನ ಅಪೇಕ್ಷೆ ಅದು ನನಗೆ. ಅಂತಿಂತ ಕಂದಲ್ಲ, ಸಾಕ್ಷಾತ್ ನಿನ್ನ ವಾಹನವಾಗಿರುವ ನಂದಿನಾಥನೇ ನನ್ನ ಉದರಗರ್ಭದಲ್ಲೇ ಅವತರಿಸಿ ಬರಬೇಕು ಅಂತ ತಿಳ್ಕೊಂಡು ಸಂಕಲ್ಪ ಮಾಡ್ಯಾಳ. ನೋಡಿ ಎಂಥ ಸಂಕಲ್ಪ. ಏನು ಬಿಡ್ಕೊಂಡ್ಲೋಕಿ? ನನ್ನ ಹೊಟ್ಯಾಗ ಚಿಂಟು ಪಿಂಟು ಹುಟ್ಟಿ ಬರ್ಲಂತಲ್ಲ, ಚಿಂಟು ಟಿ ವಿ ನೋಡ್ತಾವಲ್ಲ ಅದು ಬರ್ಲಂತಲ್ಲ, ಸಂಗ್ಯಾ ಮಂಗ್ಯ ಅಲ್ಲ, ಸಾಕ್ಷಾತ್ ನಂದಿನಾಥನೇ ನನ್ನ ಉದರಗರ್ಭದೊಳಗೆ ಅವತರಿಸಿ, ನೋಡಿ ದೇವರ ಅವತರಿಸಿ ಬರ್ಬೇಕಂತ ಬೇಡಿಕೊಂಡಾಳ. ಎಲ್ಲ ಭಾಗ್ಯ ಇತ್ತು, ಆದರೆ ಸಂತಾನದ ಭಾಗ್ಯ ಇರಲಿಲ್ಲ. ಹೆಣ್ಮಕ್ಳಿಗೆ ಎರಡು ಕೊರಗ್ರಿ, ಹೆಣ್ಮಕ್ಳಿಗೆ 2 ಚಿಂತೆ ಮುಖ್ಯವಾಗಿ. ಏನಿವ? ಒಂದು ಮದುವೆ, ಇನ್ನೊಂದು ಮಕ್ಕಳು. ಮದುವೆ ಆಗುವ ಸಂದರ್ಭದೊಳಗೆ ಮದುವೆ ಆಗಲಿಲ್ಲ ಮಗಳಿಗೆ ಅಂದರೆ ವಯಸ್ಸಿಗೆ ಬಂದ ಮಗಳನ್ನು ಮನ್ಯಾಗ ಇಟ್ಕೊಂಡ್ರೆ ಕೆಂಡ ತೊಗೊಂಡು ಉಡ್ಯಾಗ ಇಟ್ಕೊಂಡಂಗಂತ ಉಡ್ಯಾಗ, ಅದೊಂದು ಚಿಂತೆ ಆಗ್ತದೆ. ಎರಡನೇದು ಮಕ್ಕಳಾಗಲಿಲ್ಲ ಅನ್ನೋದು ದೊಡ್ಡ ಚಿಂತೆ ಆಗ್ತದೆ. ಎಲ್ಲ ಸಂಪತ್ತಿತ್ತು, ಮಕ್ಕಳಾಗಲಿಲ್ಲ ಅಂದರೆ ಬಂಜೆ 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 ಅಂತಾರೆ. ಬಂಜೆ ಅನ್ನುವಂಥದ್ದು ಏನಂದ್ರೆ ಕಿವಿ ಒಳಗೆ ಕಾದ ಶಿಶವನ್ನು ಹಾಕಿದಾಗ ಎಷ್ಟು ನೋವು ಹಾಕೋದೋ ಅದರ 100 ಪಟ್ಟು ನೋವಾಗುವಂಥದ್ದು ಯಾವಾಗಂದ್ರೆ ಒಬ್ಬ ತಾಯಿಗೆ ಮಕ್ಕಳಾಗದಾಗ ಆಕೆ ಊರು ಜನ ಓಣಿ ಜನ ಎಲ್ಲ ಬಂಜೆ ನೀ ಬಂಜೆ ಅಂದಾಗ ಆಕೆ ನೋವು ಹಾಕದ. ಹಾಗಾಗಿ ಆ ತಾಯಿ ಏನು ಮಾಡ್ತಿದ್ದಂದ್ರೆ ನಿತ್ಯ ಆ ಭಗವಂತನ ಹತ್ರ ಏನು ಮಾಡ್ತಿದ್ಲಂದ್ರೆ ನಿತ್ಯ ಪ್ರಾರ್ಥನೆ ಮಾಡ್ತಿದ್ಲು. ಒಂದು ದಿನವೂ ಸಹಿತ ಆ ಭಗವಂತನ ಹತ್ರ ಪ್ರಾರ್ಥನೆ ಮಾಡೋದು ನಿಲ್ಲಿಸಿರಲಿಲ್ಲ. ತಾಯಿ ಸೂರ್ಯ ಪೂರ್ವದಲ್ಲಿ ಮೂಡುವುದು ಒಂದು ದಿನ ಮರ್ತಿರಬಹುದು, ಚಂದ್ರ ಅಸ್ತಂಗತನಾಗುವುದನ್ನು ತನ್ನ ಕಾಯಕ ಮರ್ತಿರಬಹುದು, ಬೆಂಕಿ ಸುಡುವ ಧರ್ಮವನ್ನು ಒಂದೊಂದು ದಿನ ಮರ್ತಿರಬಹುದು, ಬೀಸುವ ಗಾಳಿ ಒಂದೊಂದು ದಿನ ಬೀಸುವ ಗುಣವನ್ನೇ ಮರ್ತಿರಬಹುದು. ಅಷ್ಟೇ ಯಾಕ ಮಹಾದೇವನಾಗಿರ್ತಕ್ಕಂಥ ಮಹಾದೇವನೇ ತನ್ನ ಭಕ್ತರ ಯೋಗಕ್ಷೇಮವನ್ನು ಮರ್ತಿರಬಹುದು. ಆದರೆ ತಾಯಿ ಯಾರೋ ಮಡಿಯಮ್ಮ ಒಂದು ದಿನವೂ ಸಹಿತ ಭಗವಂತನೊಳಗೆ ಅಪ್ಪಾ ತಂದೆ ಎಂಥದ್ದಾಗಲಿ ಆ ನಂದಿನಾಥನೇ ನನ್ನ ಗರ್ಭದೊಳಗೆ ಅವತರಿಸಿ ಬರಬೇಕು ಅಂತ ಮಗುವನ್ನು ನನಗೆ ಕೊಡು ಕರುಣಿಸಿ ಅಂತ ತಿಳ್ಕೊಂಡಂತಳ. ಆಕೆ ಪರಮಾತ್ಮನಲ್ಲಿ ಕೈ ಮುಗಿದು ಬೇಡಕತ್ತಾಳೆ, ಅಪ್ಪ ನಂದಿನಾಥ ಭಗವಂತ ಶಿವನೇ ಬಂಜೆ ಅಂತ ಇಡೀ ಜಗತ್ತಿನ ಜನ ಕರೆಯಕತ್ತಾರ. ಬಾಲಕರಿಲ್ಲದ ಬಾಲೆಯರದ ಯಾವ ಥರದ ಜನ್ಮ, ಉಂಡು ಆಸಿ ಬೀಸಿ ಒಗೆದ ಬಾಳೆ ಎಲೆ ಇದ್ದಂಗ. ಬಾಲಕರಿಲ್ಲದ ಬಾಲಿ ಜಾತರ ಜನ್ಮ ಬಾಡಿಗೆ ಎತ್ತು ದುಡಿದಾಂಗ, ಬಾಡಿಗೆ ಎತ್ತು ದುಡಿದಾಂಗ ಬಾಳಿದೆಯ ಆಸೊಂದು ಬೀಸಿ ಒಲಿದಾಂಗ. ಬಾಲಕರಿಲ್ಲದ ಬಾಲಿ ಜಾತರ ಜನ್ಮ ಬಾಡಿಗೆ ಎತ್ತು ದುಡಿದಾಂಗ, ಅಂಜೂರಿ ಗಿಡ ಹುಟ್ಟಿ
ಚೆನ್ನಾಗಿರುವುದಕ್ಕಿಂತ ಮಣ್ಣಾಗಿರುವುದು ಲೇಸು ಚೆನ್ನಾಗಿರುವುದಕ್ಕಿಂತ ಮಣ್ಣಾಗಿರುವುದು ಲೇಸು ಮಣ್ಣಿನ ಮೇಲೆ ಪರವಾಗಿ ಮಣ್ಣಿನ ಮೇಲೆ ಪರವಾಗಿ ಬೆಳೆದರ ಒಂದ ಜನಕ್ಕೆಲ್ಲ ನೆರಳಾಯಿತು ಒಂದ ಜನಕ್ಕೆಲ್ಲ ನೆರಳಾಯಿತು ಶಿವಸಾಂಬದೇವ ಪಾರ್ವತಿಪತಿ ಶಿವಾರರ ಮಹಾದೇವ ಬಾಲಕರಿಲ್ಲದ ಬಾಲೆಯರದು ಯಾತರದ ಜನ್ಮ. ಏ ಭಗವಂತ, ಜೀವನದೊಳಗ ಬಂಜೆಯರ ಕಷ್ಟ ಅವ್ರಿಗೆ ಅಟ್ಟ ಗೊತ್ತದನೆ, ಯಾರ್ಯಾರು ಗೊತ್ತದೇನು? ಒಬ್ಬ ಮನುಷ್ಯನಿಗೆ ಯಾವಾಗ ನೋವು ಹಾಕೋದಂದ್ರೆ ಅವನಿಗೆ ಚೂಪಾಗಿರುವ ಕತ್ತಿಯಿಂದ ಕತ್ತರಿಸಿದಾಗ ಅವನಿಗೆ ನೋವಾಗಂಗಿಲ್ಲ, ರಕ್ತ ಬಂದಿತ್ತೆ ವಿನಃ ನೋವಾಗಂಗಿಲ್ಲ. ಆದರೆ ಯಾವಾಗ ಮಕ್ಕಳಾಗದಂಥ ತಾಯಿಗೆ ನೀನು ಬಂಜೆ ನೀನು ಬಂಜೆ ನೀನು ಬಂಜೆ ಅಂತ ಮನೆಯಾಗಿರುವ ಅತ್ತೆ ಮಾವ ಊರ ನೇಗಣಿ ಎಲ್ಲರೂ ಅಂದಾಗ ಆಕೆಗೆ 1000 ಬಾರಿ ಕತ್ತಿಯಿಂದ ಇರಿದಷ್ಟು ನೋವಾಗ್ತದೆ. ಕಣ್ಣಾಗ ನೀರು ಬರ್ತದೆ, ಬರೀ ನೀರಲ್ಲ ರಕ್ತ ಬರ್ತದೆ. ಮುಂಜಾಲೆ ಹುಟ್ಟಾಲಿ ಸಂಜಾಲೆ ಸಾಯಾಲಿ ಬಂಜೆ ಎಂಬುವ ಸೊಲ್ಲ ಬಿಡಿಸಯ್ಯ. ಅದು ಹುಟ್ಟಿ ಹಂಗ ಸಾಯಲಿ, ಬಂಜೆ ಎನ್ನುವಂಥ ಅಣೆಪಟ್ಟೆ ಐತಲ್ಲ ಅದು ಕಳಿಸಿ ಹೋಗ್ಕದಲ್ಲ.
ಬಂಜೆ ಎಂಬ ಒಡೆಪಟ್ಟೆ ಕಳಿಸೋಕ್ಕದಲ್ಲ. ಬಂಜೆಯ ಜೀವನ ಅಂದ್ರ ಬಾಡಿಗೆ ಎತ್ತು ದುಡ್ದಂಗೆ ಅದು ಎದಕ್ಕೆ ಬರ್ತದ್ರಿ? ಮನೆಗೆ ಬೇಕಲ್ಲ. ಬೀಸಿ ಉಂಡು ಎಷ್ಟು ಉಪಮ ಕೊಟ್ಟಾರ್ರಿ, ಬೀಸಿ ಉಂಡು ಎಸೆದ ಬಾಳೆ ಎಲೆ ಅಂತಾರೆ. ಬಾಳೆ ಎಲೆ ಉಂಡ ಮೇಲೆ ಅದು ಒಗದ ಮೇಲೆ ಅದನ್ನ ಎಂತು ಅಂತ ತೋತಾರೆ ಯಾರು? ಆ ಜೀವನ ಅಕ್ಕದ ಆ ತಾಯಿಯ ನೋವನ್ನು ಪದಗಳಲ್ಲಿ ಕಟ್ಟಿಕೊಟ್ಟಾನ ಕವಿ, ಕಟ್ಟಿಕೊಟ್ಟಾನ. ತಾಯಿ ಅನ್ನೋ ಮಾತಂಗದ್ರಿ, ತಾಯಿಯ ಪ್ರೀತಿ ಹಂಗಿರ್ತದ್ರಿ. ಮನೆಯಲ್ಲಿರುವ ಒರಳು ತಾಯಿಯ ಬೆರಳು, ಆಕೆಯ ಪ್ರೀತಿ ವಾತ್ಸಲ್ಯದ ಮುತ್ತು ಸ್ವರ್ಗಕ್ಕಿಂತಲೂ ಹೆಚ್ಚು ಅಂತ ಬರೀತಾರೆ. ಸ್ವರ್ಗಕ್ಕಿಂತಲೂ ಹೆಚ್ಚು ಅಂತ ಬರೀತಾರೆ. ತಾಯಿ ಕರಳು ಎಂಥದ್ದು ಗೊತ್ತೇನು? ನಾವೆಲ್ಲ ಹುಟ್ಟಿ ಬಂದೀವಿ ಅಂದ್ರೆ ಹಂಗ ಸುಮ್ಮನೆ ಬಂದಿಲ್ಲ, ತಾಯಿಯ ಕರಳನ್ನು ಕತ್ತರಿಸಿಕೊಂಡು ಬಂದೀವಿ ನಾವೆಲ್ಲ. ಕಾಯಿ ಕರಳು ಕತ್ತರಿಸಿಕೊಂಡು ಬಂದೀವಿ. ಒಂದು ಕತೆ ಹೇಳ್ತೀನಿ ನಿಮ್ಗೆ. ನೀವು ಕೇವಲ ಮನುಷ್ಯರಲ್ಲಷ್ಟೇ ತಾಯಿ ಮಗುವಿನ ಸಂಬಂಧ ಇದೆ ಅಂತಲ್ಲ, ಪಶು ಪ್ರಾಣಿ ಪಕ್ಷಿಗಳಲ್ಲೂ ಸಹಿತ ತಾಯಿ ಮಗುವಿನ ಸಂಬಂಧ ಅದ. ಅವಕ್ಕೂ ಭಾವನೆಗಳದಾವ. ಒಂದು ಮಂಗ್ಯಾದ ಮರಿ ಕಾಣಲಿಲ್ಲ ಅಂದ್ರೆ ಒದ್ದಾಡ್ತದ. ಒಂದು ಕೋಳಿ ಮರಿ ಕಾಣಲಿಲ್ಲ ಸಾಯಂಕಾಲ ಕೂಗುತ್ತದ. ಅದು ಒಂದು ಕುರಿಮರಿ ಇರ್ತೇವ, ಕುರಿಮರಿ ಕೇಳ್ತೀನಿ ಕೇಳಿ. ಒಂದು ಊರ ಬನಟ್ಟಿ ಅನ್ನುವಂಥ ಒಂದು ಊರ, ಸುಮ್ಮಿರ್ಬೇಕಲ್ಲಿ, ಅಲ್ಲಿದ್ದರೆ ಸುಮ್ಮಿರ್ ಕೊಡ್ಬೇಕು. ಜಯಕರ ಮಾಡ್ರಿ ಜೋರಿ, ಸುಮ್ಮಿರ್ಬೇಕು ಶರಣ್ರಿ, ಸುಮ್ಮಿರ್ರಿ. ಜಯ ಮಂಗಲಂ ಜಯ ನಮ ಪಾರ್ವತೀಶ್ವರರ ಮಹಾದೇವ, ಲಕ್ಕಮ್ಮ ಮಾತಾ ಕಿ, ಶರಣಬಸವೇಶ್ವರ ಮಹಾರಾಜ್ ಕಿ. ಬನ್ನಟ್ಟಿ ಅನ್ನುವಂಥ ಒಂದು ಊರ, ದೊಡ್ಡ ಊರ, ಇಂಥದ್ದೊಂದು ಊರ. ಆ ಊರಿನ ಮುಂದೆ ಒಂದು ದೊಡ್ಡದಾಗಿರ್ತಕ್ಕಂಥ ಪರ್ವತ. ಆ ಪರ್ವತದ ಮುಂದೆ ಒಂದು ನದಿ ಹರ್ಕೋತ ಹೊಂಟಿತ್ತು. ಇತ್ತ ಕಡೆಯಿಂದ ಅಂದ್ರೆ ಗುಡ್ಡದಾಗ ಒಂದು ಊರದ, ಗುಡ್ಡದ ಇತ್ತ ಕಡೆ ಒಂದು ಊರದ, ಇತ್ತ ಕಡೆ ಒಂದು ಕುರಿ ಮರಿ ಇತ್ತು, ಒಂದು ಸಣ್ಣದ ಕುರಿ ಮರಿ ಇತ್ತು. ಆ ಗುಡ್ಡದೊಳಗೆ ಒಬ್ಬ ದಿನನಿತ್ಯ ಬೆಳಗಿನ ಸಮಯ 4 ಗಂಟೆ ಆಗುವುದಷ್ಟೇ ತಡ ಇಂಥ ಮೃದಂಗವನ್ನು, ತಬಲವನ್ನು ತೆಗೆದುಕೊಂಡು ಒಬ್ಬ ವಾದ್ಯಗಾರ ಬಾರಿಸ್ತಿದ್ದಂತ. ತಾದಿಮಿ ತಕದಿಮಿತ, ತಾದಿಮಿ ತಕದಿಮಿತ, ತಾದಿಮಿ ತಕದಿಮಿತ ಅಂತ ಮೃದಂಗ ಬಾರಿಸ್ತಾ ಇದ್ದ. ಆ ಮೃದಂಗ ಬಾರಿಸುವ ಸಂದರ್ಭದೊಳಗೆ ಊರು ಬಿಟ್ಟು ಈ ಕಡೆ ನದಿ ದಾಟಿ ಏನು ಒಂದು ಕುರಿಮರಿ ಇತ್ತಲ್ಲ, 4 ಗಂಟೆ ಆ ಶಬ್ದ ಕೇಳಿದಷ್ಟು ತಡ ಓಡೋಡಿ ಹೋಗ್ತಿತ್ತಂತಲ್ಲಿ. ಆ ಗುಡ್ಡಕ್ಕೆ ಓಡೋಡಿ ಹೋಗಿ ಅವೇನು ಬಾರಿಸಿದ್ನಲ್ಲ, ಆ ಬಾರಿಸೋ ಮುಂದೆ ನಿಂದಿರ್ತಿತ್ತು. ಗೋಣಲ್ಲಾಡಿಸ್ತಿತ್ತು ಕುರಿಮರಿ, ಮನುಷ್ಯ ಅಲ್ಲ ಕುರಿಮರಿ. ಗೋಣಲ್ಲಾಡಿಸಿತ್ತು. ಕೊನೆಗೆ ತನ್ನ ಕಣ್ಣೀರನ್ನು ಸುರಿಸ್ತಿತ್ತಂತ. ಕಣ್ಣೀರು ಸುರಿಸಿ ಮನಿ ಒಳ್ಳೆ ಬರ್ತಿತ್ತು. ಇದು 1 ದಿನ ಅಲ್ಲ, 2 ದಿನ ಅಲ್ಲ, 3 ದಿನ ಅಲ್ಲ, ಯಾವಾಗ ಬೆಳಗಿನ ಸಮಯ ಸರಿಯಾಗಿ 4 ಗಂಟೆಗೆ ತಾದಿಮಿ ತಕದಿಮಿತ, ತಾದಿಮಿ ತಕದಿಮಿತ ಅಂತ ತಿಳ್ಕೊಂಡು ಆ ಮೃದಂಗವನ್ನು ಬಾರಿಸ್ತಿದ್ದನು ವಾದ್ಯಗಾರ. ಆ ಸಮಯಕ್ಕೆ ಸರಿಯಾಗಿ ಹೋಗೋದು, ವಾದ್ಯಗಾರನ ಮುಂದೆ ನಿಲ್ಲೋದು, ಗೋಣ್ ಅಲ್ಲಾಡಿಸೋದು, 4 ಕಣ್ಣೀರನ್ನು ಸುರಿಸೋದು. ಆ ವಾದ್ಯ ಮುಗಿದ್ಮೇಲೆ ತನ್ನ ಮನೆಗೆ ತಾನು ಬಂದುಬಿಡೋದು. ವಾದ್ಯಗಾರನಿಗೆ ಆಶ್ಚರ್ಯ ಆಗ್ತದೆ. ಎಂತೆಂಥ ರಾಗಗಳನ್ನು ಕಲಿತಂಥವರಿಗೂ ಸಹಿತ ಇದು ಗೊತ್ತಾಗೋಂಗಿಲ್ಲ ವಾದ್ಯ. ಅಂಥದ್ರೊಳಗೆ ಏನೋ ತಿಳಿಯದಂಥ ಕ್ಷುಲ್ಲಕ ಒಂದು ಕುರಿಮರಿ ನಾನು ಬಾರಿಸುವಾಗ ಎಲ್ಲಿರ್ತದೋ ಏನೋ ಗೊತ್ತಿಲ್ಲ, ಬಂದು ಬಿಡ್ತದ. ನಾನು ಬಾರಿಸುವಾಗ ಗೋಣ ಆಗ್ತದ, ಕಣ್ಣೀರು ಸುರಿಸಿ ಹೋಗ್ತದ, ವಿಚಿತ್ರ ಆಗ್ತದ. ಅವನಿಗೆ ಒಂದಿನ ಕೇಳೇ ಬಿಡ್ಬೇಕಂದ. ಎಂದಿನಂತೆ ಅವ ತಾದಿಮಿ ತಕದಿಮಿತ ಅಂತ ಮೃದಂಗವನ್ನು ಬಾರಿಸ್ತಾ ಇದ್ದ ಗುಡ್ಡದ ಮೇಲೆ, ಗುಡಿ ಒಳಗ. ಅವತ್ತಿನ ದಿವಸ ಕುರಿಮರಿ ಬರ್ತದ. ಕುರಿಮರಿ ಬಂದು ಎಂದಿನಂತೆ ಆ ವಾದ್ಯಗಾರನ ಮುಂದೆ ನಿಂತುಕೊಂಡು ಗೋಣಲ್ಲಾಡಿಸ್ಕೊಂಡು ಕಣ್ಣೀರು ಸುರಿಸ್ಕೊಂಡು ನಿಂತಿತ್ತು. ವಾದ್ಯ ಮುಗಿದ ಮೇಲೆ ಕೇಳಿದ ವಾದ್ಯಗಾರ, ಏ ಕುರಿಮರಿ, ಅದೆಷ್ಟೋ ಜನಕ್ಕೆ ಸಂಗೀತದ ಗಂಧವೇ ಗೊತ್ತಿಲ್ಲ, ತಾಳ ರಾಗ ಸ್ವರಗಳೇ ಗೊತ್ತಾಗಲ್ಲ. ಅಂಥದ್ರೊಳಗೆ ನಾನು ಮೃದಂಗವನ್ನು ಬಾರಿಸುವ ಸಂದರ್ಭದೊಳಗೆ ನೀ ಎಲ್ಲಿರ್ತೀಯೇನೋ ಗೊತ್ತಿಲ್ಲ, ಬಂದು ಬಿಡ್ತೀಗಿ. ಅಷ್ಟೇ ಅಲ್ಲ, ಯಾಕೆ ನಿನಗೆ ಗೊತ್ತಾಗತ್ತೇನು ಸಂಗೀತ? ಮತ್ತು ಅಷ್ಟೇ ಅಲ್ಲ, ಬಂದಾಗ ಸುಮ್ಮನೆ ನಿಂದ್ರಂಗಿಲ್ಲ, ನೀನು ಕಣ್ಣೀರು ಸುರಿಸ್ತೀಯಲ್ಲ, ಮುಗಿದ ಮೇಲೆ ಎಲ್ಲಿ ಹೋಗ್ತೀವಿ, ಹೋಗಿಬಿಡ್ತೀವಿ, ಏನೇನು ಕತಿ ಅಂತ ಕೇಳಿದಾಗ ಅವಾಗ ಕುರಿ ಬರುತ್ತದೆಯಪ್ಪ, ನೀನು ತಾದಿಮಿ ತಕದಿಮಿತ ಅಂತ ಮೃದಂಗ ಬಾರಿಸ್ತೀಯಲ್ಲ, ಬಾರಿಸಿದಾಗ ನಾನು ಬರ್ತೀನಲ್ಲ, ನನಗೆ ಸಂಗೀತ ಗೊತ್ತಿಲ್ಲ, ಗಂಧಗಾಳಿನೂ ಗೊತ್ತಿಲ್ಲ. ಆದರೂ ದೂರದ ಬೆಟ್ಟದ ಮೇಲೆ ನೀನು ಮೃದಂಗವನ್ನು ಬಾರಿಸುವ ಸಂದರ್ಭದೊಳಗೆ ನಾನು ಬರ್ತೀನಿ, ಬಂದು ನಿನ್ನ ಮುಂದೆ ನಿಂತುಕೊಂಡು ಕಣ್ಣೀರು ಹಾಕ್ತೀನಿ. ಕಾರಣ ನೀನು ಯಾವಾಗ ಮೃದಂಗವನ್ನು ತಾದಿಮಿ ತಕದಿಮಿತ ಅಂತ ಬಾರಿಸ್ತಿ, ಅವಾಗ ನಾನು ಕಳ್ಳು ಹಿಡಿದು ಎಳ್ದಂಗೆ ಅಕ್ಕದ, ಜಗ್ಗಿದಂಗೆ ಅಕ್ಕದ. ಕಾರಣ ನೀನು ದಿನನಿತ್ಯ ಆ ದೇವಿಯ ದೇಗುಲದ ಗುಡಿಯ ಮುಂದೆ ಬಾರಿಸುವ ಮೃದಂಗ ಸತ್ತ ನನ್ನ ತಾಯಿಯ ಚರ್ಮದಿಂದ ಆಗಿರತಕ್ಕಂಥದ್ದು, ಚರ್ಮದಿಂದ ಆಗಿರೋ ಮೃದಂಗ. ಇದೇನಾದ್ರೂ ವಾದ್ಯ, ಚರ್ಮ ವಾದ್ಯ, ಯಾವುದೋ ಪ್ರಾಣಿಯ ಚರ್ಮ.
ಆ ಕುರಿಮರಿ ಯಾಕೆ ಹೋಗ್ತಿತ್ತಂದ್ರೆ ಆ ಕುರಿಯ ಮರಿಯ ತಾಯಿ ಸತ್ತಿತ್ತು. ಆ ಸತ್ತ ತಾಯಿಯ ಚರ್ಮವನ್ನು ಮೃದಂಗ ಮಾಡಿದ್ರು. ಮೃದಂಗ ಬಾರಿಸುವಾಗ ಆ ತಾಯಿ ಕರೆದಂಗೆ ಹಾಕಿತ್ತು, ಯಪ್ಪ ಮಗ ನಾ ಕರೆಕತ್ತೀನಿ ಬಾರೋ, ನಾ ಕರೆಕತ್ತೀನಿ ಬಾರೋ ಅಂತ ಕರೆದಂಗೆ ಹಾಕಿತ್ತಂತ ಮರಿಗೆ. ಅದು ಓಡೋಡೋಕ್ಕಿತ್ತು. ಅವನ್ನ ಶಬ್ದ ಕೇಳಿದ್ನಲ್ಲ, ಅವ್ವ ಜೀವಂತವಾಗಿಲ್ಲ ಅಂದರು, ಆಕೆ ಶಬ್ದ ಕೇಳಿದ್ನಲ್ಲ ಅಂತ ತಿಳ್ಕೊಂಡು ಕಣ್ಣೀರು ಸುರಿಸ್ತಿತ್ತು. ಮತ್ತೆ ತನ್ನ ಪಾಡಿ ತಾನು ಬಂದುಬಿಡ್ತು. ಇದು ತಾಯಿಯ ಕರಳು ಅಂತಾರೆ, ತಾಯಿಯ ಕರಳು ಅಂತಾರೆ. ಬಂಜೆ ಯಾಕೆ ನೋಡಿ, ತಾಯಿ ಮಕ್ಕಳು ಸಂಬಂಧ ಹಂಗಿರ್ತದ್ರಿ. ಸಾಲ ಮರದ ತಿಮ್ಮಕ್ಕ ಅಂತ ಆಗೋದ್ರಿ ನಾಡಿನೊಳಗೆ. ಆಕೆಗೂ ಮಕ್ಳು ಇರಲಿಲ್ಲ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲವ. ಸಾಲ ಮರದ ತಿಮ್ಮಕ್ಕ ಇತ್ತಲ್ಲ, ಚಿಂತೆ ನೋಡಿ, ಚಿತಾ ಚಿಂತೆಯೋರ್ ಮಧ್ಯ ಬಿಂದು ಮಾತ್ರ ವಿಶೇಷತ. ಅದು ಕೊಂದು ಬಿಡ್ತದೆ ಚಿಂತೆ ಅನ್ನುವಂಥದ್ದು ಬದುಕಿರೋ ವ್ಯಕ್ತಿಯನ್ನು ಸಹಿತ. ಸಾಲು ಮರದ ತಿಮ್ಮಕ್ಕಗೆ ಮಕ್ಕಳು ಇರಲಿಲ್ಲ. ಮಕ್ಕಳು ಇರ್ಲಿಕ್ಕೆ ಏನಾಯ್ತು, ಚಿಂತೆ ಮಾಡಲಿಲ್ಲ, ಚಿಂತನ ರೂಪ ಮಾಡಿದಳು. ಏನು ಮಾಡಿದಳು, ಸಾಲು ಮರಗಳನ್ನು ಸಾಕಿದಳು. ಏನು ಮಾಡಿದ್ರು ಸಾಲು ಮರದ ತಿಮ್ಮಕ್ಕ? ಮೊನ್ನೆ ಸಹಿತ ಲಿಂಗಕ್ಕೆ ಆದರು. ನನಗೆ ಮನೆಯಾಗಿರುವಂಥ ಮಕ್ಕಳು ಮುಂದೊಂದಿನ ನನ್ನ ಸಾಕ್ತೋ ಬಿಡ್ತೋ ಗೊತ್ತಿಲ್ಲ. ನಾನು ಕಟ್ಟಿದ ಮನೆಯೊಳಗೆ ನನ್ನ ಮಕ್ಕಳು ನನಗೆ ಉಪಜೀವನ ಮಾಡಿ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ನಾನು ತುತ್ತು ಮಾಡಿ ಉಣಿಸಿದ ನನ್ನ ಮಕ್ಕಳು ನನಗೆ ಒಂದು ತುತ್ತು ಅನ್ನ ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಸಾಲು ಹಿಡಿದು ಬೆಳೆಸಿರ್ತಕ್ಕಂಥ ಮರಗಳು ಕೊನೆಗೊಂದು ದಿನ ನೆರಳಾಕ್ಕವಲ್ಲ, ಸತ್ರಲ್ಲೇ ಸಾಯ್ದು ಅಂತ ತಿಳ್ಕೊಂಡು ಮರ ಬೆಳೆಸಿರ್ಲಾಕಿ ಸಾಲು ಮರಕ್ಕೆ. ಅದಕ್ಕೆ ಬರೀತಾರೆ ನೋಡು ಆಕಿ ಮೇಲೆ, ಸಾಲು ಮರದ ತಿಮ್ಮಕ್ಕ ನೀ ಅಮರ ತಿಮ್ಮಕ್ಕ. ಇಲ್ಲಾಕೆ ಬರ್ತಿದ್ದೆ ಸತ್ತಳಾಕಿ ಮೊನ್ನೆ ಬನ್ನೆಟ್ಟಾಗ. ರಾತ್ರಿ ಸಮಯ ನಿಮ್ಮ ಮುಂದೆ 10 ಗಂಟೆ 6 ನಿಮಿಷಕ್ಕೆ ಯಾಕೆ ಬರ್ತಾಳ ನನ್ನ ಬಾಯಾಗ? ಸಾಲು ಮರದ ತಿಮ್ಮಕ್ಕ ನೀ ಅಮರ ತಿಮ್ಮಕ್ಕ. ಬಂಜೆಯ ಎಷ್ಟು ಚಂದ ಬರುತ್ತೆ ನೋಡುವ. ಬಂಜೆ ಎಂಬುವ ನಂಜು ಬಿಡಿಸಿದ ತಿಮ್ಮಕ್ಕ ನೀ ಅಮರ ತಿಮ್ಮಕ್ಕ, ಸಾಲು ಮರದ ತಿಮ್ಮಕ್ಕ. ನಮ್ಮ ಮಕ್ಕಳು ನಮ್ಮ ಹೆಸರು ಉಳಿಸ್ತಾವೆಲ್ಲ ಗೊತ್ತಿಲ್ಲ. ಆಕಿ ಹೆಸರು ಉಳಿಯುವಂಥ ಕೆಲಸ ಮಾಡಿದ್ರೆ, ಹೆಸರು ಉಳಿಯುವ ಕೆಲಸ ಯಾವಾಗ ನಾವು ಮಾಡಬೇಕು, ಹೆಸರು ಉಳಿಯುವ ಕೆಲಸ ಮಾಡಬೇಕು. ಬನ್ನಟ್ಟಿ ಒಳಗೆ ನಾವೆಲ್ಲರೂ ನಮ್ಮ ಹಂಗಾಗಂಗಿಲ್ಲ. ನಾವು ಬಡ್ದಾಡ ಮಕ್ಕಳ ಸಲಾಗಿ ಬಡ್ದಾಡ್ತೀವಿ, ಮಕ್ಕಳು ಬಡ್ದಾಡ್ತಾವ. ಇಬ್ರು ಗಂಡ ಹೆಂಡತಿ ಜಗಳಾಡಕತ್ತಿದ್ರಂತ, ಕಂಡಪಟ್ಟಿ ಜಗಳಾಡಕತ್ತಿದ್ರು. ಪ್ರಸಾದ ಬಂತ ಹೇಳೇ ಬೇಡ ಮುಂದೆ, ಅದು ಬರ್ಲಂತಾನೆ ಹೇಳಕತ್ತಿದ್ದೆ ನಾನು. ಬಂದೈತಲ್ಲ ಅದು ನಾಳೆ ಹೇಳ್ತೀನಿ, ಬೇಡ ಸಾಕು. ಸಮಯಕ್ಕೆ ತನ್ನದೇ ಆಗಿರ್ತಕ್ಕಂಥ ಬೆಲೆ ಇರ್ತದೆ. ನಾಳೆ ಮುಂದುವರ್ಸೋಣ, ಪುರಾಣ ಏನೈತಿ ಬೇಕಾದಂಗೆ. ನಾವೇನು ಮಾಡಬೇಕು, ಚಿಂತೆಯನ್ನು ಚಿಂತನ ರೂಪದೊಳಗೆ ನಾವೆಲ್ಲ ತೆಗೆದುಕೊಂಡು ಹೋಗಬೇಕು. ಪುರಾಣವನ್ನು ಮುಂದುವರಿಸೋಣ. ಯಾವಾಗ ನಮ್ಮ ಚರಿತ್ರ ನಾಯಕನಾಗಿರುವಂಥ ಶರಣಬಸವೇಶ್ವರರು ಏನು ನಂದಿನಾಥ ಆದಯ್ಯ ಮಡಿಯಮ್ಮನ ಗರ್ಭದಲ್ಲಿ ಬರಬೇಕಲ್ಲ, ಯಾವಾಗ ತಾಯಿ ಮಡಿಯಮ್ಮಗೆ ಮಕ್ಕಳಾಗಿಲ್ಲ ಅನ್ನುವಂಥ ಕೊರಗು ತಿಳಿಯೊಳಗೆ ಆದ ದಿನಿತ್ಯಲು ಸಹಿತ ಭಗವಂತನೊಳಗೆ ನಂದಿನಾಥನೊಳಗೆ ಅರಕೆಯನ್ನು ಒತ್ತಾಳ, ಉಪವಾಸ ವನವಾಸಗಳನ್ನು ಮಾಡ್ಯಾಳ. ಯಪ್ಪಾ ತಂದೆ ಭಗವಂತ, ನನಗೆ ಇಷ್ಟು ವರ್ಷ ಆದರೂ ನಿನ್ನ ಮಕ್ಕಳು ಕೊಟ್ಟಿಲ್ಲಲ್ಲ, ಇವತ್ತು ನಾನು ಬೇಡಕತ್ತೀನಿ. ಎಂಥ ಭಕ್ತಳಂದ್ರೆ ಸಾಕ್ಷಾತ್ ಭಗವಂತನನ್ನು ಗೆಲ್ಲುವ ಭಕ್ತಿ ನನಗದ. ಭಕ್ತ ಗಟ್ಟಿ ಆದರೆ ಭಗವಂತನನ್ನು ಸಹಿತ ಗೆಲ್ಲಬಹುದು, ಆ ಶಕ್ತಿ ಭಕ್ತರೊಳಗದ. ಏ ಭಗವಂತ, ಇಟ್ಟು ಕಾಡಿಸಿ ನನಗೆ ಮಕ್ಕಳು ಕೊಳ್ಳಾರ್ದಂದ್ರೆ ಮಡಿಯಮ್ಮನ ಮಾತು. ನನಗೆ ಅಂತಿಂತ ಮಗ ಬೇಡ, ಇವತ್ತುಟ್ಟಿ ನಾಳೆ ಬದುಕಿ ನಾಡದ ಸಾಯುವ ಮಗ ಬೇಡ. ಜಗತ್ತಿನೊಳಗೆ ಸೂರ್ಯಚಂದ್ರ ರಜಮಾನವಾಗಿರುವಂಥವರೆಗೂ ಸಹಿತ ಆ ಮಗನ ಹೆಸರು ಉಳಿಬೇಕು, ನಮ್ಮ ವಂಶದ ಹೆಸರು ಉಳಿಬೇಕು ಅಂತ ಮಗ ಬೇಕು. ಸಾಕ್ಷಾತ್ ನಂದಿನಾಥನ ಅವತರಿಸಿ ಬರಬೇಕಂತ ತಿಳ್ಕೊಂಡು ವ್ರತ ಮಾಡ್ಯಾಳ, ಉಪವಾಸ ಮಾಡ್ಯಾಳ, ನೇಮಗಳನ್ನು ಮಾಡ್ಯಾಳ. ಯಾರು? ಮಡಿಯಮ್ಮ. ಯಾವಾಗ ಕಠಿಣ ವ್ರತವನ್ನು ಉಪವಾಸ ಮಾಡುವ ಸಂದರ್ಭದೊಳಗೆ ಪತಿದೇವನಾಗಿರ್ತಕ್ಕಂಥ ಆದಯಂತನ ಎಂಥ ಉಚ್ಚೇದಿ ನೀನು, ದೇವರ ಜೊತೆ ಜಿದ್ದು ಸಾಧಿಸೋದೇನು? ಕೊಳ್ಳುವ ಕಾರ್ಯವೆಲ್ಲವೂ ಸಹಿತ ಪರಮಾತ್ಮನದು ದೃಢಮತಿಯಾಗಿರಬೇಕು ಭಕ್ತರಾಗಿರ್ತಕ್ಕಂಥವ್ರು. ಮಕ್ಕಳಾದರಷ್ಟೇ ಮುಕ್ತಿ ಮೋಕ್ಷ ಎನ್ನುವುದಾದರೆ ಪಶು ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳಿಗೆಲ್ಲವೂ ಮೋಕ್ಷ ಆಗಬೇಕಾಗಿತ್ತಲ್ಲ ಹುಚ್ಚಿ. ಒಂದು ಮಾತು ನೆನಪಿಟ್ಟುಕೋ, ನಂದನಿಗಾಗಿ ಈಶಭಕ್ತಿಯನ್ನು ಕೆಡಿಸಲಾಗದು. ಕೇವಲ ಕೆಲಸದ ಕೂಲಿಯನ್ನು ಬಯಸಿ ಈಶಭಕ್ತಿ ಮಾಡೋದಲ್ಲ. ನಾವೆಲ್ಲ ಕೆಲಸ ಮಾಡ್ತೀವಿ, ಕೂಲಿ ಬಯಸ್ತೀವಿ, ಕೆಲಸ ಮಾಡಿದಷ್ಟು ಕೂಲಿ ಕೊಡಂತೀವಿ. ಹಂಗ ನಾನು ವ್ರತ ಮಾಡ್ತೀನಿ ಉಪವಾಸ ಮಾಡ್ತೀನಿ ಅಂತ ತಿಳ್ಕೊಂಡು ಕೂಲಿ ಮಾಡಕತ್ತಿ ಏನು? ಎಷ್ಟು ಚಂದ ಮಾತಂತಾನೆ. ದೇವರಿಗೆ ಕೂಲಿ ಮಾಡಕತ್ತಿ ಏನು? ಬೇಡವವನು ಭಕ್ತನಲ್ಲ, ಕೊಡದೇ ಇದ್ದರೆ ಅವನು ದೇವನೇ ಅಲ್ಲ ಅಂತ ತಿಳ್ಕೊಂಡು ಯಾವ ಆದಾಯನವ್ರು ಅಂತಾರ. ಆಗ ಎಟ್ಟಾಗಲಿ ಹೆಂಗರಳು ಆ ಕಂದನನ್ನು ಪಡಿಬೇಕೆನ್ನುವಂಥ ಆಸೆ ಯಾರಿಗೆ ಇದಂದ್ರೆ ಮಡಿಯಮ್ಮಳಿಗದ. ಮಡಿಯಮ್ಮ ಏನು ಮಾಡಕತ್ತಾಳ? ದಿನವರತ ಅನವರತ ಕಠಿಣ ವ್ರತಗಳನ್ನು ಮಾಡಿ ಆ ನಂದಿನಾಥನಲ್ಲಿ ಪೂಜೆಯನ್ನು ಕಟ್ಟಿಕೊಂಡು ಹರಕೆಯನ್ನು ಕಟ್ಟಿಕೊಂಡು ಮಡಿಯಮ್ಮ ದಿನ ಸಾಗಕತ್ತಾಳ. ದಿನ ಕಳೆದಂಗ ಯಾವ ಮಡಿಯಮ್ಮಳ ಆ ಯಾವ ಭಕ್ತಿ ಹರಕೆ ಅದು ಸುಳ್ಳಾಗಲಿಲ್ಲ.
ಆ ಮಡಿಯಮ್ಮನ ಆ ಪ್ರಾರ್ಥನೆ ಯಾರು ತಲುಪಿತ್ತು ಅಂತ ಸಾಕ್ಷಾತ್ ಪರಮೇಶ್ವರನ ತಲುಪಿತ್ತು. ಸಾಕ್ಷಾತ್ ಪರಮೇಶ್ವರ ಕೈಲಾಸದಿಂದ ನಂದಿನಾಥನನ್ನೇ ಋಷಭೇಶ್ವರನಾಗಿ ಅವತರಿಸುವುದಕ್ಕಾಗಿ ಅಪ್ಪಣೆ ಮಾಡಿ ಕಳಿಸಿನಿ. ಈಗಾಗಲೇ ಒಂದು ದಿನ ಶುಭ ಸೂಚನೆ ಎನ್ನುವಂತೆ ಪತಿ ಪತ್ನಿಯರಾಗಿರುವಂಥ ಆದಯ್ಯ ಮತ್ತು ಮಡಿಯಮ್ಮನವರು ಏಕಾಂತದೊಳಗೆ ಕೋಲಿನೊಳಗೆ ರೂಮಿನೊಳಗೆ ಮಲಗಿದ ಸಂದರ್ಭದೊಳಗೆ ಬೆಳಗಿನ ಸಮಯ ಬ್ರಾಹ್ಮಿ ಮುಹೂರ್ತ 4 ಗಂಟೆ 3-4 ಗಂಟೆಯ ಸುಮಾರು ಕನಸೊಂದು ಬಿತ್ತದು. ಕನಸೊಂದು ಶಿವ ಕನಸು ಬಿತ್ತ. ಯಾರಿಗೆ? ಮಡಿಯಮ್ಮಳಿಗೆ. ಆ ಶಿವ ಕನಸುಗಳೊಳಗೆ ಯಾರು ಅಂದರೆ ಸಾಕ್ಷಾತ್ ಶಿವನೇ ಚರಜಂಗಮ ವೇಷವನ್ನು ಧರಿಸಿಕೊಂಡು ಸಾಕ್ಷಾತ್ ಶಿವನೇ ಆ ಚರಜಂಗಮ ವೇಷಧಾರಿಯಾಗಿ ಬಂದು ಅಪ್ಪಣೆಯನ್ನು ಕೊಟ್ಟನ. ಏ ಮಡಿಯಮ್ಮ, ನನಗೆ ಮಕ್ಕಳು ಬೇಕಂತ ಅಲ್ಲಿಬಿದೆಲ್ಲೋ ಮಡಿಯಮ್ಮ, ಹೇಳು, ಎದ್ದೇಳು, ನಿನ್ನ ಮಕ್ಕಳ ಬಗ್ಗೆ ಕೊಡಕ್ಕೆ ಬರ್ತೀನಿ ಅಂತ ತಿಳ್ಕೊಂಡು ಹೇಳ್ದಂಗಾತಂತ. ಮಡಿಯಮ್ಮನ ತಲೆ ಮೇಲೆ ಕೈ ಇಟ್ಟಂತನಂತ ಪರಮಾತ್ಮ ಚರಜಂಗಮ ವೇಷಧಾರಿ. ಏ ಮಡಿಯಮ್ಮ, ನಿನ್ನ ಮಕ್ಕಳ ಭಾಗ್ಯವನ್ನು ಕೇಳೋದಕ್ಕಾಗಿ ಮಕ್ಕಳು ಕೊಡಕ್ಕೆ ಬಂದೀನಿ. ಆದ್ರೆ ನಿನಗೆ ಮಕ್ಕಳು ಕೊಡುವ ಭಾಗ್ಯ ಬೇರೆ ಅದ, ಮಕ್ಕಳು ಕೊಡುವ ಪರಿ ಬೇರೆ ಅದ ಅಂದರು. ಹೆಂಗ? ನಾನು ನಿನಗೆ ಮಕ್ಕಳು ಕೊಡಂಗಿಲ್ಲ, ನೀನು ಮಾಡಿದ ವ್ರತಕ್ಕಾಗಿ ಬದಲಾಗಿ ನಿನ್ನ ಮೈದುನ ಅಂದರೆ ನಿನ್ನ ಗಂಡನ ತಮ್ಮ ಅಂದರೆ ನಿನ್ನ ಮೈದುನನ ಹೆಂಡತಿಯಾಗಿರುವಂಥ ಸಂಗಮಾಂಬೆ ನಿಗಣಿ ಹೆಂಡತಿಯಾಗಿರುವಂಥ ಸಂಗಮಾಂಬೆ ಉದರಗರ್ಭದೊಳಗ ಆ ಶಿಶು ಕಾರಣಿಕ ಶಿಶು ಅವತರಿಸಿ ಬರ್ತಾನೆ. ನೀನು ಪಡೆದ ತಾಯಿ ಸಂಗಮಾಂಬೆ ಅಡೆದ ತಾಯಿ, ಇಗೋ ಏಳು ಅಂತ ತಿಳ್ಕೊಂಡು ಅಪ್ಪಣೆಯನ್ನು ಮಾಡಕತ್ತಾನ. ಇಗೋ ಸಂಗಮಾಂಬೆ ಗರ್ಭದಲ್ಲಿ ಅವತರಿಸಿ ಬರವು. ಸಾಮಾನ್ಯನಲ್ಲ, ಸಾಕ್ಷಾತ್ ನಂದಿನಾಥ. ಅವನು ಸಾಮಾನ್ಯನಲ್ಲ, ಅವತಾರ ಪುರುಷ, ಕಾರಣಿಕ ಪುರುಷ, ಮುಂದೆ ಲೋಕಕ್ಕೆ ಬೆಳಕಾಗುವಂಥವನು, ಹಸಿದವರಿಗೆ ಅನ್ನವನ್ನು ನೀಡುವಂಥವನು, ದುಃಖಿತರಿಗೆ ಸಾಂತ್ವನದ ಮಾತುಗಳನ್ನು ನೀಡುವಂಥವನು, ವೀರಶೈವ ಧರ್ಮದ ಧ್ವಜವಾಗಿ ಬರುವಂಥವನು, ಅಷ್ಟಾವರಣದ ರಕ್ಷಕನಾಗಿ ಪಂಚಾಚಾರ ಷಟಸ್ಥಲದ ಧ್ವಜವನ್ನು ಬಾನೆತ್ತರಕ್ಕೆ ಆರಿಸಿ ಬದುಕನ್ನು ಉತ್ತರಿಸಿ ದಾಸೋಹದ ಮಹತ್ವವನ್ನು ಜಗತ್ತಿಗೆ ಹರಡಲು ಬಂದಂಥವನು ಸಾಮಾನ್ಯನಲ್ಲ, ಸಾಕ್ಷಾತ್ ಋಷಭ ಶರಣಬಸವೇಶ್ವರನಾಗಿ ನಿನ್ನ ಮೈದುನನ ಹೆಂಡತಿ ಸಂಗಮಾಂಬೆ ಉದರಗರ್ಭದಲ್ಲಿ ಜನಿಸಿ ಬರುವನಿದ್ದಾನೆ. ಹೇಳು, ಎಚ್ಚರಗೊಳ್ಳಂತ ತಿಳ್ಕೊಂಡು ತಲೆ ಮೇಲೆ ಅಪ್ಪಣೆ ಮಾಡಿದಂಗಾತು. ಒಂದು ಪ್ರಕಾಶಮಾನವಾಗಿರುವ ಬೆಳಕು ಆ ಮಡಿಯಮ್ಮನ ಗರ್ಭ ಸೇರಿದಂಗಾತು. ತಟ್ಟನೆ ಎಚ್ಚರ ಆತ್ಮ. ಯಾರಿಗೆ? ಮಡಿಯಮ್ಮಗೆ. ಲಿಂಕ್ ಇರೋ ಬಗ್ಗೆ ನಿಮ್ಮ ಪುರಾಣದೊಳಗೆ ಮಡಿಯಮ್ಮಗೆ ಎಚ್ಚರ ಆಗ್ತದ. ಎಚ್ಚರ ಆದಮೇಲೆ ನೋಡ್ತಾಳೆ ಬೆಳಗಿನ ಸಮಯ 3-4 ಗಂಟೆ ಸಮಯ, ಇದು ಶುಭ ಸಮಯ. ಬಹುಶಃ ಹಿರಿಯರೆಲ್ಲ ಹೇಳ್ಯಾರ, ಬ್ರಾಹ್ಮಿ ಮುಹೂರ್ತ ಸಮಯದೊಳಗೆ ಕನಸು ಬಿತ್ತಂದ್ರೆ ಸುಳ್ಳಾಗೋದಿಲ್ಲ ಅಂತಂದ್ರೆ ಬಹುಶಃ ಶಿವ ಸ್ವಪ್ನ ಇದು ಸುಳ್ಳಾಗಲಿಕ್ಕಿಲ್ಲ ಅಂತ ತಿಳ್ಕೊಂಡು ಪಕ್ಕದಲ್ಲಿ ಮಲಗಿರುವಂಥ ಆ ಪತಿದೇವ ಆದಯ್ಯನವರನ್ನ ಎಚ್ಚರಿಸಿರ್ತಕ್ಕಂಥ ಆದಯ್ಯನವ್ರಿಗೆ ಸುದ್ದಿ ಮುಟ್ಟಿಸ್ತಾರ. ಮರುದಿನ ಮನೆ ಮಂದಿಗೆಲ್ಲರೂ ಸುದ್ದಿ ಮುಟ್ಟಿಸ್ತಾರ. ಎಲ್ಲರೂ ಖುಷಿ ಆಗ್ತದ. ಖುಷಿ ಆದ ಮೇಲೆ ಮಡಿಯಮ್ಮಳಿಗೆ ಬಿದ್ದ ಕನಸು ಸುಳ್ಳಾಗಲಿಲ್ಲ. ಕಾರಣ ಏನಾಗಿತ್ತಂದ್ರೆ ವರ್ಷ ತುಂಬೋದ್ರೊಳಗಾಗಿ ಶಿವನಪ್ಪಣೆಯಂತೆ ಸಂಗಮಾಂಬೆ ಉದರ ಗರ್ಭದೊಳಗ ಯಾವ ಋಷಭ ಶರಣಬಸವೇಶ್ವರನ ಅವತರಿಸಿ ಬರುವುದಕ್ಕಾಗಿ ಬಂದಾನ. ತಾಯಿ ಸಂಗಮಾಂಬೆ ಗರ್ಭವನ್ನು ಧರಿಸ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವರ ಶರಣಬಸವೇಶ್ವರ ಮಹಾರಾಜ್ ಕಿ, ಲಕ್ಕಮ್ಮ ಮಾತಾ ಕಿ. ತಾಯಿ ವರ್ಷ ತುಂಬುವುದರೊಳಗೆ ಗರ್ಭಧಾರಣೆಯನ್ನು ಮಾಡ್ಯಾಳ. ಗರ್ಭಧಾರಣೆ ಆದ ಮೇಲೆ ಬಯಕೆಗಳು ಕಾಣಿಸ್ಕೊಂಡವ. ಏನ್ರಿ ಬಯಕೆಗಳು? ಆಕಿವು ಬೇರೆ ಇದ್ದು. ನಾಳೆ ಹೇಳ್ತೀನಿ ನಿಮಗೆ ಬೈಕೆಗಳು ಹೆಂಗಿರ್ತಾವಂತ. ನಮಗೂ ಬೇರೆ ಇರ್ತಾವೆ ಬೈಕೆಗಳು. ಆಕಿ ಬೈಕೆಗಳು ಹೆಂಗಿದ್ದು ಸಂಗಮಾಂಬೆ ಅಂದ್ರೆ ದಿನಿತ್ಯ ಪುರಾಣ ಪ್ರವಚನ ನಡೆದವ. ಹೋಗಿ ಪುರಾಣ ಪ್ರವಚನ ಕೇಳಬೇಕು, ಷಣ್ಣ ಸಂತರ ನುಡಿಗಳನ್ನು ಕೇಳಬೇಕು, ಭಜನೆ ಮಾಡಬೇಕಂತ ಬಯಕೆ. ನಮ್ಮ ಹಂಗಾಗಿಲ್ಲ. ಹೆಂಗಿರ್ತಾವ? ಕಲ್ಲು ತಿಂದೆ ಮಣ್ಣು ತಿಂತೀವಲ್ಲ. ಕಲ್ಲು ತಿಂದ್ರೆ ಮಣ್ಣು ತಿಂದ್ರೆ ಎಂತ ಉಡ್ತಾವ? ಇಸಿ ಮದ್ಲಿ ತಿಂತಾವ. ಇಡ್ಲಿರ್ತಾವೆ. ಇಡ್ಲಿ ಎಂತ ಉಡ್ತಾವ? ಕರ್ರ ಬಿಡ್ತಾವ ಇಡ್ಲಿ ತಿಂದ್ರೆ. ಸೊಂಡಿ ಗಣಪಂದಾಗಿರ್ತಾವೆ, ಮುಖ ಹನುಮಪ್ಪಂದಾಗಿರ್ತದೆ. ಅದಕ್ಕೆ ಆ ತಾಯಿ ಬಯಕೆ ಆದಮೇಲೆ ಯಾವ ಜಗತ್ತು ಒಬ್ಬ ಮಾತ್ಪುರುಷನ ಆಗಮನ ಕಾಯ್ಕಾಯಿತು. ಆ ಮಾತ್ಪುರುಷನ ಆಗಮನ ನಾಳೆ ದಿವಸ ಶರಣಬಸವೇಶ್ವರ ಜನನ ಹಾಕದ. ವಿಶೇಷವಾಗಿ ಕೇಳ್ರಿ, ನಾಳೆ ಶರಣಬಸವೇಶ್ವರ ಜನನ ಹಾಕದ ಮತ್ತು ಶರಣಬಸವೇಶ್ವರ ತೊಟ್ಟಿಲ ಕಾರ್ಯಕ್ರಮ ನಾಳೆನೇ ಇದೆ. ಏನು ಅದಕ್ಕೆ ನೀವೆಲ್ಲ ತಾಯಂದ್ರು ಪ್ರತಿ ವರ್ಷದ ಪದ್ಧತಿ ಅಂತ ಹೆಂಗೆ ನೀವೆಲ್ಲ ತೊಟ್ಟಿಲ ಕಾರ್ಯಕ್ರಮಕ್ಕೆ ಬರ್ತಿರಲ್ಲ? ಹೆಂಗೆ ಬರ್ತೀರಿ ತೊಟ್ಟಿಲ ಕಾರ್ಯಕ್ರಮಕ್ಕೆ? ಹೆಂಗೆ ಬರ್ತೀರವ? ಸೀದಾ ಸೀರೆ ಅದು ಹೇಳ್ತಾರಮ್ಮ, ಸೀರೆ ಉಟ್ಕೊಂಡು ಬರೋದಂತ ಆತ. ಸೀಟ್ ಲೆಫ್ಟ್ ರೈಟ್ ಅಂತ ನೀವು ಬಂದ್ರೆ ಆತ ನಿಂಗೆ ಮಿಲ್ಟ್ರಿ ಬಂದಂಗೆ. ನೀವೆಲ್ಲ ತೊಟ್ಟಿಲ ಸಂದರ್ಭದೊಳಗೆ ಬಂದಾಗ ಹೆಂಗೆ ಕಾಲಗಡ್ಗ, ಕೈಯಾಗನು ಮಣಿಕಟ್ಟ, ಕುಂಚಿಗೆ ಕುಲ ಹೆಂಗೆ ತೊಗೊಂಡು ಬರ್ತಿಲ್ಲವ, ಹಂಗೆಲ್ಲ ನೀವು ನಾಳೆ ಬರುವಾಗ ಕುಂಚಿಗೆ ಕುಲ ಎಲ್ಲ ತೊಗೊಂಡು ಬರಬೇಕು.
ಮತ್ತು ಇನ್ನೊಂದು ವಿಶೇಷ ಸೂಚನೆ, ಯಾರ್ಯಾರು ಮಕ್ಕಳಾಗಿಲ್ಲ ಅಥವಾ ಮಕ್ಕಳಾದವರಾಗಿರಲಿ, ಇಂದಿನ ವರ್ಷ ಬೇಡ್ಕೊಂಡವರಾಗಿರಲಿ ಅಥವಾ ತಮ್ಮ ಮಕ್ಕಳಿಗೆ ಎಜುಕೇಷನ್ನ ಒಳ್ಳೆ ಉತ್ತಮವಾಗಿ ಸಿಗುವಂಥದ್ದು ಆಗಲಿ ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿ ಏನು ಮಾಡಿರಿ, ತೊಟ್ಟಲು ಕೊಡಿಸುವಂಥ ಕಾರ್ಯಕ್ರಮವನ್ನು ನಾಳೆ ದಿವಸ ನಮ್ಮ ಕಮಿಟಿಯವ್ರ ಹತ್ರ ತಮ್ಮ ಹೆಸರನ್ನು ನೋಂದಾಯಿಸಬೇಕೆನ್ನುವಂಥ ಮಾತನ್ನು ಈ ವೇದಿಕೆ ಮುಖಾಂತರ ತಿಳಿಸ್ತಾ ನಾಳೆ ದಿವಸ ಸರಿಯಾದ ಸಮಯ ಸಾಯಂಕಾಲ 7 ಗಂಟೆಗೆ ಇಂದ ಪ್ರಾರಂಭ ಆಗಿ 9 ಗಂಟೆಗೆ ಮಹಾಮಂಗಲ ಆಗ್ತದೆ. ಇವತ್ತು ಪ್ರಾರಂಭದ ದಿನ ಸ್ವಲ್ಪ ಸಮಯವನ್ನು ತೆಗೆದುಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಈ ವೇದಿಕೆ ಮುಖಾಂತರ ತಿಳಿಸ್ತಾ ನಾಳೆ ದಿವಸ ಶರಣಬಸವೇಶ್ವರ ತೊಟ್ಟಿಲು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ತಾಯಂದಿರು, ಬನ್ನೆಟ್ಟಿಯ ತಾಯಂದಿರು ನಭೂತೋ ನ ಭವಿಷ್ಯತಿ ಎನ್ನುವಂತೆ ಪ್ರತಿ ವರ್ಷದ ಪರಂಪರೆಯಂತೆ ಆ ತೊಟ್ಟಿಲು ಕಾರ್ಯಕ್ರಮವನ್ನು ನಿಮ್ಮದೇ ಕಾರ್ಯಕ್ರಮ ಇರ್ತದೆ ಯಶಸ್ವಿ ಮಾಡಬೇಕೆನ್ನುವಂಥ ಮತ್ತೊಮ್ಮೆ ತಮ್ಮಲ್ಲಿ ಯಾವ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ತಮ್ಮೆಲ್ಲರೂ ಸಹಿತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇವತ್ತಿನ ಮಹಾಪುರಾಣದ ಸೇವೆಯನ್ನು ತಾಯಿ ಲಕ್ಕಮ್ಮ ದೇವಿ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡುತ್ತಿದ್ದೇನೆ. ತಮ್ಮೆಲ್ಲರೂ ಸಹಿತ ಒಳ್ಳೆಯದಾಗಲಿ. ಜೈ ಮಂಗಲಂ, ಜೈ ನಮಃ ಪಾರ್ವತೀಶ್ವರ ಮಹಾದೇವ. ಶರಣಬಸವೇಶ್ವರ ಮಹಾರಾಜ್ ಕಿ